2025 ಮುಗಿಸಿ 2026ಕ್ಕೆ ಕಾಲಿಡ್ತಾ ಇದೀವಿ ನಾವು. ಹೌದು. ಈ 2026ರ ಭವಿಷ್ಯ ಹೇಗಿದೆ ನಿಮ್ಮ ಪ್ರಕಾರ? ರವಿ ಅಧೀನದಲ್ಲಿರೋದ್ರಿಂದ ಯಾರಾದರೂ ಇನ್ನೊಬ್ಬರು ಮುಂದೆ ನಾನೇ ಸರ್ವಸ್ವ, ನಾನೇ ಜಂಬ, ನಂದೇ ಶ್ರೇಷ್ಠ ಅಂತ ತೋರಿಸೋದಕ್ಕೆ ಹೋದ್ರೆ 100% ಡೌನ್ಫಾಲ್ ಆಗ್ತಾರೆ. ಮೇಷ ರಾಶಿಯವರಿಗೆ ಮೇ ತಿಂಗಳಿನ ಗುರುಬಲ ಸ್ಟಾರ್ಟ್ ಆಗ್ತದೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಮುನ್ನುಗ್ಗಿ ಧೈರ್ಯ ಮಾಡೋದಕ್ಕೆ ಹೋಗಿ ಅಪಹಾಸಿಕೆ ಒಳಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ಆಫ್ ಆಲ್ ಮಿಥುನ ರಾಶಿಯವರಿಗೆ ಹೆಂಗೆ ಅಂತ ಹೇಳಿದ್ರೆ, ಒಳ್ಳೆಯವ್ರ ಜೊತೆ ಇದ್ರೆ ಒಳ್ಳೆಯವರು, ಕೆಟ್ಟವ್ರ ಜೊತೆ ಇದ್ರೆ ಕೆಟ್ಟವರು. ಕಟಕ ರಾಶಿಯವ್ರಿಗೆ ಒಂಥರ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನಂಗಾಗುತ್ತೆ. ಸಿಂಹ ರಾಶಿಯವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೋತೀರಾ. ಕನ್ಯಾ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಗುರು ಬರ್ತಾ ಇರೋದ್ರಿಂದ. ತುಲಾ ರಾಶಿಯವರಿಗೆ ಮೇ ತಿಂಗಳ ತನಕ ಗುರುಬಲ ಇರ್ತದೆ. ಮೇ ತಿಂಗಳ ನಂತರ ಲಕ್ ಏನಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರಿಗೆ 5th ಹೌಸಲ್ಲಿ ಶನಿ ಬಂದು ಕೂರ್ತಾ ಇದ್ದಾನೆ. ಸದ್ಯಕ್ಕೆ ಧನಸ್ಸು ರಾಶಿಯವರಿಗೆ 2026 ಮೇ ತಿಂಗಳ ತನಕ ಗುರುಬಲ ಇರ್ತದೆ. ಕುಂಭರಾಶಿ ರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ. ಹುಚ್ಚಾಟಗಳು ಜಾಸ್ತಿ ಇರುತ್ತೆ. ಮೀನ ರಾಶಿಗೆ ಶನಿ ಸಾಡೆ ಸಾತಿ ಸೆಕೆಂಡ್ ಸ್ಟೇಜಲ್ಲಿ ಇದೆ. ಅದರಲ್ಲಿ ಕೂಡ ಜನ್ಮ ಶನಿ ಅಂತ ಹೇಳ್ತೀವಿ. ಬ್ಲೇಮಿಂಗ್ ಇದ್ದೇ ಇರುತ್ತೆ. ಈ ವರ್ಷದಲ್ಲಿ 2026ನೇ ವರ್ಷದಲ್ಲಿ ಡೆತ್ ರೇಟು ಮಕರ ರಾಶಿಯವ್ರದ್ದು ಜಾಸ್ತಿ ಆಗಿರುತ್ತೆ. ಒಬ್ಬ ಜ್ಯೋತಿಷಿ ಆದವನು ನೀವು ನನ್ನ ಹತ್ರ ಸಮಸ್ಯೆನೇ ಕೇಳ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನಿಮಗೆ ಹೇಳ್ದೇನೆ ಆ ಸಮಸ್ಯೆನ ನಿಮಗೆ ಅರ್ಥ ಮಾಡಿಸಿ ನಿಮ್ಮಿಂದನೇ ಉತ್ತರ ತರಿಸುವಂಥ ಜ್ಯೋತಿಷಿ. ಈಗಿನ ಜನ್ರೇಷನಲ್ಲಿ ಈ ಕೆಲವೊಂದು ಸಿನಿಮಾಗಳನ್ನು ನೋಡಿ ಜನ ಪ್ರೇರೇಪಿತರಾಗಿ ಇದೇ ಸತ್ಯ ಅಂತ ನಂಬಿಟ್ಟಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೈವ ಸುಳ್ಳು ಅಂತ ಹೇಳ್ತಾ ಇಲ್ಲ, ದೈವ ನರ್ತಕ ಸುಳ್ಳು ಅಂತ ಹೇಳ್ತಾ ಇರೋದು. ಇವರಿಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ದೈವ ಬರುತ್ತಲ್ಲ ಸರ್, ಹೆಂಗೆ ಸರ್ ಅದು? ನಾನು ದೇವ್ರುಂಡಿಗೆ ಆಗೋದಕ್ಕಿಂತ ಜಾಸ್ತಿ ರೋಡ್ ಸೈಡ್ ಅಂಗವಿಕಲರಿಗೆ, ಬಡ ಮಕ್ಕಳಿಗೆ ಈ ರೀತಿ ಕೂಡ ಜಾಸ್ತಿ ಮಾಡ್ತೀನಿ ನಾನು. ಯಾಕೆ ದೇವ್ರೇನಾದರೂ ಅಪ್ಪಿತಪ್ಪಿ ನಾವು ದುಡಿದಿದ್ದನ್ನ ನಾವೇ ಎಂಜಾಯ್ ಮಾಡಿಬಿಟ್ರೆ ದೇವ್ರಿಗೆ ಏನಾದರೂ ಕೋಪ ಬರುತ್ತಾ ಅಥವಾ ಬೇಡ ಅಂತ? ಹಂಗಲ್ಲ ಸರ್. ಈಗ ಪುರೋಹಿತರು ಅಂದ್ರೆ ಒಂದು ಮೈಂಡ್ ಸೆಟ್ ಇರುತ್ತೆ. ಅವ್ರಿಗೇನು ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಗಂಟೆ ಅಲ್ಲಾಡ್ಸೋದು, ಆರತಿ ತಟ್ಟೆಗೆ ಸ್ಫೂರ್ತಿ ಎತ್ಕೊಳ್ಳೋದು, ಹೊಟ್ಟೆ ಬಿಟ್ಕೊಳ್ಳೋದು, ಗೃಹ ಪ್ರವೇಶಕ್ಕೆ ಮದುವೆ ಮನೆಗೆಲ್ಲ ಹೋಗ್ತಾ ಇರ್ತೀವಿ, ನಾಮಕರಣಕ್ಕೆ ಚೆನ್ನಾಗಿ ತಿನ್ನೋದು, ಸಿಕ್ಕಿದೆಲ್ಲ ಬಾಚ್ಕೊಂಬರೋದು. ನಿನ್ನೆ ಮೊನ್ನೆ ಏನೋ ಕೆಟ್ಟ ಕೆಲಸ ಮಾಡಿರ್ತೀರಾ, ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀರಾ, ಅಪ್ಪ ದೋಷ ಪರಿಹಾರ ಆಯ್ತಪ್ಪ, ನಾಳಿಂದ ಇನ್ನೊಂದು ಲೆಕ್ಕ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ. ಹೆಂಗೆ ಅದು? ಗೌರ್ಮೆಂಟ್ ಅಂಡಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಹುಂಡಿ ದುಡ್ಡು ಯಾವುದೇ ಕಾರಣಕ್ಕೂ ದೇವಸ್ಥಾನ ವಿಚಾರಕ್ಕೆ ಖರ್ಚಾಗೋದು ತುಂಬ ಕಡಿಮೆ. ಒಂದು ಹಬ್ಬ ಬರುತ್ತೆ, ಆ ಹಬ್ಬದಲ್ಲಿ ಹೆಂಗೆ ಅಂತಂದರೆ ಮುಂದೆ ಹಿಂಗೆ ಹಾಕ್ತಾ ಇರ್ತಾರೆ, ಹಿಂದೆ ಒಂದು ಡೋರ್ ಇದೆ, ಆ ಹಿಂದೆ ಒಂದು ಟಾಟಾ ಎಸಿನೋ ಒಂದು ಹಪ್ಪೆ ಗಾಡಿನ ನಿಲ್ಲಿಸಿರ್ತಾರೆ, ಚೀಲದಲ್ಲಿ ತುಂಬ ಗಾಡಿ ಹಾಕೊಂಡು ಪುರೋಹಿತರ ಮನೆಗೆ ಹೋಗ್ತಾ ಇರ್ತಾರೆ ದುಡ್ಡು. ಹೌದು, ಅವ್ರ ಮಕ್ಕಳೆಲ್ಲ ಬ್ಯಾಂಕಾಕಲ್ಲಿ ಫಾರಿನಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ. ನಾಳೆ ದಿನ ಇಷ್ಟು ದುಡ್ಡು ಎಲ್ಲಿಂದ ಬಂತಪ್ಪ ಅಂತ ಯಾರಾದ್ರೂ ಒಂದು ಕೇಳಿದ್ರೆ ಭಕ್ತರು ಕೊಟ್ಟಿದ್ದು ಸರ್ ಅಂದ್ಬಿಡ್ತೀನಿ ನಾನು. ದೇವಸ್ಥಾನ ಸರ್ಕಾರದಲ್ಲಿ ಹಿಂಗೆ ನಡೀತಾ ಇರೋದು. ಸರ್ಕಾರದವರು ಮಠ ಮಂದಿರಗಳನ್ನು ಯಾಕೆ ಅದು ಅಷ್ಟು ನಡ್ಕೊತಾರೆ ಅಂತ ಹೇಳಿದ್ರೆ, ಇಡಬೇಕಲ್ಲ ಅವ್ರದ್ದು ಕಂತೆ ನೋಟ್ಗಳನ್ನ. ನಿಮ್ಮ ಕಷ್ಟಗಳನ್ನು ನೀವು ಯಾರ ಹತ್ರ ನಂಬಿದ್ದೀರ ಅವ್ರ ಹತ್ರ ಹೇಳ್ಕೊಳ್ಳಿ, ದೇವ್ರ ಹತ್ರ ನಂಬಿದ್ದೀರ ದೇವ್ರ ಹತ್ರ ಹೇಳ್ಕೊಳ್ಳಿ. ಸಿಕ್ದವ್ರ ಹತ್ರಲ್ಲೇ ಹೇಳ್ಕೊಂಬರಕ್ಕೆ ಹೋಗ್ಬೇಡಿ. ನೀವು ಒಳ್ಳೇದಾದರೂ ಅಷ್ಟೇ, ಕೆಟ್ಟದಾದರೂ ಅಷ್ಟೇ, ನಿಮ್ಮಲ್ಲೇ ಇರಬೇಕು ಅದು. ಅಥವಾ ನೀವು ನಂಬಿಕೆ ಇಟ್ಟಿರ್ತಕ್ಕಂಥ ಜನರಲ್ಲಿ ಇರಬೇಕು, ದೇವರಲ್ಲಿ ಇರಬೇಕು. ಸಿಕ್ದವ್ರ ಹತ್ರ ಹೇಳ್ಕೊಂಬರೋದು ಇದೆಲ್ಲ ಬಿಟ್ಬಿಡಿ. ನಮಸ್ಕಾರ. ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಹೇಗಿತ್ತು 2025? ಚೆನ್ನಾಗಿತ್ತಾ? ತುಂಬಾ ನೋವುಗಳು ಕೂಡ ತುಂಬಿತ್ತು, ತುಂಬಾ ಸಂತೋಷ ಇತ್ತು, ಹಾಗೂ ಹಲವಾರು ಇನ್ಸಿಡೆಂಟು ಬೇಡ ಬೇಡ ಅಂತಂದರು ಇತ್ತೀಚಿನ ಕೆಲವು ತಿಂಗಳುಗಳಿಂದ ಆಗಿತ್ತು. ಮರೆಯೋದಕ್ಕೂ ಆಗೋದಿಲ್ಲ. 2025ಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿ 2026ನ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಆದರದಿಂದ ಸ್ವಾಗತ ಮಾಡುವಂಥ ಸಮಯ ಅಂತೂ ಬಂದೇ ಬಿಟ್ಟಿದೆ. ಸೊ 2026 ಹೇಗಿದೆ, ನಿಮ್ಮ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ಳೋಂಥ ಸಮಯ ಈ ಒಂದು ಪಾಡ್ಕಾಸ್ಟಲ್ಲಿ ನಿಮ್ಮೆಲ್ಲರಿಗೋಸ್ಕರ ನಾವು ತಿಳಿಸ್ತಾ ಇರೋವಂಥದ್ದು. ಸೊ 2025ರ ಭವಿಷ್ಯ ಹೇಳೋದಕ್ಕೆ, 25ರ ಭವಿಷ್ಯ ನೀವು ತಿಳ್ಕೊಂಡ್ಮೇಲೆ 2026ರ ಭವಿಷ್ಯ ಹೇಳೋದಕ್ಕೆ ನಾನಿವತ್ತು ಒಂದು ವಿಶೇಷವಾಗಿರೋ ವ್ಯಕ್ತಿನ ಕರ್ಕೊಂಬಂದು ಕೂರಿಸಿದ್ದೀನಿ. ಈ ವಿಶೇಷವಾಗಿರೋ ವ್ಯಕ್ತಿ ಸದಾ ಯಾವಾಗ್ಲೂ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಬಿಟ್ಟರೆ ಇನ್ನೊಂದು ಪ್ಲೇಸಲ್ಲಿ ಜಾಸ್ತಿ ಕಾಣಿಸ್ತಾರೆ, ಅದೇನೇ ಜಿಮ್ಮು. ಹೌದು, ಇವರ ಫೇವ್ರೆಟ್ ಪ್ಲೇಸ್ ಅಂತಂದರೆ ಒಂದು ದೇವಸ್ಥಾನ, ಇನ್ನೊಂದು ಫೇವ್ರೆಟ್ ಪ್ಲೇಸ್ ಅಂತಂದರೆ ಜಿಮ್ಮು. ಈ ಜಿಮ್ಮಲ್ಲಿರೋರು, ದೇವಸ್ಥಾನದಲ್ಲಿರೋರು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದ್ರೆ ಈ ಕನ್ಫ್ಯೂಷನ್ಗೆ ನಾವು ಉತ್ತರ ಕೊಡ್ತೀವಿ. 2026ರ ಈ ಒಂದು ಉಜ್ವಲವಾದ ಭವಿಷ್ಯವನ್ನು ಹೇಗಿದೆ ನೇರ ದಿಟ್ಟವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಮೂಲತಃ ಇವರು ಹಾಸನದವರಾಗಿದ್ದು ಬೆಂಗಳೂರು ನೆಲಮಂಗಲದಲ್ಲಿ ವಾಸವಾಗಿದ್ದಾರೆ, ಹಾಗೂ ರಾಜಾಜಿನಗರ 5th ಬ್ಲಾಕಲ್ಲಿರುವಂಥ ಗಣಪತಿ ದೇವಸ್ಥಾನದಲ್ಲಿ ಸರಿಸುಮಾರು 2 ವರ್ಷಗಳಿಂದ ಪುರೋಹಿತಿಕೆ ಮಾಡ್ಕೊಂಡಿದ್ದಾರೆ. ಆದರೆ ಇವರ ಪುರೋಹಿತಿಕೆಯ ಇತಿಹಾಸ ನೋಡೋದಾದರೆ 3 ವರ್ಷಗಳಿಂದ ಇವರು ಪುರೋಹಿತಿಕೆಯಲ್ಲಿ ಇದ್ದಾರೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸದಾ ಸರ್ವದ ಫೇಮಸ್ ಆಗಿ ಇರೋದನ್ನ ಇದ್ದಿದ್ದಂಗೆ ನೇರವಾಗಿ ಹೇಳ್ತಾರೆ. ಕೆಲವರ ಕೆಟ್ಟ ಕಣ್ಣಿಗೆ ಗುರಿಯಾಗಿದ್ದಾರೆ, ಕೆಟ್ಟ ಕಮೆಂಟ್ಸ್ಗಳು ಇವರಿಗೆ ಸಾವಿರಾರು ಬಂದಿದೆ. ಆದರೆ ಇವರನ್ನು ಅಪ್ಪಿ ಪ್ರೀತಿ ಮಾಡುವಂಥ ಸಹಸ್ರಾರು ಜನ ಅಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ, ಹಾಗೂ ಇವ್ರನ್ನ ನೋಡಿ ಫಿದಾಗೋಗಿದ್ದಾರೆ. ಸುಮಾರು ಜನ ಹುಡುಗಿರಂತೂ ಇವ್ರನ್ನ ಫಾಲೋ ಮಾಡಿದ್ರೆ ಬಿಡಲ್ಲ, ಆದರೆ ಹುಡುಗರಂತೂ ಇವ್ರನ್ನ ಕಂಡ್ರೆ ಇನ್ಸ್ಪೈರ್ ಆಗೋದಂತೂ ಬಿಡಲ್ಲ. ಹಾಗಾದರೆ ಇವರು ಮೂಲತಃ ಏನು ಇನ್ಸ್ಟಾಗ್ರಾಮಲ್ಲಿರುವಂಥ ನೇಮ್ ಅಂತ ಕೇಳಿದ್ರೆ ಅವರೇನೆ ಫಿಟ್ ಗುರುಜಿ. ಹೌದು,
ಫಿಟ್ ಗುರುಜಿಯಾಗಿ ಇವತ್ತು ಫಿಟ್ ಆಗಿ ಸಖತ್ತಾಗಿ ಸೂಪರ್ ಆಗಿ ಬಿಂದಾಸ್ ಆಗಿ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ದಿ ಒನ್ ಅಂಡ್ ಓನ್ಲಿ ದರ್ಶನ್ ಅವರು. ನಿಮಗೆ ಆತ್ಮೀಯದ ಸ್ವಾಗತ ಸುಸ್ವಾಗತ ಫಿಟ್ ಗುರುಜಿ ಅವರೇ. ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು. ಖುಷಿ ಆಗುತ್ತೆ ನಿಮ್ಮನ್ನು ನೋಡೋದಕ್ಕೆ, ಸಖತ್ ಫಿಟ್ ಆಗಿದ್ದೀರಾ. ಥ್ಯಾಂಕ್ ಯು. ಯೂಶಲಿ ಪುರೋಹಿತರು ಅಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ನಾರ್ಮಲ್ ಆಗಿ ಪಾಪ ನಾರ್ಮಲ್ ಲುಕ್ಕಲ್ಲಿ ಇರ್ತಾರೆ. ಅಂಥದ್ರಲ್ಲಿ ಫಿಟ್ ಆಗಿರೋದು ಅಂತಂದ್ರೆ ಸರ್ವೇ ಸಾಮಾನ್ಯ ವಿಚಾರ ಅಲ್ಲ. ಸೊ ದೇವಸ್ಥಾನ, ಮನೆ, ಸಂಸಾರ, ಮಠ ಇವೆಲ್ಲದ್ರ ಜೊತೆಗೆ ಜಿಮ್ಮು ಕೂಡ ನಿಮ್ಗೊಂದು ರೀತಿಲಿ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಖಂಡಿತ. ಸೊ 2026ರ ಭವಿಷ್ಯ ಹೇಳೋದಕ್ಕೆ ನಿಮಗೆ ವರಾಯು ಸ್ಟುಡಿಯೋಸ್ನ ಪ್ರತಿಯೊಬ್ಬ ವೀಕ್ಷಕರ ಕಡೆಯಿಂದ ಆತ್ಮೀಯದ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು, ಎಲ್ರಿಗೂ ನಮಸ್ಕಾರ. ಯೂಶಲಿ ಪುರೋಹಿತರು ಅಂತಂದರೆ ಯಾವುದಾದ್ರೂ ಮಂತ್ರ ಹೇಳ್ತಾರೆ, ಓಂ ಗುರುಭ್ಯೋ ನಮಃ ಅಥವಾ ಯಾವುದಾದ್ರು ದೇವ್ರನ್ನ ನೆನೆಸ್ಕೊಂಡು ಹೇಳ್ತಾರೆ. ನೀವು ಸುಮ್ಮನೆ ನಮಸ್ಕಾರ ಹೇಳ್ಬಿಟ್ರಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಯಾವುದಾದ್ರೂ ಮಂತ್ರ ಹೇಳಿ ಏನಾದರೂ ಶುರು ಮಾಡ್ತೀರಾ ಅಂತ. ನನ್ನ ಆರಾಧ್ಯ ದೈವ ಕವಲೇದುರ್ಗ ಕರ್ತೃ ಶ್ರೀ ಗುರು ಮರಳಸಿದ್ದೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ, ಶ್ರೀ ಚೌಡೇಶ್ವರಿ ಮಾತಾಯಿ ನಮಃ, ನನ್ನ ಇಷ್ಟದೇವತೆ ದುರ್ಗಾದೇವಿ ದೇವತಾಭ್ಯೋ ನಮಃ. ಇದು ಮೂರು ದೇವ್ರು ನಾನು ಫಾಲೋ ಮಾಡ್ತೀನಿ ತುಂಬ. ಈಗ ನನಗೆ ಪುರೋಹಿತರು ಕಾಣಿಸ್ಕೊಂಡ್ರು. ಈ ಥರ ಹೇಳಿದ್ರೇ ನಮಗೊಂದು ಅದೊಂದು ವೈಬ್ ಕ್ರಿಯೇಟ್ ಆಗುತ್ತೆ. ಹೇಗಿದ್ದೀರಾ ಗುರುಗಳೇ? ತುಂಬ ಚೆನ್ನಾಗಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ತುಂಬ ಖುಷಿಯಾಗಿದ್ದೀನಿ. ಮೋಸ್ಟ್ಲಿ ನೀವು ನನಗಿಂತ ಏಜಲ್ಲಿ ತುಂಬ ಚಿಕ್ಕವರು, ಆದರೆ ಗುರುಗಳ ಸ್ಥಾನದಲ್ಲಿ ಇವತ್ತು ಅಪಾರವಾದ ಪ್ರೀತಿನ ಗಳಿಸಿದ್ದೀರಾ. ಖುಷಿಯಾಗುತ್ತೆ. ನಿಮ್ಮ ಜಿಮ್, ದೇವಸ್ಥಾನ, ಸಂಸಾರ ಇವೆಲ್ಲವನ್ನು ನಿಭಾಯಿಸ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಈ ಕ್ಯಾಲೆಂಡರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವೀಕ್ಷಕರೇ, ಇವಾಗ ನಾವು ಒಂದು ರೀಲ್ನ ಪ್ಲೇ ಮಾಡ್ತೀವಿ. ಫಿಟ್ ಗುರುಜಿ ಅವರು ಒಂದು ರೀಲ್ ಬಗ್ಗೆ ಇತ್ತೀಚೆಗೆ ಮಾತಾಡಿದ್ದಾರೆ. ಆ ರೀಲ್ನ ಒಂದ್ಸತಿ ನೀವು ನೋಡ್ಕೊಂಬನ್ನಿ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಹೊಡೆದಿದ್ದು ದೈವಾನ ಇಲ್ಲ ದೈವ ನರ್ತಕನ ಅಂತ ಹೇಳ್ಬಿಟ್ಟು ಅಲ್ವಾ. ನೋಡಿ, ಅಲ್ಲಿ ಹೊಡೆದಿರೋದು ತಪ್ಪಿದೆ, ಹೊಡೆಸ್ಕೊಂಡಿರೋದು ತಪ್ಪಿದೆ ಅಂತ ನನಗನ್ನಿಸ್ತಾ ಇದೆ. ಆ ದೇವರ ವೇಷ ಹಾಕಿರೋ ವ್ಯಕ್ತಿ ಅಲ್ಲಿರೋರನ್ನೆಲ್ಲ ಬಿಟ್ಟು ಆ ವ್ಯಕ್ತಿಗೆ ಯಾಕೆ ಹೊಡೆದ ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ಸೊ ಇಲ್ಲಿ ಹೊಡೆಸ್ಕೊಂಡಿರೋನು ಅಧಿಕ ಪ್ರಸಂಗಿತನ ಮಾಡಿರೋ ಚಾನ್ಸ್ ಇರುತ್ತೆ, ಕಾಮಿಡಿ ಮಾಡಿರ್ಬೋದು, ಆ ದೇವರ ವೇಷ ಹಾಕಿರೋನ ಟಾಂಟ್ ಮಾಡಿರ್ಬೋದು. ಅದಕ್ಕೋಸ್ಕರ ಆ ದೇವರ ವೇಷ ಹಾಕಿರೋನು ಒಂದು ಪರ್ಸ್ನಲ್ ಟಾರ್ಗೆಟನ್ನು ಮಾಡಿ ಅಡ್ವಾಂಟೇಜನ್ನು ತೊಗೊಂಡು ಹೊಡೆದಿರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ. ಇನ್ನು ಇಲ್ಲೊಂದು ಪ್ರಶ್ನೆ ಮೂಡುತ್ತೆ, ಮನುಷ್ಯನ ಮೈ ಮೇಲೆ ದೇವ್ರು ಬರೋದು ಸತ್ಯಾನ? ಈ ಸೀನ್ ನೋಡಿದ್ರೆ ನಿಜ ಅನ್ಸುತ್ತಾ? ಯಾವುದೇ ಕಾರಣಕ್ಕೂ ನಿಜ ಅನಿಸಲ್ಲ. ಮನುಷ್ಯನ ಮೈ ಮೇಲೆ ದೇವ್ರು ಬರೋದು ಶುದ್ಧ ಸುಳ್ಳು. ನೋಡ್ರಿ, ಹೊಲಸು ದೇಹ ಇದು. ಹೊಲಸು ಕ್ರಿಯೆಯಲ್ಲಿ, ಹೊಲಸು ಜಾಗದಲ್ಲಿ ಹುಟ್ಟಿರ್ತಕ್ಕಂಥ ಹೊಲಸು ದೇಹ. ಈ ಹೊಲಸು ದೇಹದ ಮೇಲೆ ಅಂಥ ಪವಿತ್ರವಾದಂಥ ದೇವರು ಅನ್ನೋ ಶಕ್ತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನ ಮೈ ಮೇಲೆ ದೇವ್ರು ಬರೋದು ಸುಳ್ಳು. ಈ ಹೊಲಸು ದೇಹದ ಮೇಲೆ ಹೊಲಸು ಶಕ್ತಿಗಳು ಬರೋದಕ್ಕೆ ಮಾತ್ರ ಸಾಧ್ಯ. ದೆವ್ವ ಹಿಡಿಯೋದು, ಭೂತ ಹಿಡಿಯೋದು, ಪಿಶಾಚಿ ಹಿಡಿಯೋದು ಇದು ಬರ್ಬೋದು. ದೇವ್ರು ಬರೋದು ಶುದ್ಧ ಸುಳ್ಳು. ಇನ್ನು ಈಗಿನ ಜನ್ರೇಷನಲ್ಲಿ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ, ಇದನ್ನೇ ದಾರಿ ಮಾಡ್ಕೊಂಡಿರೋರು ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡ್ತಾ ಇರೋರು ಜಾಸ್ತಿ ಆಗಿದ್ದಾರೆ. ಅಲ್ಲಿ ದೇವ್ರು ಹೇಳುತ್ತಂತೆ, ಅಲ್ಲಿ ಆಂಜನೇಯನೇ ಹೇಳುತ್ತಂತೆ, ಅಲ್ಲಿ ಇನ್ಯಾವುದೋ ದೇವ್ರು ಹೇಳುತ್ತಂತೆ, ಮೈ ಮೇಲೆ ದೇವ್ರು ಬರುತ್ತಂತೆ. ಹೋಗಿ ಕಣ್ಮುಂದೆ ಕೂತ್ಕೊಂಡ ತಕ್ಷಣ ನಿಮ್ಮ ವಂಶದ ಪಾರಂಪರ್ಯ ಎಲ್ಲ ಹೇಳ್ಬಿಡ್ತಾರಂತೆ. ರೀ, ಇದೆಲ್ಲ ಶುದ್ಧ ಸುಳ್ಳು ರೀ. ಯಾವ ದೇವರು ಯಾವ ಮನುಷ್ಯನ ಮೈ ಮೇಲೂ ಬರಲ್ಲ. ಓಕೆನಾ. ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಗೊಂಬೆ ಆಟ ಅಂತ ಸ್ಟಾರ್ಟ್ ಮಾಡಿದ್ದು, ಮನೋರಂಜನೆಗೆ ಅಥವಾ ಒಂದು ಭಕ್ತಿ ಮೂಡಲಿ ಅಂತ ಸ್ಟಾರ್ಟ್ ಮಾಡಿದ್ದು. ಅವ್ರಿಗೆ ಗೊತ್ತಿರಲ್ಲ ಅದು ಇಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ. ಫ್ಯೂಚರಲ್ಲೂ ಅಷ್ಟೇ ಇದರಿಂದ ತುಂಬ ನೆಗೆಟಿವಿಟಿ ಆಗ್ತಾ ಹೋಗುತ್ತೆ. ದೇವ್ರ ವಿಚಾರದಲ್ಲಿ ಆಟಾಡೋದಕ್ಕೆ ಹೋಗಬೇಡಿ. ಇಷ್ಟೇ ವಿಡಿಯೋ. ಥ್ಯಾಂಕ್ ಯು. ನೀವು ಮಾತಾಡಿರೋಂಥ ರೀಲು ನಿಮ್ಮದೇ ರೀಲು ತುಂಬ ವೈರಲ್ ಆಗಿದೆ. ಅಲ್ಲಿರುವಂಥ ಕಮೆಂಟ್ಸ್ಗಳು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸುಮಾರು ಜನ ಬ್ಯಾಡ್ ಕಮೆಂಟ್ಸ್, ಸುಮಾರು ಜನ ಓಕೆ ಒಳ್ಳೆಯದು ಅಂತಲೂ ಹೇಳಿದ್ದಾರೆ. ಅಲ್ಲಿ ಇರೋದು ದೈವ ನರ್ತಕನ, ಅಲ್ಲಿ ಹೊಡೆದಿದ್ದು ದೈವ ನರ್ತಕನ ಅಂತ ನೀವು ಹೇಳ್ತೀರಾ. ಅದ್ರ ಜೊತೆಲಿ ಒಂದಷ್ಟು ಮಾತುಗಳನ್ನ ನೀವು ಮಾತಾಡಿದ್ದೀರ. ಬಂದಿರೋದು ಹೊಲಸಿಂದ, ಹೊಲಸು ದೇಹದಿಂದ, ಹೊಲಸು ಜಾಗದಿಂದ ಅಂತ ಹೇಳ್ತೀರಾ. ಯಾಕೆ ಈ ಮಾತುಗಳು ಬಂತು? ಈ ರೀಲ್ನ ಈ ಥರ ಮಾತಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಫಸ್ಟ್ ಆಫ್ ಆಲ್ ನಾನಿಲ್ಲಿ ಉದ್ದೇಶಪೂರ್ವಕವಾಗಿ ಹೇಳಿರೋದಂತ ಒಪ್ಕೊಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಈಗಿನ ಜನ್ರೇಷನಲ್ಲಿ ಈ ಕೆಲವೊಂದು ಸಿನಿಮಾಗಳನ್ನು ನೋಡಿ ಜನ ಪ್ರೇರೇಪಿತರಾಗಿ ಇದೇ ಸತ್ಯ ಅಂತ ನಂಬಿಟ್ಟಿದ್ದಾರೆ. ಆಮೇಲೆ ಅದರಿಂದ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ತಾ ಇದೆ. ನಂಬಿಕೆ, ಭಕ್ತಿ ಅನ್ನೋದಕ್ಕಿಂತ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಈ ನಾನೇನು ಮೈ ಮೇಲೆ ದೇವ್ರು ಬರುತ್ತೆ ಅಂತ ಅದರಲ್ಲಿ 2 ಟಾಪಿಕ್ ಮಾತಾಡಿದ್ದೀನಿ. ಒಂದು ಮೈ ಮೇಲೆ ದೇವ್ರು ಬರೋದು, ಇನ್ನೊಂದು ಹೊಲಸು ಜಾಗ, ಹೌದು, ಹೊಲಸು ದೇಹ ಅನ್ನೋದ್ರ ಬಗ್ಗೆ.
ಈ ಹೊಲಸು ದೇಹದ ಮೇಲೆ ದೇವ್ರು ಬರೋ ಸತ್ಯಾನ ಅಂತ. ನಿಮಗೊಂದು ಉದಾಹರಣೆ ಕೊಡ್ತೀನಿ ನಾನು. ಒಂದು ಫೇಮಸ್ ದೇವಸ್ಥಾನ ಇದೆ, ಈಗೇನು ದುಡ್ಡು ಮಾಡೋ ದೇವಸ್ಥಾನ, ಚಪ್ಪಲಿ ಬಿಡೋದ್ರಿಂದ ಹಿಡಿದು ಊಟ ಒಂದು ಫ್ರೀ ಕೊಡ್ತಾರಲ್ಲಿ. ಅದು ಅವ್ರೇನು ತಂದಾಕಲ್ಲ, ಭಕ್ತಾದಿಗಳು ರೇಷನ್ ತಂದು ಹಾಕ್ತಾರೆ, ಅವ್ರು ಮಾಡಾಕ್ತಾರೆ. ಅದು ದುಡ್ಡು ಮಾಡೋ ದೇವಸ್ಥಾನನೇ. ನಾನು ಅಲ್ಲೂ ಪೂಜೆಗೆ ಹೋಗಿದ್ದೀನಿ, ಅಲ್ಲೂ 7 ದಿನ ಪೂಜೆ ಮಾಡಿದ್ದೀನಿ, ಬಂದಿದ್ದೀನಿ. ನಮ್ಮ ಹೇಳ್ತಾರಲ್ಲ, ಪುರೋಹಿತರಿಗೆ ಅಷ್ಟು ಲಕ್ಷ ಇಸ್ಕೊತಾರೆ, ಇಷ್ಟು ಲಕ್ಷ ಇಸ್ಕೊತಾರೆ ಅಂತ. ನಮ್ಮ 10 ಜನ ಪುರೋಹಿತರ ಮೇಂಟೈನ್ ಮಾಡೋದು ಒಬ್ಬ ಪುರೋಹಿತ ಬಂದಿರ್ತಾನೆ, ಅವ್ನು ಬಡ್ದು ಬಾಚಾಕೊಂತಾನೆ, ನಮಗೆ ಕೊಡೋದು ಅದೇ ಕೂಲಿನೇ. ಅಲ್ಲಿ ನೋಡಿದ್ವಿ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ಬಿಟ್ಟು. ಅಲ್ಲಿಗೆ ಈ ದೈವ ಇದೆಯಲ್ಲ, ಆ ದೈವ ನರ್ತಕರನ್ನು ಕರೆಸಿದ್ರು ಯಾವುದೋ ಮೂಲೆಯಿಂದ ಯಾವುದೋ ಮೂಲೆಗೆ. ಓಕೆನಾ? ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಪ್ರೋಗ್ರಾಮು 6 ಗಂಟೆಗೆ ಸ್ಟಾರ್ಟ್ ಆಗಬೇಕಿತ್ತು. ಅದು ಡಿಲೇ ಆಯಿತು. 8 ಗಂಟೆ 7 ಗಂಟೆ ಆಯಿತು, 7ರಿಂದ 8 ಆಯಿತು, 8ರಿಂದ 9 ಆಯಿತು. ಅವಾಗ ಅಲ್ಲಿ ತನಕ ಅವ್ರಿಗೆ ಫ್ಲ್ಯಾಶೇ ಆಗಿಲ್ಲ ಅಲ್ಲಿರೋದು ಯಾವ ದೇವರು ಅಂದ್ಬಿಟ್ಟು. ಯಾರಿಗೆ? ದೈವ ನರ್ತಕರಿಗೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೈವ ಸುಳ್ಳು ಅಂತ ಹೇಳ್ತಾ ಇಲ್ಲ, ದೈವ ನರ್ತಕ ಸುಳ್ಳು ಅಂತ ಹೇಳ್ತಾ ಇರೋದು. ನಾನು ನಂಬ್ತೀನಿ, ನಾನೊಬ್ಬ ಪೂಜಾರಿ, ನಾನೊಬ್ಬ ದೇವಸ್ಥಾನ ಪೂಜೆ ಮಾಡೋದು, ದೇವಸ್ಥಾನ ನಂಬ್ಕೊಂಡೆ ನಾನು ಜೀವನ ಮಾಡ್ತಾ ಇರೋದು, ದೇವ್ರು ನಂಬ್ಕೊಂಡೆ ನಾನು ಜೀವನ ಮಾಡ್ತಾ ಇರೋದು. ದೈವ ನಿಜನೇ. ಅಲ್ಲಿ ಬಂದಿದ್ರಲ್ಲ ನರ್ತಕರು, ಅವ್ರು ಬಂದು ಕೇಳಿದ್ರು ಯಾವ ದೇವರು ಇದು ಅಂತ. ಯಾಕೆ ಅಂತ ಕಮಿಟಿಯವ್ರು ಕೇಳಿದ್ರು. ಅಲ್ಲ, ಹೆಣ್ಣು ದೇವರಾದರೆ ನಾವು ಸೀರೆ ಉಟ್ಕೋಬೇಕು, ಗಂಡು ದೇವರಾದರೆ ಬೇರೆ ವೇಷ, ಆ ಶರ್ಟ್ ಬರುತ್ತೆ, ಅದು ಏನೋ ಬರುತ್ತೆ ಅವ್ರದ್ದು, ಆ ಉಡುಪು, ದೈವದ ಉಡುಪು. ಸರಿ ಅಂತ ಹೆಣ್ಣು ದೇವರು ಅಂತ ಹೇಳಿದ್ರು, ಸೀರೆ ಉಟ್ಕೊಂಡು ಬಂದರು. ಇವರಿಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ದೈವ ಬರುತ್ತಲ್ಲ ಸರ್, ಹೆಂಗೆ ಸರ್ ಅದು? ಇವ್ರಿಗೆ ಬೇಕು ಅಂದಾಗ ಎಷ್ಟು ಸಿಗುತ್ತೆ, ಇವ್ರಿಗೆ ಬೇಕು ಅಂದಾಗ ಟಾಯ್ಲೆಟಿಗೆ ಹೋಗುತ್ತೆ ದೇವರು, ಇವ್ರಿಗೆ ಬೇಕು ಅಂದಾಗ ಅವ್ರ ಹತ್ರ ಹೋಗುತ್ತೆ. 5 ಜನ ಅಧ್ಯಕ್ಷರು ಬರ್ತಾರೆ, ಆ ದೇವಸ್ಥಾನದ ಕಮಿಟಿಯವರು. ಯಾರಿಗೆ ಶಾಲ್ ಹಾಕಬೇಕು, ಯಾರಿಗೇನು ಕೊಡಬೇಕು, ಯಾರು ತೊಡೆ ಮೇಲೆ ಮಲ್ಕೋಬೇಕು, ಯಾರನ್ನ ಅಪ್ಕೋಬೇಕು, ಇದೆಲ್ಲ ದೇವ್ರಿಗೆ ಅಷ್ಟು ಈಸಿಯಾಗಿ ಗೊತ್ತಾಗ್ಬಿಡುತ್ತಲ್ಲ ಅಂತ ಎಲ್ಲಿಂದನೋ ಬಂದಿರೋ ದೇವ್ರು ಇಲ್ಲಿ. ಆಮೇಲೆ 11 ಗಂಟೆ ಆಯ್ತು, 12 ಗಂಟೆ, ಮಿಡ್ ನೈಟ್ 1 ಗಂಟೆ ಆಯಿತು. ಸಾಕು ಹೌದಾ ಸರ್, ದೈವ ಹೋಗ್ಬಿಡ್ತು. ಹೆಂಗೆ ಸರ್ ಇದು? 9 ಗಂಟೆಗೆ ಬಂದಿದ್ದ, ಇವ್ರಿಗೆ ಬೇಕಾಗಿರೋ ಟೈಮಿಂಗ್ಸು 9 ಗಂಟೆಗೆ ಬರೋ, 6 ಗಂಟೆಗೆ ಬರೋ ಟೈಮಿಂಗ್ಸ್ ಇವ್ರದ್ದು. ಬಟ್ 6 ಗಂಟೆಗೆ ದೈವ ಬರಲಿಲ್ಲ, 9 ಗಂಟೆಗೆ ಬಂತು. ಹೋಗೋ ಟೈಮ್ ಗೊತ್ತಿರಲಿಲ್ಲ. ಜನ ಯಾವಾಗೆಲ್ಲ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಆದರೂ, ಲೇಟಾಗಿ ಸ್ಟಾರ್ಟ್ ಆಯಿತು. ಸಾಕು ಅಂತಂದರು. ದೈವ ಬಿಟ್ಟು ಹೋಯ್ತು 1 ಗಂಟೆಗೆ. ಮಾರ್ಕೆಟಿಂಗ್ ಆಗ್ಬಿಟ್ಟಿದೆ. ಒಂದು ದೇವಸ್ಥಾನದಲ್ಲಿ ಹಂಗೆ ಕೂತ್ಕೊಂತ ನಮ್ಮ ದೇವ್ರು ಬರುತ್ತೆ ಅಂತ ಕಣ್ಗಳು ನಿಂಬೆಣ್ಣೆ ಇಟ್ಕೊಂಡ್ಬಿಟ್ಟು. ಅಲ್ಲಿ ಹಿಂಗೆ ಅಂತಂದರೆ ಕನ್ಸಲ್ಟೇಷನ್ನು ದಿನಕ್ಕೆ 50 ಜನ ಅಂತ. 50 ಜನ ಆಗೋ ತನಕ ದೇವ್ರು ಹೋಗೋದೇ ಇಲ್ಲ ಮೈಯಿಂದ. 50 ಜನ ಆಗೋ ತನಕ ದೇವ್ರು ಇರುತ್ತೆ ಮೈ ಮೇಲೆ. ಹೆಂಗೆ ಹೇಳ್ತೀರಾ ಮನುಷ್ಯನ ಮೇಲೆ ದೇವ್ರು ಬರುತ್ತೆ ಅಂದ್ಬಿಟ್ಟು? ಆಮೇಲೆ ಈ ವಿಡಿಯೋದಲ್ಲಿ ಒಬ್ಬ ಕಮೆಂಟ್ ಹಾಕಿದ್ದೆ ನನಗೆ, ಏನೋ ಹುಚ್ಚ ನೀನು, ಏನೋ ದೈವ ನಿಜ, ನೀನು ಸುಳ್ಳು ಅಂತೇನೋ ಹಾಕಿದ್ದೆ ಸಮಥಿಂಗ್. ಅದು ಸ್ಕ್ರೀನ್ಶಾಟು ಹಾಕಿ ಗೊತ್ತಾ, ಕಳಿಸ್ತೀನಿ ನಿಮಗೆ, ನೀವು ಹಾಕಿ. ನಾನು ಅದು ಹೆಸರು ಏನೋ ಸಮಥಿಂಗ್ ಪ್ರಸಾದ್ ಪೂಜಾರಿ ಅಂತಲೂ ಇದೆ. ಅದು ಅಕೌಂಟ್ ಓಪನ್ ಮಾಡಿದೆ ನಾನು. ಆ ಅಕೌಂಟ್ ಓಪನ್ ಮಾಡಿದಾಗ ಆ ಯಪ್ಪ ದೈವ ನರ್ತಕ, ಅಂದರೆ ದೈವ ವೇಷವನ್ನು ಹಾಕೊಳ್ಳೋನು. ಆ ಫೋಟೋಸು ಕೂಡ ತೋರಿಸ್ತೀನಿ, ಮುಖ ಬೇಕಾದ್ರೆ ಬ್ಲರ್ ಮಾಡಿ, ಇಲ್ಲ ಹಾಗೆ ಹಾಕಿ, ಪ್ರಾಬ್ಲಮ್ ಇಲ್ಲ. ದೈವ ವೇಷ ಹಾಕಿದ್ದಾನೆ, ಹೂವನ್ನು ಹಾಕ್ಕೊಂಡಿದ್ದಾನೆ, ಡ್ಯಾನ್ಸ್ ಮಾಡ್ತಾ ಇರೋದು ಒಂದು ವಿಡಿಯೋ ಇದೆ, ಅಲ್ಲ ಫೋಟೋ ಇದೆ. ನನಗೆ ಗೊತ್ತಾಯಿತು ಇವನು ಯಾರೋ ದೈವ ನರ್ತಕ ಅಂತ. ಅವ್ನು ಇನ್ಸ್ಟಾಗ್ರಾಮ್ ಫಾಲೋ ಲಿಸ್ಟ್ ಓಪನ್ ಮಾಡಿದೆ. ಆ ಫಾಲೋ ಲಿಸ್ಟಲ್ಲಿ ಬರೀ ಹುಡುಗಿರನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಎಂಥ ಹುಡುಗಿರು? ಕಾಮದ ಆಸೆ ಇರ್ತಕ್ಕಂಥ, ಕಾಮದ ವಿಡಿಯೋಗಳನ್ನು ಹಾಕ್ಕೊಂಡಿರ್ತಕ್ಕಂಥ ಹುಡುಗಿರನ್ನ ದೈವ ಹೊರತಕ್ಕಂಥ ದೈವ ನರ್ತಕ ಫಾಲೋ ಮಾಡ್ತಾ ಇದ್ದಾನೆ. ಇದು ಹೊಲಸು ದೇಹ ಅಲ್ವಾ? ನಾನು ಹೇಳಿದ್ರೆ ತಪ್ಪ? ಹೌದು, ಮಾತಿನ ಭರಾಟೆಯಲ್ಲಿ ಜನರಿಗೆ ನನಗೆ ಇರ್ತಕ್ಕಂಥ ಸಿಟ್ಟನ್ನು ನನಗೆ ತೋರಿಸ್ಕೊಳ್ಳೋದಕ್ಕೆ ಬೇರೆ ದಾರಿ ಇರಲಿಲ್ಲ. ಈ ಥರ ಹೇಳಬೇಕಿತ್ತು, ಹಾರ್ಷಾಗಿ ಹೇಳಿದ್ದೀನಿ. ಈ ಥರ ಸಿಚುವೇಶನ್ಗಳನ್ನ ನೋಡಿ ನನಗೆ ಕೋಪ ಬಂದು ನಾನು ಹೇಳಿರೋದು ನಿಜ. ಹೊಲಸು ದೇಹ ಅಂತಲೂ ಹೇಳಿದ್ದೀನಿ, ಹೊಲಸು ಜಾಗ ಅಂತಲೂ ಹೇಳಿದ್ದೀನಿ. ಇಂಥ ವ್ಯಕ್ತಿಗಳು ಇದ್ದ ಜಾಗ ಹೊಲಸು ಜಾಗನೇ ತಾನೆ. ಇಂಥ ವ್ಯಕ್ತಿ ಮೇಲೆ ದೈವ ಬರೋಕ್ಕೆ ಹೆಂಗೆ ಸಾಧ್ಯ? ಇದಕ್ಕೆ ಯಾರಾದರೂ ಉತ್ತರ ಕೊಡಲಿ. ನಾನು ಕ್ಷಮೆ ಕೇಳೋದಕ್ಕೆ ಇವತ್ತು ರೆಡಿ ಇದ್ದೀನಿ. ಬಿಸ್ನೆಸ್ ಸರ್ ಹೇಳಿದ್ನಲ್ಲ, 50 ಜನ ಕನ್ಸಲ್ಟೇಷನ್ ಬರೋತಕ್ಕ ಆ ನಿಂಬೆಣ್ಣು ಹೋದ್ರಲ್ಲ ಕಣ್ಣಿಂದ, ಅದೇನು ಅನ್ಕೊಂಡಿಸ್ಕೊಂಡು ನಾನು ನೋಡಿದ್ದೀನಿ. ಆ್ಯಕ್ಚುಲಿ ಇವ್ರನ್ನ ಒಂದು ರೀಲಲ್ಲಿ ಕೂಡ ನೋಡಿದ್ದೀನಿ. ಯಾಕೆ ಜನರು ಈ ಥರ ಮನಸ್ಥಿತಿಗಳನ್ನ ಪ್ರಶ್ನೆ ಮಾಡಲ್ಲ? ಯಾಕೆ ಈ ಥರ ಮುಕ್ತವಾಗಿ ಮಾತಾಡಲ್ಲ? ಯಾಕೆ ಇಷ್ಟೊಂದು ಧೈರ್ಯವಾಗಿ ಮಾತಾಡಲ್ಲ ಅನಿಸುತ್ತೆ ಸರ್. ಪಂಗಡ, ಜಾತಿ, ನಮ್ಮ ಜಾತಿ ಅಂತ. ಈಗ ಆ ದೈವಾರಾಧನೆ ಮಾಡೋದು ಒಂದು ಗುಂಪು ಸಪ್ರೇಟ್ ಇದೆ, ದೇವರ ಆರಾಧನೆ ಮಾಡೋದು ಗುಂಪು ಸಪ್ರೇಟ್ ಇದೆ, ಇನ್ಯಾವುದೋ ಒಂದು ಆರಾಧನೆ ಮಾಡೋದು ಗುಂಪು ಸಪ್ರೇಟ್ ಇದೆ. ಅವರಲ್ಲೇ ಕಾಂಪಿಟೇಷನು, ನಮ್ಮ ದೇವ್ರ ಗ್ರೇಟು ಅಂತ. ಯಾರು ಬಿಟ್ಕೊಡೋಕೆ ರೆಡಿ ಇಲ್ಲ. ಅದು ಸುಳ್ಳಾದ್ರೂ ಅವ್ರು ಲಾಸ್ಟಿಗೆ ಪ್ರೂವ್ ಮಾಡ್ಕೊಳ್ಲೇಬೇಕು. ಅದು ಸುಳ್ಳಾದ್ರೂ ನಮ್ಮ ದೇವರೇ ಸತ್ಯ ಅಂತಲೇ ಹೇಳಬೇಕು. ಬಿಟ್ಟರೆ ಅವ್ರ ಜಾತಿ ಇದಾಗ್ಬಿಡುತ್ತಲ್ಲ, ಅವ್ರಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತಲ್ಲ. ಕಣ್ಮೇಲೆ ನಿಂಬೆಣ್ಣೆ ಇಟ್ಕೊಂಡು ಅಥವಾ ದೇವ್ರು ಬಂದಂಗೆ ಆಡೋವಂಥದ್ದು ಅಥವಾ ಬೇರೆ ವಿಚಾರಗಳು ಬಂತಂದರೆ ಎಷ್ಟೋ ಜನ ಇದನ್ನು ಪ್ರಶ್ನೆ ಮಾಡಲ್ವಲ್ಲ ಸರ್, ಯಾಕೆ ಹಿಂಗೆ ಅಂತ?
ಸರ್, ಒಂದೊಂದು ಜಾತಿಗೆ ಒಂದೊಂದು ದೇವ್ರು ಸೃಷ್ಟಿಯಾಗ್ಬಿಟ್ಟಿದೆ ಇವತ್ತು. ಒಂದು ಪಂಗಡ ಇದೆ, ನಾನು ಯಾರ ಮೇಲೂ ಮತ್ತೆ ಹೇಳ್ತೀನಿ, ಹೇಟ್ರೆಡ್ ಸ್ಪ್ರೆಡ್ ಮಾಡ್ತಾ ಇಲ್ಲ, ವಿಚಾರ ಕನ್ವೆ ಮಾಡೋದಷ್ಟೇ ನನ್ನ ಕೆಲಸ. ಒಂದು ಕಡೆ ಒಂದು ಪಂಗಡದವರು ದೈವಾರಾಧನೆ ಅಂತ ಮಾಡ್ತಾರೆ, ಉಡುಪಿ ಮಂಗಳೂರು ಸೈಡ್ ಆಗಿರ್ಬೋದು. ಅದವ್ರ ನಂಬಿಕೆ. ದೈವದ ಮೇಲೆ ನನಗೂ ನಂಬಿಕೆ ಇದೆ, ನಾನು ನಂಬ್ತೀನಿ. ದೈವ ನರ್ತಕನ ಮೇಲೆ ನಂಬಿಕೆ ಇಲ್ಲ ನನಗೆ. ಅದು ಒಂದು ಪಂಗಡ. ಇನ್ನು ಈ ಕಡೆ ಬಂದರೆ ಒಬ್ಬರು ಅಮ್ಮನವ್ರನ್ನ ಆರಾಧನೆ ಮಾಡ್ತಾರೆ. ಈ ಕಡೆ ಬಂದರೆ ಇನ್ಯಾರೋ ಒಬ್ಬ ಕಾಲವ ಭೈರವನನ್ನು ಆರಾಧನೆ ಮಾಡ್ತಾನೆ. ಒಬ್ಬ ಹೇಳ್ತಾನೆ ನಮ್ಮ ದೈವನೇ ಶ್ರೇಷ್ಠ ಅಂತ, ಇನ್ನೊಬ್ಬ ಹೇಳ್ತಾನೆ ನಮ್ಮ ಅಮ್ಮನವರೇ ಶ್ರೇಷ್ಠ ಅಂತ, ಇನ್ನೊಬ್ಬ ಹೇಳ್ತಾನೆ ಕಾಲ ಭೈರವನ ವಿದ್ಯೆ ಬಿಟ್ಟರೆ ಬೇರೆ ಯಾವುದೋ ಬೇಡ ಇದ್ರ ಮುಂದೆ ಅಂತ. ಏನಕ್ಕೆ ಜನ ಮುಂದೆ ಬರ್ತಾಯಿಲ್ಲ ಮಾತಾಡೋದಕ್ಕೆ ಅಂತ ಹೇಳಿದ್ರೆ, ಅವರವರ ಜಾತಿಗೆ ಬೇಕಾಗಿರ್ತಕ್ಕಂಥ ದೇವರನ್ನು ಅವರು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಒಂದು ಎರಡನೇದವ್ರು ಜಾತಿ ಬಿಟ್ಕೊಡೋಕೆ ರೆಡಿ ಇಲ್ಲ. ಬಿಟ್ಕೊಟ್ರೆ ಸೋತೋಗ್ಬಿಡ್ತೀವೇನೋ, ಕಳ್ಕೊಂಬಿಡ್ತೀವೇನೋ ಮನಸ್ಥಿತಿಲಿ ಜನ ಹಿಂಗೇ ಮೂವ್ ಆಗ್ತಾಯಿದ್ದಾರೆ. ಅದು ಸುಳ್ಳಾಗಿದ್ದರೂ ಅದು ಸತ್ಯನೇ ಅಂತ ಮುಂದುವರಿಸ್ತಾ ಇದ್ದಾರೆ. ಯಾಕೆ? ಈಗೋ ಬಿಟ್ಕೊಟ್ರೆ ಸಣ್ಣ ಆಗ್ಬಿಡ್ತೀವಿ ಬೇರೆ ಜಾತಿಯವ್ರ ಮುಂದೆ ಅಂತ. ಇದಿಷ್ಟೇ ಕಾರಣ. ಇದೇ ಸತ್ಯ. ಅಫೆಂಡ್ ಆಗೋರು ಅಫೆಂಡ್ ಆಗ್ಬೋದು, ಡಿಫೆಂಡ್ ಮಾಡ್ಕೋಬೋದು. ಇದೇ ಸತ್ಯ. ಒಟ್ಟಲ್ಲಿ ಕೆಲವರೆಲ್ಲ ಇದನ್ನು ನೋಡಿದ್ರೆ ಏನು ಅನ್ಕೊಂತಾರೋ ಗೊತ್ತಿಲ್ಲ. ಬಟ್ ಮತ್ತೆ ಹೇಳ್ತಾ ಇದ್ದೀನಿ, ದೈವಕ್ಕೆ ಯಾವತ್ತೂ ಅವರು ವಿರೋಧ ಅಲ್ಲ. ಮತ್ತೆ ನಾನು ನಿಮಗೆ ಹೇಳಬೇಕು, ಯಾರನ್ನೂ ಅವರು ನಿಂದನೆ ಮಾಡ್ತಾನೂ ಇಲ್ಲ. ಯಾರು ಫೇಕಾಗಿರ್ತಾರೋ, ಯಾರು ಫೇಕಾಗಿ ಮಾಡ್ತಿರ್ತಾರೋ ಅಂಥವ್ರನ್ನ ಫೇಕ್ ಅಂತ ಹೇಳೋದಕ್ಕೆ ಎಷ್ಟೋ ಜನ ಮನಸ್ಥಿತಿಗಳು ಬರಲ್ಲ. ನಿಮ್ಮ ಮನಸ್ಥಿತಿ ಬಂದಿದೆ, ಅದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಸರ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಾನಾ ವಿಚಾರಗಳು ನಮ್ಮ ಹತ್ರ ಮಾತಾಡೋದಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಆ ವಿಚಾರಗಳನ್ನ ನಾವು ಮಾತಾಡೋಣ. ಇನ್ನು ಲಾಸ್ಟಲ್ಲಿ ಕಡೆಯದಾಗಿ ಪ್ರಶ್ನೆ, ಇಷ್ಟೆಲ್ಲ ಮಾತಾಡೋ ನೀವು, ಇಷ್ಟೆಲ್ಲ ಹೇಳೋ ನೀವು, ನಿಮ್ಮ ಪ್ರಕಾರ ದೇವರು ಅಂತಂದರೆ ಯಾರು? ಬಿಕಾಸ್ ದೇವಸ್ಥಾನಗಳಲ್ಲಿ ಮಾಡೋಂಥ ಪೂಜೆ ಪುನಸ್ಕಾರಗಳು ಬಿಸ್ನೆಸ್ ಆಗೋಗಿದೆ ಅಂತ ಒಂದು ಕಡೆ ಹೇಳ್ತೀರಾ, ದೈವನ ನಂಬ್ತೀನಿ, ದೈವ ನರ್ತಕನ ನಂಬಲ್ಲ ಅಂತ ಹೇಳ್ತೀರಾ, ಇನ್ಯಾರೋ ಗುರುಜಿಗೆ ಕಾಲು ಬಿದ್ದರೆ ಯಾಕೆ ದೇವ್ರಿಗಿಂತ ಇವರು ಶ್ರೇಷ್ಠ ಆಗ್ಬಿಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತೀರಾ. ಇದ್ರ ಜೊತೆಗೆ ಏನೇ ಹೇಳಿದ್ರು ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಯಾವುದೋ ವಿಚಾರದಲ್ಲಿ ಒಂದು ವಿಚಾರನ ನೀವು ಹುಡುಕಿರ್ತೀರ. ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಇದೆ ಅಂತಂದ್ರೆ ಅಲ್ಲಿ ಯಾಕೆ ಹಿಂಗಿದೆ ಅಂತ ಹೇಳೋ ಮನಸ್ಥಿತಿ ನಿಮಗೆ. ನಿಮ್ಮ ಪ್ರಕಾರ ದೇವರಂದ್ರೆ ಯಾರು ಸರ್ ಹಂಗಾದರೆ? ಸರ್, ಒಬ್ಬ ಮನುಷ್ಯನಿಗೆ ಒಂದು ನಂಬಿಕೆ ಅಂತ ಇರುತ್ತೆ. ಆ ನಂಬಿಕೆ ಅವನಿಗೆ ವರ್ಕ್ ಆಗ್ತಾ ಇದೆ ಅಂದರೆ ಆ ನಂಬಿಕೆ ಅವನಿಗೆ ದೇವರು. ಕರೆಕ್ಟಾ? ಈಗ ನಾನೇನೋ ಒಂದು ನಂಬಿದ್ದೀನಿ, ನಾನು ಕರ್ಮ ಥಿಯರಿ ಫಾಲೋ ಮಾಡೋನು. ನನಗೆ ಈ ಥರ ಕರ್ಮ ಮಾಡಿದ್ರೆ ಈ ಥರ ಉಲ್ಟಾ ಹೊಡಿತೆ ಅನ್ನೋದು ಗೊತ್ತು. ಅದ್ರ ಮೇಲೆ ನಂಗೆ ನಂಬಿಕೆ ಇದೆ, ಅದೇ ದೇವರು. ಬೇರೆ ವ್ಯಕ್ತಿಗಳ ನಂಬಿಕೆ ಮೇಲೆ ರೆಸ್ಪೆಕ್ಟ್ ಇದೆ. ಅವ್ರ ಪ್ರಕಾರ ನಾನು ಇದ್ದೀನಿ. ನಾನೀಗ ಪೂಜಾರಿ ಆದ ತಕ್ಷಣ ದೇವ್ರ ಸುಳ್ಳು, ದೇವಸ್ಥಾನದಲ್ಲಿ ಅಭಿಷೇಕ ಮಾಡಲ್ಲ ಅಂದರೆ ಅದು ತಪ್ಪಾಗುತ್ತೆ. ನನ್ನ ದೇವಸ್ಥಾನಕ್ಕೆ ಯಾರೊಬ್ಬ ಬರ್ತಾನೆ, ಅವನಿಗೆ ಅಲ್ಲಿ ಬಂದು ಪೂಜೆ ಮಾಡಿಸ್ತಾ ಇರೋದಕ್ಕೇ ಪರಿಹಾರ ಆಗಿದೆ ಅಂತ ಅನ್ನೋದು ಅವನ ನಂಬಿಕೆ. ನೀನು ಸುಳ್ಳಪ್ಪ ಇದು ಮಾಡಿಸಿರೋದು ಅನ್ನೋಕ್ಕಾಗಲ್ಲ. ನಾನು ಫೇಕ್ ಅನ್ನೋ ಹೇಳೋ ಜಾಗದಲ್ಲಿ ಹೇಳ್ತಾ ಇದ್ದೀನಿ. ದೇವರಿರೋದು ಸತ್ಯ. ದೇವರಿಗೆ ಆಕಾರ ಇಲ್ಲ, ನಿರಾಕಾರ ಸ್ವರೂಪ. ದೇವರಿಗೆ ಹೆಂಗೆ ಬೇಕೋ ಹಾಗೆ ರೂಪವನ್ನು ಕೊಡಬಹುದು. ನಮ್ಮ ಇಷ್ಟದಂತೆ ದೇವರು ನಮಗೆ ಕಾಣಿಸ್ಕೊಳ್ತಾನೆ. ಇದು ಸತ್ಯ. ನಮಗೆ ಹೆಂಗೆ ಬೇಕೋ ಹಾಗೆ ದೇವ್ರನ್ನ ಆರಾಧನೆ ಮಾಡಬಹುದು. ಹಾಗೇ ಮಾಡಿ, ಹಿಂಗೇ ಮಾಡಿ, ಪಂಚಾಮೃತಾಭಿಷೇಕನೇ ಮಾಡಿ, ಆಮೇಲೆ ವಾರನೇ ಮಾಡಿ, ಆ ಪೂಜೆನೇ ಮಾಡಿ, ಈ ಪೂಜೆನೇ ಮಾಡಿ. ಉದಾಹರಣೆಗೆ ಒಂದು ಪೂಜೆ ಬಗ್ಗೆ ಹೇಳ್ಬಿಡ್ತೀನಿ. ಪಿತೃದೋಷ ಅಂತ ಹೇಳ್ತಾರೆ, ಮಾತೃದೋಷ ಅಂತ ಹೇಳ್ತಾರೆ, ಅಣ್ಣ ತಮ್ಮಂದಿರ ದೋಷ ಐತೆ ಅಂತ ಹೇಳ್ತಾರೆ, ಮುತ್ತಜ್ಜನ ದೋಷ ಐತೆ ಅಂತ ಹೇಳ್ತಾರೆ, ಹಿರಿಯರ ದೋಷ ಅಂತ ಹೇಳ್ತಾರೆ. ಅದಕ್ಕೊಂದು ಪರಿಹಾರ ಅಂತ ಹೇಳ್ತಾರೆ. ಉದಾಹರಣೆಗೆ ಪಿತೃದೋಷ, ನಿನಗೆ 50,000 ಆಗುತ್ತೆ ಪಿತೃದೋಷ, ಬಂದುಬಿಡೋ ನದಿ ತೀರಕ್ಕೆ ಅವ್ನು ಪೂಜೆ ಮಾಡಿಸ್ಬಿಡ್ತೀನಿ, 50,000 ರೂಪಾಯಿ ಆಗುತ್ತೆ, ಪಿತೃಪಿಂಡ ಬಿಟ್ಬಿಡು, ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಪೂಜೆ ಬಿಟ್ಟಾರ ಪಿತೃದೋಷ ಅಂತ ಹೇಳಿದ್ರೆ ತಂದೆಯಿಂದ ಬರ್ತಕ್ಕಂಥ ದೋಷ. ನಿನ್ನ ತಂದೆನ ಚೆನ್ನಾಗಿ ನೋಡ್ಕೋ, ಇಲ್ಲ ನಿನ್ನ ತಂದೆಗೆ ಸಮಾನವಾಗಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನು ಆರೈಕೆ ಮಾಡು, ಪ್ರೀತಿಸು. ಅದಕ್ಕಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ. ಮಾತೃದೋಷ ಅಂತ ಹೇಳಿದ್ರೆ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೋ. ಅದು ಬಿಟ್ಬಿಟ್ಟು ಇಲ್ಲಿ ಮಾತೃದೋಷ, ನಿಮ್ಮ ತಾಯಿಗೆ ಬೈತೀಯಾ, ಮಾತೃದೋಷ ಬರ್ತದೆ. ಎಲ್ಲೋ ಹೋಗ್ಬಿಟ್ಟು ಯಾವುದೋ ದೇವ್ರಿಗೆ ಪೂಜೆ ಮಾಡಿದ್ರೆ ಹೆಂಗೆ ಹೋಗುತ್ತೆ? ಇಲ್ಲಿರೋ ದೇವ್ರನ್ನ ಬಿಟ್ಟು ಅಲ್ಲಿ ಯಾವುದೋ ಇರೋ ದೇವರಿಗೆ ಪೂಜೆ ಮಾಡ್ದಂಗೆ. ಈ ರೀತಿ ಟಾಪಿಕ್ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ. ಈ ವಿಚಾರದಲ್ಲಿ ದೇವರಿದ್ದಾನೆ, ಇದನ್ನು ನಂಬಿ ನಾನು ಹೇಳ್ತಾ ಇರೋದು. ನನ್ನ ವಾದ ಇಷ್ಟ. ನಂಬಿಕೆಯೇ ದೇವರು, ಅಥವಾ ನೀವು ಹೆಂಗೆ ನಂಬ್ತಿರೋ ಅದ್ರ ಮೇಲೆ ನಿಮಗೆ ದೇವರು ಕಾಣಿಸ್ತಾನೆ. ನಾನು ಈ ಪ್ರೊಫೆಷನಲ್ಲಿದ್ದು ಇನ್ನೊಬ್ಬ ವ್ಯಕ್ತಿಯ ನಂಬಿಕೆ ಮೇಲೆ ಹರ್ಟ್ ಮಾಡೋದು ತಪ್ಪೆ. ಬಟ್ ಎಲ್ಲರ ನಂಬಿಕೆ ಮೇಲೆ ಹರ್ಟ್ ಮಾಡ್ತಾ ಇಲ್ಲ. ನಾನು ಹೇಳೋದಲ್ಲ, ನಮ್ಮ ದೇವಸ್ಥಾನಕ್ಕೆ ಒಬ್ಬ ಯಾರೊಬ್ಬ ನಂಬಿ ಬರ್ತಾನೆ ಅಂದರೆ ಅದು ಅವ್ನ ನಂಬಿಕೆ. ಅವ್ನ ನಂಬಿಕೆಗೆ ನಾನು ರೆಸ್ಪೆಕ್ಟ್ ಮಾಡಲೇಬೇಕು. ಯಾಕೆಂದರೆ ಈ ಪ್ರೊಫೆಷನಲ್ ಇರೋದ್ರಿಂದ. ನಾನು ಬೇರೆ ಯಾವುದೋ ಜಾತಿವಾದಿ ಮೊಂಡವಾದಿ ಮಾಡೋದಾಗಿದ್ದರೆ ನೀನು ಸುಳ್ಳು, ನೀನು ಮಾಡಬೇಡ ಅಂತ ಹೇಳ್ಬೋದಾಗಿತ್ತು. ನಾನೊಬ್ಬ ದೇವರಿಗೆ ಹತ್ತಿರ ಇರ್ತಕ್ಕಂಥ ವ್ಯಕ್ತಿನ ಜನ ನಾನು ನಂಬಿದ್ದಾರೆ ಕೆಲವೊಬ್ರು ಅಲ್ವಾ. ಈಗ ದೇವಸ್ಥಾನ ಗರ್ಭಗುಡಿಗೆ ಬಿಡ್ತಾರೆ, ನಾನು ಪೂಜೆ ಮಾಡೋ ಅಂತ ಹೇಳ್ಬಿಟ್ಟು ನನಗೊಂದು ರೆಸ್ಪೆಕ್ಟ್ ಇದೆ. ಏನಕ್ಕೆ ರೆಸ್ಪೆಕ್ಟ್ ಇಟ್ಕೊಂಡಿದ್ದೀನಿ? ಅವರ ನಂಬಿಕೆಗೆ ನಾನು ಅರ್ಹನಾಗಿದ್ದೀನಿ ಅದಕ್ಕೋಸ್ಕರ ನನಗವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಅದು ನಾನು ಉಳಿಸ್ಕೋಬೇಕು.
ನಾಳೆ ದಿನ ನಾನು ಇದನ್ನೇ ಸುಳ್ಳು ಅಂದ್ಬಿಟ್ರೆ ಅವನಿಗೆ ಅವ್ನ ನಂಬಿಕೆ ಮೇಲೆ ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ನಿಗೆ, ಏನಪ್ಪ ನಾನು ಇಷ್ಟು ದಿನ ನಂಬಿದೆ ಸುಳ್ಳ ಅಂತ. ಅದನ್ನ ಯಾರು ಮಾಡಬಾರ್ದು. ಫೇಕ್ ಕಾಣ್ತಾ ಇದೆಯಾ, ಡೂಪ್ಲಿಕೇಟ್ ಕಾಣ್ತಾ ಇದೆಯಾ, ತಪ್ಪು ಕಾಣ್ತಾ ಇದೆಯಾ, ಅಲ್ಲಿ ಎತ್ತಿ ಪ್ರಶ್ನೆ ಮಾಡಲೇಬೇಕು. ಈ ಮತ್ತೆ ನಮ್ಮ ವೇಷಭೂಷಣ ಜನರಿಗೆ ತುಂಬ ಕೋಪ ಉಂಟು ಮಾಡಿಸುತ್ತೆ. ಯಾಕೆ ಈ ಥರ ವೇಷ ಹಾಕಿದ್ದೀರಾ, ಹಣೆಗೆ ನಾಮ ಇಟ್ಕೊಂಡು, ರುದ್ರಾಕ್ಷಿ ಹಾಕ್ಕೊಂಡು, ಕಾವ್ಯ ಹಾಕ್ಕೊಂಡು ಏನಕ್ಕೆ ನಾಟಕ ಮಾಡ್ತಾ ಇದ್ದೀರಾ? ಸರಿ ಆಯಿತು, ನಾಳೆಯಿಂದ ನಾನು ಪೊಲೀಸ್ ಡ್ರೆಸ್ ಎಲ್ಲ ಡಾಕ್ಟರ್ ಡ್ರೆಸ್ ಹಾಕೊಂಡು ಪೂಜೆ ಮಾಡಿದ್ರೆ ಬಿಡ್ತಾರಾ? ಬೇಡ, ನೀವು ಪೊಲೀಸ್ ಡ್ರೆಸ್ಸು ಡಾಕ್ಟರ್ ಡ್ರೆಸ್ಸು ಬೇಡ, ಆ ಪ್ರೊಫೆಷನ್ ನಾವು ಹೋಗೋಣ. ಜೀನ್ಸ್ ಪ್ಯಾಂಟ್ ಹಾಕೊಂಡು ಪೂಜೆ ಮಾಡಿದ್ರೆ ನಮ್ಮ ಥರ ನನ್ನ ಸರ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಜನಗಳನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಅವರ ಆಲೋಚನೆಗಳನ್ನ ಬ್ಲೇಮ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಅಟ್ ಎ ಟೈಮ್ ಅವರೇ ಹೇಳ್ತಾರೆ ಯಾಕೆ ಈ ಥರ ವೇಷ ಹಾಕಿದ್ಯಾ ಅಂದ್ಬಿಟ್ಟು. ನಾಳೆ ದಿನ ನಾನು ಜೀನ್ಸ್ ಪ್ಯಾಂಟು ಶರ್ಟ್ ಹಾಕೊಂಡು ಪೂಜೆ ಮಾಡಿದ್ರೆ ಅದನ್ನು ಅವ್ರು ಹೇಳ್ತಾರೆ ನೋಡ ಜೀನ್ಸ್ ಪ್ಯಾಂಟ್ ಹಾಕೊಂಡು ಪೂಜೆ ಮಾಡ್ತಾವನೆ ಅಂತ. ಅಷ್ಟೆಲ್ಲ ಯಾಕೆ ಸರ್? ಇನ್ನೊಂದು ಎಕ್ಸಾಂಪಲ್ ನಾವು ಕೊಡೋದಾದರೆ, ದೇವಸ್ಥಾನದಲ್ಲಿ ಪುರೋಹಿತರಾಗಿ ನೀವು ನೀಟಾಗಿ ಇದೇ ಥರ ಡ್ರೆಸ್ ಹಾಕ್ಕೊಂಡು ವೇಷಭೂಷಣ ಹಾಕೊಂಡು ನೀವು ಇರ್ತೀರಾ. ಒಂದು ಟ್ರಿಪ್ ಔಟ್ ಬನ್ನಿ ಸರ್, ಸುಮ್ಮನೆ ಜೀನ್ಸ್ ಪ್ಯಾಂಟು ಟಿ ಶರ್ಟು ಗಾಗಲ್ ಹಾಕೊಂಡು ಯಾವ್ದಾನ ಗೋವಾಗ ಹೋಗ್ಬಂದ್ರೆ, ನೋಡಪ್ಪ ಪುರೋಹಿತ ಎಲ್ಲೋಗವ್ರೆ ಅಂತ ಮಾತಾಡ್ತಾರೆ ಸರ್. ಮಾತಾಡ್ತಾರೆ. ಜನಗಳಿಗೆ ವೈಯಕ್ತಿಕವಾಗಿರೋ ಜೀವನಕ್ಕೂ ಪ್ರೊಫೆಷನಲ್ ಆಗಿರುವಂಥ ಪರಿಸ್ಥಿತಿಗೂ ವ್ಯತ್ಯಾಸಗಳು ಗೊತ್ತಿರೋ ರೇಂಜ್ಗೆ ಮಿಕ್ಸಪ್ ಮ್ಯಾಚ್ ಮಾಡ್ತಾರೆ. ಸರ್ ನನ್ನ ಆನ್ಸರ್ ಇಷ್ಟೇ, ಇದು ಒಂದು ಪ್ರೊಫೆಷನ್, ಇದು ಒಂದು ಕೆಲಸನೇ. ಕರೆಕ್ಟ್, ನಿಜವಾಗ್ಲೂ. ಇದೇನು ಯಾವುದೋ ದೇವ್ರು ಕೊಟ್ಟಿರೋ ಒಂದು ಬ್ರಹ್ಮವಿದ್ಯೇನಲ್ಲ. ಯಾರು ಬೇಕಾದರೂ ಕಲಿಬೋದು. ಹೆಂಗೆ ತೊಗೊಂಡೋಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಅದ್ರ ಜೊತೆಗೆ ನಾನೊಬ್ಬ ಜ್ಯೋತಿಷಿಯಾಗಿ ನನ್ನಿಂದ ನಿಮಗೆ ಸಲಹೆ ಸಿಗ್ತಾ ಇದೆಯಾ, ನಾನು ಹೆಂಗೆ ಇದ್ರೂ ನೀವು ಅಕ್ಸೆಪ್ಟ್ ಮಾಡ್ತೀರಾ. ನನ್ನ ಅಕ್ಸೆಪ್ಟೆನ್ಸ್ ಇವಾಗ ನಿಮಗೆ ಮ್ಯಾಟ್ರು ಕೂಡ ಆಗಲ್ಲ. ಅವನಿಂದ ಕೆಲಸ ಆಗ್ತಾ ಇದೆಯಪ್ಪ, ನನಗೆ ವರ್ಕ್ ಆಗ್ತಾ ಇದೆ, ನಾನು ಅವನ ಹತ್ರನೇ ಹೋಗ್ತೀನಿ. ನನಗೆ ಇದು ಬೇಕಾಗಿರೋದು. ಆಯಿತು, ನಾನು ಆಲ್ರೆಡಿ ವೀಕ್ಷಕರಿಗೆ ಕೂಡ ಹೇಳಿದ್ದೆ 2026 ಹೇಗಿದು ಅಂತ. ಸೊ ಅವರೆಲ್ಲರೂ ಕಾಯ್ತಾ ಇದ್ದಾರೆ. ನಿಮ್ಮ ಪ್ರಕಾರ 2026 ಹೇಗಿದೆ? 2026 ಅಧಿಪತಿ ಬಂದು ರವಿ ಬರ್ತಾನೆ. 2026 6, 7, 8, 9, 10 10 ಅಂದರೆ 1 ಅಂತ ಹೇಳಿದ್ರೆ ರವಿ. ಸೊ ರವಿಯ ಅಧೀನದಲ್ಲಿ 2026 ಬರೋದ್ರಿಂದ ಯಾರ್ಯಾರು ಜಂಬ ಈಗೋ ಇಶ್ಯೂಸ್ ಇರುತ್ತೆ, ಆ್ಯಟಿಟ್ಯೂಡ್ ಇಶ್ಯೂಸ್ ಇರುತ್ತೆ, ಅವ್ರೆಲ್ಲ ಕೂಡ 100% ಡೌನ್ಫಾಲ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಕಾಣಿಸ್ತಕ್ಕಂಥ ಗ್ರಹ ಅಂತ ಹೇಳಿದ್ರೆ ರವಿ ಮುಂದೆ ನಾವು ರವಿ ಉದಯ ಆದಂಗೆ ಅವ್ನ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತಾ? ಆಗೋದೇ ಇಲ್ಲ. ಡ್ರೈನ್ ಆಗಿ ಹೋಗ್ತೀವಿ, ಸುಸ್ತಾಗಿ ಹೋಗ್ತೀವಿ. ಹಾಗೆ ರವಿ ಅಧೀನದಲ್ಲಿರೋದ್ರಿಂದ ಯಾರಾದರೂ ಇನ್ನೊಬ್ಬರು ಮುಂದೆ ನಾನೇ ಸರ್ವಸ್ವ, ನಾನೇ ಜಂಬ, ನಂದೇ ಶ್ರೇಷ್ಠ ಅಂತ ತೋರಿಸೋದಕ್ಕೆ ಹೋದರೆ 100% ಡೌನ್ಫಾಲ್ ಆಗ್ತಾರೆ. ಎಸ್ಪೆಷಲಿ ರಾಜಕೀಯ ವಿಚಾರದಲ್ಲಿ ಯಾರ್ಯಾರು ರಾಜಕೀಯದಲ್ಲಿದ್ದಾರೆ ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಯಾರೇ ಆಗಲಿ ಈಗೋ ಮತ್ತು ಆ್ಯಟಿಟ್ಯೂಡ್ ಇಶ್ಯೂಸ್ ಬಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ಮುಂದುವರಿತಾರೆ. ಅಪ್ಪಿ ತಪ್ಪಿ ಒಂಚೂರು ಎಡುವುದರೂ ಕೂಡ ನಾಶ ಆಗ್ತಾರೆ. ಇದಂತೂ ಗ್ಯಾರಂಟಿ 2026ಅಲ್ಲಿ. ಇದು ಎಲ್ಲ ರಾಶಿಯವ್ರಿಗೂ ಸಹ ಅಪ್ಲೈ ಆಗುತ್ತೆ ಅಂತ ಹೇಳಲ್ಲ, ಕೆಲವೊಂದು ರಾಶಿಯವರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇನ್ನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರೋದು 2026ರಲ್ಲಿ ಯಾರಿಗೆ ಗುರುಬಲ ಬರ್ತದೆ ಅನ್ನೋದೊಂದು ಕನ್ಫ್ಯೂಷನ್ ಇದೆ. ಗುರುಬಲ ಅಂದ ತಕ್ಷಣ ನಾನು ದೊಡ್ಡನಾಗ್ಬಿಡ್ತೀನಿ, ಸೇಫ್ ಆಗಿಬಿಡ್ತೀನಿ ಅದೊಂದು ಕಾನ್ಸೆಪ್ಟ್ ಎಲ್ಲ ಜನರಲ್ಲಿ ಕುಂತ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಎಷ್ಟೋ ಜನಕ್ಕೆ ಗುರುಬಲ ಏನಕ್ಕೆ ನೋಡ್ತೀವಿ ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ಗುರುಬಲ ನೋಡಿ ಅಂತ ಹೇಳ್ತೀವಿ. ಬೇರೆ ಬಲ ನೋಡ್ಬೋದಲ್ವಾ? ಶನಿ ಇದ್ದಾನೆ, ರಾಹು ಇದ್ದಾನೆ, ಶುಕ್ರ ಇದ್ದಾನೆ, ಬುಧ ಇದ್ದಾನೆ, ಎಲ್ಲ ಬಿಟ್ಟು ಗುರುನ ಯಾಕೆ ನೋಡ್ತೀವಿ? ವಿಶೇಷವಾಗಿ 2026 ಅಂದರೆ ವರ್ಷದ ಭವಿಷ್ಯ ನಾವು ನೋಡ್ತಾ ಇರೋದು. ವರ್ಷದ ಭವಿಷ್ಯ ಅಂತ ಹೇಳಿದ್ರೆ ಒಂದು ವರ್ಷದ ಪೂರ್ತಿ ಹೇಳಬೇಕಲ್ವಾ? ಸೊ ಇದಕ್ಕೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಇರ್ತಕ್ಕಂಥ 9 ಗ್ರಹಗಳಲ್ಲಿ ಯಾವ ಗ್ರಹ ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿ ಇರ್ತದೆ ಅನ್ನೋದು ಇಂಪಾರ್ಟೆಂಟು. 9 ಗ್ರಹಗಳಲ್ಲಿ ಗುರು, ಶನಿ, ರಾಹು, ಕೇತು ಇದಿಷ್ಟು ಮಾತ್ರ ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿ ಇರ್ತದೆ. ಇನ್ನು ಮಿಕ್ಕ ಗ್ರಹಗಳೆಲ್ಲ 1 ತಿಂಗಳು 1.5 ತಿಂಗಳಲ್ಲಿ ಚೇಂಜ್ ಆಗೋಗುತ್ತೆ. ಅದಕ್ಕೋಸ್ಕರ ಅದು ಅಷ್ಟು ಪ್ರೆಡಿಕ್ಷನ್ ಬರೋದಿಲ್ಲ. ವರ್ಷ ಭವಿಷ್ಯದಲ್ಲಿ ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳಿಂದ ನಾವು ವರ್ಷ ಭವಿಷ್ಯ ನೋಡಬೇಕಾಗ್ತದೆ. ಎಸ್ಪೆಷಲಿ ಗುರುವನ್ನು ನೋಡಬೇಕು. ಓಕೆನಾ? ಈಗ 2026ರಲ್ಲಿ ಗುರುಬಲ ಯಾರ್ಯಾರಿಗೆ ಬರ್ತಾ ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇ ತಿಂಗಳಿಂದ ಗುರುಬಲ ಸ್ಟಾರ್ಟ್ ಆಗ್ತದೆ. ಗುರು ಬಂದು ಮೇಷರಾಶಿಯಿಂದ 4ನೇ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅದರಲ್ಲೂ ಕೂಡ ಕಟಕ ರಾಶಿ ಗುರುವಿಗೆ ಉಚ್ಚ ರಾಶಿ ಆಗ್ತದೆ. ಯಾರ್ಯಾರು ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಒಂದು UPSC ಎಕ್ಸಾಮ್ ಆಗಿರ್ಬೋದು, ಒಂದು ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಲಾಯರ್ ಆಗಿರ್ಬೋದು, IAS ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು, ಇದಕ್ಕೆಲ್ಲ ಯಾರ್ಯಾರು ಟ್ರೈ ಮಾಡ್ತಾ ಇದ್ದಾರೆ, ಒಂದು ಸೋಷಿಯಲ್ ಸರ್ವಿಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದು NGO ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇವರಿಗೆಲ್ಲ 100% ಹೆಲ್ಪ್ ಆಗುತ್ತೆ. ಸೋಷಿಯಲ್ ಸರ್ವಿಸ್ ಯಾರ್ಯಾರು ಮಾಡಬೇಕು ಅಂದ್ಕೊಂಡಿದ್ದೀರಾ ಮೇಷರಾಶಿಯವರು 100% ಹೆಲ್ಪ್ ಆಗುತ್ತೆ. ಬಟ್ ಶನಿ 7.5 ಸ್ಟಾರ್ಟ್ ಆಗಿರೋದ್ರಿಂದ 100% ಬ್ಲೇಮಿಂಗ್ ಕೂಡ ತೊಗೊತೀರಾ. ಆ ಬ್ಲೇಮಿಂಗಿಗೆಲ್ಲ ರೆಡಿಯಾಗಿ ಕೂಡ ನೀವು ಮುನ್ನುಗ್ತೀರಾ ಅಂದರೆ ಸಕ್ಸಸ್ ನಿಮ್ಮದಾಗಿರುತ್ತೆ. ಇಂಥವ್ರು ರಾಶಿಯವರು ಹಿಂಗೆ ಪರಿಹಾರ ಮಾಡಿಕೊಡಿ, ಈ ಇಯರ್ ಚೆನ್ನಾಗಿರುತ್ತೆ ಅಂದರೆ ಒಂದು ಸಿಂಪಲ್ ಆಗಿ ಏನದು ಪರಿಹಾರ? ಯಾವ ರೆಮಿಡಿ ಅಥವಾ ಯಾವ ಮಂತ್ರ? ಸಿಂಪಲ್ಲಾಗಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಗುರು ಸೇಫ್ ಇದ್ದಾನೆ. ಸೊ ಗುರುವಿನ ಬಿಡೋಣ. ನಿಮ್ಮ ಗುರುವಿನ ಆಶೀರ್ವಾದ ಪಡ್ಕೊಂಡ್ರೆ ಸಾಕು. ನೀವು ಯಾರನ್ನ ಮನೆ ಗುರುಗಳು ಅಂತ ನಂಬಿದ್ದೀರಾ ಅವ್ರನ್ನ ಮನೆ ಕರೆದು ಊಟಕ್ಕೆ ಹಾಕಿದ್ರು ಸಾಕು. ಓಕೆ. ನಿಮಗೆ ಸ್ವಲ್ಪ ಡೇಂಜರಸ್ ಆಗಿ ಕಾಣ್ತಾ ಇರ್ತಕ್ಕಂಥದ್ದು ರಾಹು ಮತ್ತು ಶನಿ. ಶನಿ 7.5 ನಡೀತಾ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರಬೇಕು.
ಆದಷ್ಟು ಅಂಗವಿಕಲ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಊಟನೋ ಬಟ್ಟೆನೋ ಏನೇ ಕೊಟ್ರು ಶನಿ ಸಾಡೆ ಸಾತಿಗೆ ಇದಿಷ್ಟೇ ಪರಿಹಾರ. ಇನ್ನು ರಾಹು ಅಂತ ಬಂದರೆ ರಾಹುವಿಗೆ ಅಧಿದೇವತೆ ಬಂದು ಯಾವತ್ತು ದೇವಿ ಇರ್ತಾಳೆ. ನೀವು ದೇವಿ ಆರಾಧನೆ ಮಾಡ್ಬೋದು. ಸಾಧ್ಯವಾದರೆ ಚಂಡೀ ಪಾರಾಯಣ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ಬೋದು. ಪ್ರತಿ ಶುಕ್ರವಾರ ರಾಹು ಕಾಲದ ಸಮಯದಲ್ಲಿ ಬಿಟ್ವೀನ್ 11 to 12 ಮಧ್ಯಾಹ್ನ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪವನ್ನು, ತುಪ್ಪದ ದೀಪವನ್ನು ಹಚ್ಚುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ರಾಹುವಿನ ಎಫೆಕ್ಟ್ಸ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಇನ್ನು ವೃಷಭ ರಾಶಿ ನೋಡೋದಾದರೆ, ವೃಷಭ ರಾಶಿಗೆ ಸದ್ಯಕ್ಕೆ 2026 ಮೇ ತಿಂಗಳ ತನಕ ಮಾತ್ರ ಗುರುಬಲ ಇರ್ತದೆ. 2026 ಮೇಯಿಂದ ವೃಷಭ ರಾಶಿಯವರಿಗೆ 3ನೇ ಮನೆಗೆ ಗುರು ಹೋಗೋದ್ರಿಂದ ಸ್ವಲ್ಪ ಮುನ್ನುಗ್ಗಿ ಧೈರ್ಯ ಮಾಡೋದಕ್ಕೋಗಿ ಅಪಹಾಸ್ಯಕ್ಕೆ ಒಳಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವೃಷಭ ರಾಶಿಯವರಿಗೆ. ಇನ್ನು 11ನೇ ಮನೆಯಲ್ಲಿ ಶನಿ ಬರ್ತಾನೆ. 11ನೇ ಮನೆಯಲ್ಲಿ ಶನಿ ಬರೋದು, ಶನಿಯ ದೃಷ್ಟಿ ವೃಷಭ ರಾಶಿಗೆ ಬೀಳೋದ್ರಿಂದ ಸ್ವಲ್ಪ ಸೋಮಾರಿತನ ಇರ್ತದೆ, ಸ್ವಲ್ಪ ಆಲಸ್ಯತನ ಇರ್ತದೆ. ನಾಳೆ ಮಾಡಿದ್ರಾಯ್ತು, ನಾಡ್ದು ಮಾಡಿದ್ರಾಯ್ತು, ಈ ಥರ ಕೆಲಸವನ್ನು ಮುಂದೂಡ್ತಾ ಹೋಗ್ತೀರಾ. ನೀವು ಎಷ್ಟು ಮುಂದೂಡ್ತಾ ಹೋಗ್ತೀರಾ ಅಷ್ಟೇ ನಿಮ್ಮ ಸಕ್ಸಸ್ ನಿಧಾನವಾಗಿ ಆಗ್ತದೆ. ಇನ್ನು ರಾಹುಕೇತು ಬಗ್ಗೆ ಹೇಳೋದು ಬರುತ್ತೆ. ರಾಹುಕೇತು ಬಂದು ವೃಷಭ ರಾಶಿಯವರಿಗೆ 4ನೇ ಮನೆಯಲ್ಲಿ ಕೇತು ಬರ್ತಾನೆ. 4ನೇ ಮನೆಯಲ್ಲಿ ಕೇತು ಬರೋದ್ರಿಂದ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ವೈರಾಗ್ಯತನವನ್ನು ತೋರಿಸ್ತದೆ. ವೈರಾಗ್ಯತನ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು, ಯಾರ ಜೊತೆನೂ ಕೂತ್ಕೊಂಡು ಅಷ್ಟು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು, ಒಬ್ಬಂಟಿಯಾಗಿರಬೇಕು ಅನಿಸೋಂಥದ್ದು. ಮತ್ತು 4ನೇ ಸ್ಥಾನ ಹೈಯರ್ ಎಜುಕೇಷನ್ ಅಂತ ಹೇಳ್ತೀವಿ. ಈ ಹೈಯರ್ ಎಜುಕೇಷನ್ ಅನ್ನೋ ಸ್ಥಾನದಲ್ಲಿ ಕೇತು ಬಂದು ಕೂತಿರೋದ್ರಿಂದ ವೃಷಭ ರಾಶಿಯವರಿಗೆ ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ಯೂನಿಕ್ನೆಸ್ ಅನ್ನೋದು ಕಾಡುತ್ತೆ. ಎಲ್ಲರೂ ಥಿಂಕ್ ಮಾಡೋದಕ್ಕಿಂತ ವಿಶೇಷವಾಗಿ ಏನಾದ್ರು ಥಿಂಕ್ ಮಾಡಿದ್ದೆ ಅಂದರೆ ಕೇತು ಅಂದರೆ ಯೂನಿಕ್ನೆಸ್ ಅಂತ. ಓಕೆನಾ? ಕೇತು ಒಂದು ಒಬ್ಬ ಸಾಧು, ಸಂತ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನೀವು ಏನಾದ್ರು ವಿಶೇಷವಾಗಿ ಎಲ್ಲರಿಗಿಂತ ಬಿಟ್ಟು ಬೇರೆ ಟಾಪಿಕನ್ನು ಯೋಚನೆ ಮಾಡಿ ಅದರಲ್ಲಿ ಏನಾದರೂ ಯೂನಿಕ್ನೆಸ್ ಆಗಿ ಮಾಡ್ತೀರಾ ಅಂತ ಹೇಳಿದ್ರೆ ಎಜುಕೇಷನ್ ವಿಚಾರದಲ್ಲಿ 100% ಮುಂದೆ ಬರ್ತೀರಾ. ಬಟ್ ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ರಾಹು ಕೂತಿದ್ದಾನೆ. 10, 11 ವೃಷಭ ರಾಶಿಯವರಿಗೆ 10ನೇ ಮನೆ ರಾಹು ಕೂತಿರೋದ್ರಿಂದ ಏನು ಹೇಳುತ್ತೆ, ತುಂಬ ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಗೊತ್ತಾಯ್ತಲ್ಲ? ತುಂಬ ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಏನಾಗುತ್ತೆ, ರಾಹು ಅಂತ ಹೇಳಿದ್ರೆ ಸಡನ್ ರಿಯಾಕ್ಷನ್ ಅಂತ. ರಾಹು ಅಂತ ಹೇಳಿದ್ರೆ ನಾವು ಜ್ಯೋತಿಷದಲ್ಲಿ ಚಾಂಡಾಳ ಅಂತ ಹೇಳ್ತೀವಿ. 10ನೇ ಮನೆ ಕಾರ್ಯಸ್ಥಾನ, ಅಲ್ಲಿ ಕೂತ್ಕೊಂಡು ರಾಹು ಕೂತಿರೋದ್ರಿಂದ ನಿಮ್ಮ ಕೈಲಿ ಸಡನ್ನಾಗಿ ಕೆಲಸಗಳು ಮಾಡಿಸ್ತಾ ಇರ್ತಾನೆ. ಇದಾದ್ಮೇಲೆ ಅದು ಅಂತ ಕಂಟಿನ್ಯೂಸ್ ಆಗಿ ಆ ಥರ ಯಾವಾಗ ಮಾಡ್ತಾ ಹೋಗ್ತೀರಾ, ರಾಹು ಚಾಂಡಾಳ ಆಗಿರೋದ್ರಿಂದ ಅಲ್ಲಿ ಯಾವ್ದಾದ್ರು ಒಂದು ಕೆಲಸವನ್ನು ತಪ್ಪಿಸ್ತಾನೆ. ಅಲ್ಲಿ ಜಗಳಗಳಾಗೋ ಚಾನ್ಸ್ ಇರ್ತದೆ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮುನ್ಸೂಚನೆಯನ್ನು ಗಮನಿಸಬೇಕಾಗ್ತದೆ ವೃಷಭ ರಾಶಿಯವರು. ಇನ್ನು ಚಾಂಡಾಳ ಅಂದರೆ ನೀವು ಗುರು ವೃಷಭ ರಾಶಿಗೆ ಚಾಂಡಾಳನಾಗಿರ್ತಾನ ಅಥವಾ ವೃಷಭ ರಾಶಿಗೆ 10ನೇ ಮನೆಗೆ ರಾಹು ಬರ್ತಾನೆ. ಒಟ್ಟಾರೆ ರಾಹುವನ್ನು ನಾವು ಜ್ಯೋತಿಷದಲ್ಲಿ ಚಾಂಡಾಳ ಗ್ರಹ ಅಂತ ಹೇಳ್ತೀವಿ. ಮ್ಯಾನಿಪುಲೇಟ್ ಮಾಡೋದು, ಟ್ರಿಗರ್ ಮಾಡೋದು, ಬೇಕು ಅಂತಲೇ ಪ್ರವೋಕ್ ಮಾಡೋದು, ಈ ರೀತಿ ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ವೃಷಭ ರಾಶಿಯವರಿಗೆ. ಅದರಲ್ಲೂ ಕೂಡ ಗುರುಬಲ ಇಲ್ಲದೆ ಇರೋದ್ರಿಂದ ನಾನು ಅವಾಗಲೇ ಹೇಳಿದೆ, ಧೈರ್ಯವಾಗಿ ಮುನ್ನುಗ್ಗಿ ಅಪಹಾಸ್ಯಕ್ಕೆ ಒಳಗಾಗ್ತೀರಾ ಅಂತ. ಗುರುಬಲ ಇದ್ದರೆ ಸೇಫ್ ಅಂತ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ, ಗುರುಬಲ ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ಗುರುಬಲ ಇದ್ದರೆ ಸೇಫ್ ಆಗಿರ್ತೀರಾ ಅಂತ. ಸೊ ಇಲ್ಲಿ ಈ ಕಡೆ ಗುರುಬಲನೂ ಇಲ್ಲ, ಈ ಕಡೆ ಶನಿ ದೃಷ್ಟಿ ಬೇರೆ ಬೀಳ್ತದೆ. ಅದರಲ್ಲೂ ಕೂಡ 10th ಹೌಸಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಒಂದು 60 to 70% ನೆಗೆಟಿವಿಟಿಂದನೇ ಹೇಳ್ಬೋದು. ಬಟ್ ಎಷ್ಟು ಅಲೋನ್ ಆಗಿರ್ತೀರಾ, ಕೇತುವಿಂದ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಎಷ್ಟು ಒಬ್ಬಂಟಿಯಾಗಿ ಮುನ್ನುಗ್ತೀರಾ ಅಷ್ಟು ಯೂನಿಕ್ನೆಸ್ಸನ್ನು ಕಾಣ್ತೀರಾ ನೀವು. ಒಟ್ಟಾರೆ ವೃಷಭ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಅಂತೇಳಿ ಮಿಷ್ಟಫಲ ಅಂತ ಹೇಳ್ಬೋದು. ಹೌದು. ಇನ್ನು ನೆಕ್ಸ್ಟು, ಇನ್ನು ವೃಷಭ ರಾಶಿಯವರಿಗೆ ಪರಿಹಾರ ಹೇಳೋದಾದರೆ, ವೃಷಭ ರಾಶಿಯವರಿಗೆ ಆಲ್ರೆಡಿ ಸದ್ಯಕ್ಕೆ ಗುರುಬಲ ಇದೆ. ಮೇ ತಿಂಗಳ ನಂತರ ಗುರುಬಲ ಇಲ್ಲದೇ ಇರೋ ಕಾರಣ ಗುರುವಿನ ಅನುಗ್ರಹ ನಿಮಗೆ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ಗುರು ಅಂತೇಳಿದ್ರೆ ನಾವು ಶಿವನನ್ನಾದರೂ ಆರಾಧನೆ ಮಾಡ್ಬೋದು. ಸೊ ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹಾಲನ್ನು ಕೊಡುವಂಥದ್ದು ಅಭಿಷೇಕಕ್ಕೆ, ಇದನ್ನಾದರೂ ಮಾಡ್ಬೋದು. ಇನ್ನು ವೃಷಭ ಆದಮೇಲೆ ವೃಷಭ ರಾಶಿ ಆದ ನಂತರ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯ ಅಧಿಪತಿ ಬಂದು ಬುಧ. ಫಸ್ಟ್ ಆಫ್ ಆಲ್ ಮಿಥುನ ರಾಶಿಯವ್ರಿಗೆ ಹೆಂಗೆ ಅಂತ ಹೇಳಿದ್ರೆ, ಒಳ್ಳೆಯವ್ರ ಜೊತೆ ಇದ್ರೆ ಒಳ್ಳೆಯವರು, ಕೆಟ್ಟವ್ರ ಜೊತೆ ಇದ್ರೆ ಕೆಟ್ಟವರು. ಕೆಟ್ಟವ್ರು ಅವರು ಉದ್ದೇಶಪಟ್ಟು ಕೆಟ್ಟವ್ರಾಗೋದಿಲ್ಲ, ಗೊತ್ತಿಲ್ಲ ಏನೋ ಕೆಟ್ಟವ್ರು ಕರೆದ್ರೆ ಅವ್ರ ಜೊತೆ ಹೋಗ್ಬಿಡೋದು. ಬಟ್ ಇವ್ರ ಮನಸ್ಥಿತಿ ಒಳ್ಳೇದೇ ಇರುತ್ತೆ. ಅವ್ರು ಕರೆದ್ರು ಹೋಗೋದು, ಇವ್ರು ಕರೆದ್ರು ಹೋಗೋದು. ಲಾಸ್ಟಲ್ಲಿ ಇವ್ರ ತಪ್ಪಿಗೆ ಇವ್ರು ಏನು ತಪ್ಪೇ ಇರಲ್ಲ, ಲಾಸ್ಟಲ್ಲಿ ಇವರೇ ತಗ್ಲಾಕೊಳ್ಳೋದು. ಈ ಥರ ಮೊದಲನೇದಾಗಿ ಮಿಥುನ ರಾಶಿಯವರ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ಬಟ್ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಮಿಥುನ ರಾಶಿಯವರಿಗೆ 2026ನೇ ಇಸ್ವಿಯಲ್ಲಿ ಗುರುಬಲ ಸ್ಟಾರ್ಟ್ ಆಗ್ತಾ ಇದೆ. 1 ವರ್ಷದ ತನಕ ಗುರುಬಲ ಇರ್ತದೆ. ಅದರಲ್ಲೂ ಕೂಡ ಧನಸ್ಥಾನದಲ್ಲಿ ಮಿಥುನ ರಾಶಿಯಿಂದ 2ನೇ ಸ್ಥಾನದಲ್ಲಿ ಗುರು ಉಚ್ಚ ರಾಶಿಗೆ ಬರ್ತಾ ಇದ್ದಾನೆ. ಎಷ್ಟನೇ ಮನೆ ಅಧಿಪತಿಯಾಗಿ, ಸಪ್ತಮಾಧಿಪತಿಯಾಗಿ ಮತ್ತು ದಶಮಾಧಿಪತಿಯಾಗಿ. ಯಾರ್ಯಾರಿಗೆ ಮದುವೆ ಆಗಿಲ್ಲ ಮಿಥುನ ರಾಶಿಯವರಿಗೆ ಮದುವೆ ಆಗ್ತಕ್ಕಂಥ ಯೋಗ ಮೇ ತಿಂಗಳಿಂದ ಮುಂದಕ್ಕೆ 100% ಇದೆ. ನಿಮ್ಮ ಮದುವೆ ಆದ ನಂತರದಲ್ಲಿ ನಿಮ್ಮ ಲಕ್, ನಿಮ್ಮ ಫ್ಯೂಚರ್ ಬದಲಾಗೋ ಚಾನ್ಸಸ್ ಜಾಸ್ತಿ ಇದೆ. ಹುಡುಗ ಆಗಿದ್ದರೆ ನಿಮ್ಮ ಹೆಂಡತಿಯಿಂದ ನಿಮ್ಮ ಲಕ್ ಚೇಂಜ್ ಆಗುವಂಥದ್ದು, ಹುಡುಗಿ ಆಗಿದ್ದರೆ ನಿಮ್ಮ ಗಂಡನಿಂದ ನಿಮ್ಮ ಲಕ್ ಚೇಂಜ್ ಆಗುವಂಥದ್ದು. ಯಾಕೆ ಅಂದರೆ ಗುರು ಇಲ್ಲಿ ಸಪ್ತಮಾಧಿಪತಿ. ಸಪ್ತಮ ಸ್ಥಾನ ಅಂತ ಹೇಳಿದ್ರೆ ಕಳತೃ ಸ್ಥಾನ, ಹೆಂಡತಿಯ ಸ್ಥಾನ ಅಥವಾ ಗಂಡನ ಸ್ಥಾನ. ಅದರ ಅಧಿಪತಿಯಾಗಿ ಗುರು ಬಂದು ನಿಮಗೆ ಗುರುಬಲ ಕೊಡ್ತಾ ಇರೋದ್ರಿಂದ, ಅದರಲ್ಲೂ ಕೂಡ ಧನಸ್ಸು ರಾಶಿಯಲ್ಲಿ ಉಚ್ಚ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಗುರುವಿನ ಬಲ ಸಂಪೂರ್ಣವಾಗಿ ಮಿಥುನ ರಾಶಿಯವರಿಗಿದೆ. ಬಟ್ 9ನೇ ಮನೆಯಲ್ಲಿ ರಾಹು, ಪಿತೃಸ್ಥಾನ ಅಂತ ಹೇಳ್ತೀವಿ 9ನೇ ಮನೆಯನ್ನು. ಅಲ್ಲಿ ರಾಹು ಕೂತಿರೋದ್ರಿಂದ ತಂದೆಯ ವಿಚಾರದಲ್ಲಿ ಸ್ವಲ್ಪ ಬೇಸರವನ್ನು ತೋರಿಸ್ತದೆ.
ಇನ್ನು ಮಿಥುನ ರಾಶಿಗೆ 3ನೇ ಮನೆಯಲ್ಲಿ ಕೇತು ಬಂದು ಕೂರ್ತಾನೆ. 3ನೇ ಮನೆ ಅಂತ ಹೇಳಿದ್ರೆ ಸೈಲೆಂಟ್, ಈ ಧೈರ್ಯ, ನಮ್ಮ ಸಾಹಸ, ಸಮಾಜದಲ್ಲಿ ಹೆಂಗೆ ಕಾಣಿಸ್ಕೊತೀವಿ ಅದು. ಅಲ್ಲಿ ಕೇತು ಬಂದು ಕೂತಿರೋದೇನು ಹೇಳುತ್ತೆ, ಎಲ್ಲೋ ಸೈಲೆಂಟಾಗಿ ಗೊತ್ತೋ ಗೊತ್ತಿಲ್ಲದೇ ಹಕ್ಕಿ ಕಲ್ಲು ಹೊಡಿಯೋದು, ಗೊತ್ತಿಲ್ಲದೆ ಹಿಂದೆಯಿಂದ ಪುಷ್ ಮಾಡೋದು. ನೀವು ಏನು ಮೂಮೆಂಟ್ ಮಾಡ್ತಾ ಇದ್ದೀರ ಅಂತ ಯಾರೂ ಗೊತ್ತೇ ಇರಲ್ಲ. ಇಲ್ಲಿ ಏನೋ ಒಂದು ಇನ್ಸಿಡೆಂಟ್ ಮಾಡಿರ್ತೀರ, ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು, ಯಾರು ಮಾಡಿದ್ರು ಅಂತಲೇ ಗೊತ್ತಾಗಿರಲ್ಲ, ಬಟ್ ನಿಮ್ಮಿಂದನೇ ಆಗಿರುತ್ತೆ. ಈ ರೀತಿ ಫಲಗಳನ್ನು ಕೇತು ಕೊಡ್ತಾ ಇದ್ದಾನೆ. ಈ ವಿಚಾರವನ್ನು ನೀವು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ದಶಮ ಸ್ಥಾನದಲ್ಲಿ ನಿಮಗೆ ಶನಿ ಕಾಯ್ತಾ ಇದ್ದಾನೆ. 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕಾರ್ಯಸ್ಥಾನ, ಕರ್ಮಸ್ಥಾನ, ನೀವೇನು ಕರ್ಮಾಧಿಪತಿ 10ನೇ ಮನೆಯಲ್ಲೇ ಕೂತ್ಕೊಂಡಿರೋದ್ರಿಂದ ನೀವೇನು ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಶನಿ ನೋಡ್ತಾ ಇರ್ತಾನೆ. ನೀವು ಎಷ್ಟು ಒಳ್ಳೆಯವರಾಗಿರ್ತೀರಾ, ಎಷ್ಟು ಒಳ್ಳೆಯವರು ಸಹವಾಸ ಮಾಡ್ತೀರಾ, ಅಷ್ಟು ನಿಮಗೆ 2026 ಸಕ್ಸಸ್ಸನ್ನು ಕಾಣ್ತೀರಾ. ಒಂದು ರೀತಿಲಿ ವಾರ್ನಿಂಗ್ ಕೊಡೋ ರೀತಿಲಿ ಆಗಿತ್ತು ಮಿಥುನ ರಾಶಿ ಭವಿಷ್ಯ. ಯಾಕಂತಂದರೆ ಒಳ್ಳೆ ರೀತಿಲಿ ಇದ್ದರೆ ಒಳ್ಳೇದಾಗುತ್ತೆ, ಕೆಟ್ಟ ರೀತಿಲಿ ಇದ್ದರೆ ಹುಷಾರಾಗಿರಬೇಕಾಗುತ್ತೆ. ನೀವೇನಾದರೂ ಅಪ್ಪಿತಪ್ಪಿ ಸ್ವಲ್ಪ ಯಾಮರಕ್ಕೆ ಹೋದರೆ ಶನಿ ದಶಮದ ಸ್ಥಾನದಲ್ಲಿ ಕೂತಿದ್ದಾನೆ, ಸೊ ಹುಷಾರಾಗಿರಿ ಅಂತ ಹೇಳಿದ್ರಿ. ಮಿಥುನ ರಾಶಿಗೆ ಪರಿಹಾರವನ್ನು ಹೇಳೋದಾದರೆ ಆಲ್ಮೋಸ್ಟ್ ಚೆನ್ನಾಗಿದೆ, ಬಟ್ ನೀವು ಬೆಸ್ಟ್ ಅಂತ ಹೇಳಿದ್ರೆ ನೀವು ಕೂಡ ದೇವಿ ಆರಾಧನೆ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ನಿಮಗೆ ನೆಗೆಟಿವಿಟಿ ತುಂಬ ಕಾಡ್ತಾ ಇರೋದು ಗೊತ್ತಿಲ್ಲದೆ ನಿಮ್ಮ ಕಡೆಯಿಂದ ತಪ್ಪಾಗ್ತಾ ಇರ್ತಕ್ಕಂಥದ್ದು ರಾಹುವಿನಿಂದ. ರಾಹುವಿಗೆ ಮತ್ತೆ ಅಧಿದೇವತೆ ಒಂದು ದೇವಿನೇ ಬರ್ತಾಳೆ. ಸೊ ಪರಿಹಾರ ನಾನು ಹೇಳೋದ್ನಲ್ಲ, ಪ್ರತಿ ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು, ತುಪ್ಪದ ದೀಪವನ್ನು ಹಚ್ಚೋದಾಗಿರ್ಬೋದು, ಅಥವಾ ಬೆಲ್ಲದ ದೀಪವನ್ನು ಹಚ್ಚೋದಾಗಿರ್ಬೋದು, ಅಥವಾ ಇದು ಯಾವುದೂ ಆಗಲಿಲ್ಲ ಅಂದರೆ ಒಂದು 5 ಜನ ಮುತ್ತೈದರಿಗೆ ನಿಮ್ಮ ಕೈಲಾದಷ್ಟು ಕುಂಕುಮ ಕೊಡೋದು, ಬಟ್ಟೆನ ಕೊಡೋದು, ಇದನ್ನಾದರೂ ಮಾಡ್ಬೋದು. ಯೂಶ್ವಲಿ ನೀವು ಇಷ್ಟು ಹೇಳಿದ್ದು ರಾಹುಗಾಲದಲ್ಲಿ ದೀಪ ಹಚ್ಚೋದು ಅಥವಾ ಮುತ್ತೈದರಿಗೆ ಕುಂಕುಮ ಕೊಡೋದು ಹೆಣ್ಮಕ್ಳು ಅಂಥದ್ದು. ಬಟ್ ಇಲ್ಲಿ ಗಂಡು ಮಕ್ಕಳದು ಆಯಿತು ಅಂತಂದರೆ ಅವ್ರಿಗೆ ರಾಹು ಅಂತ ಹೇಳಿದ್ರೆ ಸ್ತ್ರೀ ಗ್ರಹ. ಓಕೆ, ಗಂಡು ಮಕ್ಕಳಾದರೂ ಮಾಡ್ಬೋದು, ಹೆಣ್ಣು ಮಕ್ಕಳಾದರೂ ಮಾಡ್ಬೋದು. ಇದು ನಾನು ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರ್ತಕ್ಕಂಥ ಪರಿಹಾರ. ನಾನು ಹೇಳ್ತಾ ಇರೋ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ರಾಹುಗಾಲದಲ್ಲಿ ದೀಪ ಹಚ್ಚೋಂಥ ಸಂಖ್ಯೆನ ತೊಗೊಂಡ್ರೆ ಹೆಣ್ಣು ಮಕ್ಕಳು ಜಾಸ್ತಿ, ಅಥವಾ ನಾನು ಒಬ್ರಿಗೆ ಮುತ್ತೈದರ ಕುಂಕುಮ ಕೊಡ್ತೀನಿ ಅಂತಂದರೆ ಹೆಣ್ಣು ಮಕ್ಳಿಗೆ ಮಾಡೋವಂಥ ಕೆಲಸ. ಹೌದು. ಸೊ ಇದು ದೀಪ ಹಚ್ಚೋದು ಮತ್ತು ಕುಂಕುಮ ಕೊಡೋದು ಇವೆರಡೂ ಜಾಸ್ತಿ ಹೆಣ್ಮಕ್ಳಿಗೆ ಸೀಮಿತವಾಗಿರುತ್ತೆ. ಹಾಗಾದರೆ ಗಂಡು ಮಕ್ಕಳಿಗೆ ಈ ಒಂದು ರಾಶಿಯಲ್ಲಿ ಹುಟ್ಟಿದವರಿಗೆ ಇದೇ ಪರಿಹಾರನ ಅವರು ಮುತ್ತೈದರ ಕುಂಕುಮ ಅಂತೂ ಕೊಡಕ್ಕೆ ಹೋಗಲ್ಲ ಆ ಗಂಡು ಮಕ್ಕಳು. ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋಕ್ಕೆ ಅವ್ರಿಗೆ ಖಂಡಿತವಾಗ್ಲೂ ಟೈಮ್ ಇರಲ್ಲ. ಇದು ಬಿಟ್ಟರೆ ಬೇರೆ ಏನು ಸಿಂಪಲ್ ರೆಮಿಡಿ ಇದೆ ಅಂತ? ಅಟ್ಲೀಸ್ಟ್ ಒಂದು ಕುಂಕುಮಾರ್ಚನೆ ಮಾಡಿಸ್ಬೋದು ನೀವು. ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಿಂಬೆಹಣ್ಣನ್ನು ತೊಗೊಂಡೋಗಿ ಆ ನಿಂಬೆಹಣ್ಣಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿ, ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಹೇಳಿ ಒಂದು ಅರ್ಚನೆಯನ್ನು ಮಾಡಿಸಿ ಆ ನಿಂಬೆಹಣ್ಣನ್ನು ನಿಮ್ಮ ಜೊತೆಲಿ ಇಟ್ಕೊಂಡೋದ್ರು ಸಾಕು. ಓಕೆ, ಗಂಡು ಮಕ್ಕಳು ವಿಶೇಷವಾಗಿ. ಓಕೆ, ಒಟ್ಟಿನಲ್ಲಿ ಗುರುಗಳೇ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ಜೀವನ 2026ರಲ್ಲಿ ಚೆನ್ನಾಗಿರಬೇಕು ಅಂತ ನಾವೆಲ್ಲರೂ ಕೇಳ್ಕೊಳ್ತೀವಿ. ಸೊ ಅಂಥದ್ರಲ್ಲಿ ನೀವು ನೇರ ನಿರಂತರವಾಗಿ ಸಖತ್ತಾಗಿ ಉತ್ತರ ಕೊಡ್ತಾ ಇದ್ದರೆ, ಯಾವ ರಾಶಿಗೆ ಶುಭ ಫಲ ಇದೆ, ಯಾರು ಚೆನ್ನಾಗಿ ದುಡ್ಡು ಮಾಡ್ತಾರೆ, ಯಾರಿಗೆ ಅನಾರೋಗ್ಯ ಸಮಸ್ಯೆ ಇದೆ, ಅಥವಾ ಯಾರು ಚೆನ್ನಾಗಿ ಲಕ್ ಸಿಗುತ್ತೆ ಈ ವರ್ಷ, ಈ ಎಲ್ಲ ಪ್ರಶ್ನೆಗಳು ನನ್ನಲ್ಲಿ ಕಾಡ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಸರ್ವೇ ಸಾಮಾನ್ಯವಾಗಿ ಮುಗಿಸೋದಾದರೆ ಇನ್ನು ಮಿಕ್ಕಿದ ರಾಶಿ ಭವಿಷ್ಯ. ಮುಂದಿನ ರಾಶಿ ಬಂದು ಕಟಕ ರಾಶಿ. ಕಟಕ ರಾಶಿಯವ್ರಿಗೊಂಥರ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನಂಗಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಕಟಕ ರಾಶಿಗೆ ಗುರು ಬಂದು ಉಚ್ಚ ರಾಶಿಗೆ ಬರ್ತಾ ಇದ್ದಾನೆ. ಬಟ್ ನಾವು ಗೋಚಾರ ಫಲ ನೋಡೋದಾದರೆ ನಮ್ಮ ರಾಶಿಯಲ್ಲಿ ಯಾವಾಗ ಗುರು ಇರ್ತಾನೆ ಅವಾಗ ಗುರುಬಲ ಇರೋದಿಲ್ಲ ಆ್ಯಕ್ಚುಲ್ ಆಗಿ, ಓಕೆನಾ. ಆದರೆ ಕಟಕ ರಾಶಿಯಲ್ಲೇ ಗುರುಗೆ ಉಚ್ಚ ರಾಶಿ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಯಾವ ಥರ ಅಂತ ಹೇಳಿದ್ರೆ ಗುರು ಬಂದು ಧನಕಾರಕ, ಇಲ್ಲಿ 6ನೇ ಮನೆ ಅಧಿಪತಿ ಆಗ್ತಾನೆ. ಓಕೆ, ಸಾಲ ಕೊಟ್ಟರೆ ವಾಪಸ್ ಬರದೇ ಇರೋದು, ಅಯ್ಯೋ, ಅಥವಾ ಬಂದಿದ್ದ ದುಡ್ಡು EMIಗೆ ಅಲ್ಲಿ ಇಲ್ಲಿ ಖರ್ಚಾಗುವಂಥದ್ದು. ಇನ್ನು ಗುರು ಬಂದು ಈ ರಾಶಿಗೆ 9ನೇ ಮನೆ ಅಧಿಪತಿ ಆಗ್ತಾನೆ, ಭಾಗ್ಯಸ್ಥಾನಾಧಿಪತಿ. ಭಾಗ್ಯಸ್ಥಾನದಿಂದ ಒಂದು ಕಡೆ ಲಕ್ಕನ್ನು ಕೊಡ್ತಾನೆ, ಓಕೆನಾ. 6ನೇ ಮನೆ ಅಧಿಪತಿ ಆಗಿರೋದ್ರಿಂದ 6ನೇ ಮನೆಯನ್ನು ಪಾಪಸ್ಥಾನ ಅಂತ ಹೇಳ್ತೀವಿ, ಈ ಕಡೆ ಕಿತ್ಕೊತಾನೆ. ಈ ರೀತಿ ಗುರುವಿನ ಫಲಗಳು ಕಟಕ ರಾಶಿಯವರಿಗೆ ಬರ್ತದೆ. ಇನ್ನು ಕಟಕ ರಾಶಿಗೆ 2ನೇ ಮನೆಯಲ್ಲಿ ಕೇತು ಇದ್ದಾನೆ. ನಿಮ್ಮ ಮಾತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ 2ನೇ ಮನೆ ಧನಸ್ಥಾನ, ಅದ್ರ ಜೊತೆ ವಾಕ್ ಸ್ಥಾನ ಅಂತ ಹೇಳ್ತೀವಿ. ವಾಕ್ ಅಂತ ಹೇಳಿದ್ರೆ ಮಾತು. ಕೇತು ಅಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬ ಯೋಚನೆ ಮಾಡಿ ಮಾತಾಡ್ತಿರೋ ಒಳ್ಳೇದು, ಬಟ್ ನಿಮ್ಮ ಮಾತಿನಿಂದ ಬೇರೆಯವ್ರಿಗೆ ಹರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಕೇತು ಬಂದು ಪಾಪಗ್ರಹ ಆಗ್ತಾನೆ. ಎಲ್ಲೋ ನಿಮ್ಮ ಮನಸ್ಸಿಗೆ ಎಲ್ಲೋ ನೀವು ಬೇರೆಯವ್ರ ಮನಸ್ಸಿಗೆ ಚುಚ್ಚಿ, ನಿಮಗೆ ಗೊತ್ತಿಲ್ಲದೆ ಚುಚ್ಚಿ ಮಾತಾಡುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರ್ತದೆ. ಇದೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇನ್ನು ಕಟಕ ರಾಶಿಯವರಿಗೆ 8ನೇ ಮನೆಯಲ್ಲಿ ರಾಹು ಬಂದು ಕೂರ್ತಾನೆ. ರಾಹು 8ನೇ ಮನೆ ಅಂತ ಹೇಳಿದ್ರೆ ಆಯುಷ್ಯ ಸ್ಥಾನ ಆಗುತ್ತೆ, ಅದರ ಜೊತೆಗೆ ಆರೋಗ್ಯ ಸ್ಥಾನವೂ ಆಗ್ತದೆ. ಮತ್ತು 8ನೇ ಮನೆ ಬಂದ್ಬಿಟ್ಟು ನಿಮ್ಮ ಪಾಪ ಕರ್ಮಗಳನ್ನು ಲೆಕ್ಕ ಹಾಕುವಂಥ ಸ್ಥಾನ ಆಗಿರ್ತದೆ. ಅಲ್ಲಿ ರಾಹು ಬಂದು ಕೂತಿರೋದ್ರಿಂದ ಮೊದಲನೇದಾಗಿ ಆರೋಗ್ಯದ ಸಮಸ್ಯೆನ ನೋಡೋದಾದರೆ ಈ ಸಣ್ಣ ಪುಟ್ಟ ವೈರಲ್ ಇನ್ಫೆಕ್ಷನ್ಸ್, ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಮೈ ಕಡಿತ ಆಗಿರ್ಬೋದು, ಮೈಯಲ್ಲಿ ಮಾರ್ಕ್ಸ್ ಬರೋವಂಥದ್ದಾಗಿರ್ಬೋದು, ರಾತ್ರಿ ಹೊತ್ತು ನಿದ್ರಾಹೀನತೆ, ನಿದ್ರೆ ಬರುವಂಥದ್ದಾಗಿರ್ಬೋದು, ನಿದ್ರೆ ಬರದೇ ಇರೋವಂಥದ್ದಾಗಿರ್ಬೋದು, ಕೆಟ್ಟ ಕನಸುಗಳು ಬೀಳುವಂಥದ್ದಾಗಿರ್ಬೋದು, ಇದು ಸ್ವಲ್ಪ ಲಾಂಗ್ ರನ್ ಆಗುತ್ತೆ.
ಇದೆಲ್ಲ ರಾಹುವಿನ ಅಧೀನದಲ್ಲಿ ಬರೋದ್ರಿಂದ ಓಕೆನಾ, ಇದು ರಾಹುವಿನ ಫಲವನ್ನು ನೋಡ್ಬೋದು. ಇನ್ನು ಶನಿ ಬಂದು ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. 9ನೇ ಮನೆಯಲ್ಲಿ ಶನಿ ಕೂತಿರೋದು ಒಳ್ಳೆಯದೇನೆ, ಆದರೆ ನಿಧಾನ. 9ನೇ ಮನೆ ಅಂದರೆ ಭಾಗ್ಯಸ್ಥಾನ, ಲಕ್ ಅಂತ ಹೇಳಿದೆ ನಾನು. ಶನಿ ಅಂತ ಹೇಳಿದ್ರೆ ನಿಧಾನ, ಎಲ್ಲ ಗ್ರಹಗಳಿಗಿಂತ ತುಂಬ ನಿಧಾನವಾಗಿ ಚಲನೆ ಮಾಡ್ತಕ್ಕಂಥ ಗ್ರಹ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಶನಿ. 2.5 ವರ್ಷ ಒಂದೇ ರಾಶಿಲಿ ಇರ್ತಾನೆ. 2025 1 ವರ್ಷ ಆಲ್ರೆಡಿ ಆಗಿದೆ, ಇನ್ನು 1.5 ವರ್ಷ ಅಲ್ಲೇ ಇರೋದ್ರಿಂದ ಡಿಲೇ ಸಕ್ಸಸ್ ಅಂತ ಹೇಳ್ಬೋದು. ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ನೀವು ಕೆಲಸ ಮಾಡಿದ್ದೆ ಆದರೆ ಸಕ್ಸಸ್ ನಿಮ್ದಾಗುತ್ತೆ, ಬಟ್ ವೆಯ್ಟ್ ಮಾಡಬೇಕು. ನೀವು ಯಾವ ವಿಚಾರದಲ್ಲಿ ಇನ್ನೇನು ಈ ಮೂಮೆಂಟಲ್ಲಿ ಆಗೋಯ್ತು, ಸಕ್ಸಸ್ ಸಿಕ್ತು ಅಂದ್ಕೊಂಡಿರ್ತೀರ, ಲಾಸ್ಟಲ್ಲಿ ನಿಂತೋಗುತ್ತೆ, ಇಲ್ಲ ನಿಧಾನ ಆಗುತ್ತೆ, ಇಲ್ಲ ಕೆಲಸನೇ ಉಲ್ಟಾ ಆಗುತ್ತೆ. ಶನಿ ಯಾರಿಗೆ ಈ ಯಾವ ಜಾಗದಲ್ಲಿ ಶನಿ ಇರ್ತಾನೆ ಆ ವಿಚಾರದಲ್ಲಿ ನೀವು ಎಕ್ಸ್ಪೆಕ್ಟೇಷನ್ಸನ್ನು ಬಿಟ್ಟಿದ್ದೇ ಆದರೆ ಅದಕ್ಕಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ. ಈ ರೀತಿ ಕಟಕ ರಾಶಿಗೆ ವರ್ಷ ಭವಿಷ್ಯ ಇರತಕ್ಕಂಥದ್ದು. ಕಟಕ ರಾಶಿಗೆ ಶನಿ ಈ ಥರ ಹಿಂಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ 2025, 24, 23 3 ವರ್ಷದಿಂದ ಹಿಂದೆ ಅಥವಾ ಈ 3 ವರ್ಷದಿಂದ ಮುಂದೆ ಹೋದ್ರೂ ಸುಮಾರು ಜನರ ಜೀವನ 6 ಕೇರಿಲ್ಲ 3 ಕೀಳಿಲಿಲ್ಲ. ಅಂದರೆ ಕಟಕ ರಾಶಿಯವ್ರಿಗೆ ಹಿಂಗಿದೆ ಅಂತಂದಾಗ ನನಗೆ ಜೀವನದಲ್ಲಿ ಸಕ್ಸಸ್ ಸಿಗ್ತಾನೇ ಇಲ್ಲ, ಏನೇ ಮಾಡಿದ್ರು ಅನ್ನೋ ಸುಮಾರು ರಾಶಿಗಳು ಹಿಂಗೆ ಇದೆ. ಇಲ್ಲಿ ನೋಡಿದ್ರೆ ಕಟಕ ರಾಶಿಗೆ ಶನಿ ಹಿಂಗಿರುತ್ತೆ ಅಂತಲೂ ಹೇಳ್ತಿದ್ದಾರೆ. ಸೊ ಶನಿಗ್ರಹ ಅಲ್ಲಿ ಇರಲಿ ಬಿಡಲಿ ಅಥವಾ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಜನಗಳು ತುಂಬಾ ಕಷ್ಟದಲ್ಲೇ ಇದ್ದಾರೆ ಇವಾಗ್ಲೂ. ಸೊ ಅವರೆಲ್ರಿಗೂ ಶನಿಗ್ರಹದ ಪ್ರಭಾವ ಇರುತ್ತಾ ಅಂತ ನಿಮ್ಮ ಅರ್ಥ? ಒಂದು ಈ ವರ್ಷ ಭವಿಷ್ಯ ಅಥವಾ ನಾವೇನು ಗೋಚರ ಫಲ ಹೇಳ್ತಾ ಇದ್ದೀವಿ, ಇದಕ್ಕಿಂತ ಹೆಚ್ಚು ಮ್ಯಾಟರ್ ಆಗೋದು ಇದು ಸತ್ಯನೇ. ಗೋಚರ ಫಲ 80% ಅಕ್ಯುರೇಟಾಗಿ ಬರುತ್ತೆ. ಎಲ್ಲರಿಗೂ ಕೆಡುಕಿಗೆಲ್ಲ ಶನಿನೇ ಕಾರಣ ಅನ್ನೋದು ತಪ್ಪು, ಓಕೆನಾ. ಜಾತಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಟೈಮಲ್ಲಿ ಹುಟ್ಟಿದ್ದೀರಾ, ಯಾವ ಡೇಟಲ್ಲಿ, ಯಾವ ತಿಂಗಳಲ್ಲಿ, ಯಾವ ವರ್ಷದಲ್ಲಿ ಹುಟ್ಟಿದ್ದೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ವರ್ಷ ಭವಿಷ್ಯ ಈ ರಾಶಿಯವರಿಗೆ. ಉದಾಹರಣೆಗೆ ಕಟಕ ರಾಶಿ ಹೇಳಿದೆ, ಎಷ್ಟು ಜನ ಕಟಕ ರಾಶಿಯವರು ಇದ್ದಾರೆ ಅಲ್ವಾ? ಎಲ್ಲರಿಗೂ ಒಂದೇ ಫಲ ಬರುತ್ತಾ? ಚಾನ್ಸೇ ಇಲ್ಲ. ಆಗುತ್ತೆ 60 to 70% ಎಲ್ಲೋ ಒಂದು ಕಡೆ ಆಗುತ್ತೆ. ಅಕ್ಯುರೇಟಾಗಿ 100% ಹಿಂಗೆ ಪ್ರಿಡಿಕ್ಷನ್ ಬರುತ್ತೆ ಒಬ್ಬ ಮನುಷ್ಯನಿಗೆ, ಅವನಿಗೆ ಸಪ್ರೇಟ್ ಇವನಿಗೆ ಸಪ್ರೇಟ್ ಅದೇ ರೀತಿ ಪ್ರಿಡಿಕ್ಷನ್ ಬರುತ್ತೆ ಅಂತ ಹೇಳೋದಾದರೆ ಅದು ಜಾತಕದಿಂದ ಮಾತ್ರ ಸಾಧ್ಯ. ಯಾವಾಗ 2 ಅಕ್ಯುರೇಟಾಗಿ ಹೊಡೆಯುತ್ತೆ ಅಂತ ಹೇಳಿದ್ರೆ, ಈಗ ಗೋಚಾರದಲ್ಲಿ ಕಟಕ ರಾಶಿಯವರಿಗೆ ಶನಿ ಬಂದು 9ನೇ ಮನೇಲಿ ಕೂತಿದ್ದಾನೆ, ಓಕೆ, ಅದು ಕಟಕ ರಾಶಿಯವರಿಗೆ ಆಯಿತು. ಇನ್ನು ಉದಾಹರಣೆಗೆ ನನ್ನ ಜಾತಕವನ್ನು ತಗೊಳ್ಳೋದಾದರೆ, ಉದಾಹರಣೆಗೆ ನನ್ನ ಜಾತಕದಲ್ಲೂ ಸಹ ನಂದು ಕಟಕ ರಾಶಿಯಾಗಿ ಕಟಕ ಲಗ್ನವೇ ಆಗಿ ನನ್ನ ಜಾತಕದಲ್ಲೂ ಸಹ ಕೂಡ ಶನಿ 9ನೇ ಮನೇಲಿದ್ದರೆ 100% ನಾನು ಎಷ್ಟೇ ಪ್ರಯತ್ನ ಪಟ್ಟರು ಈ ಕೆಲಸ ನಾನು ಮಾಡೇ ಮಾಡ್ತೀನಿ, ಮುಗಿಸ್ತೀನಿ, ಇದರಿಂದ ನಾನು ಸೆಟ್ಲ್ ಆಗ್ತೀನಿ, ನನ್ನ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಲೈಫ್ ಚೇಂಜ್ ಆಗಲ್ಲ. ಇದು ಶನಿ ರೂಲ್. ಅಲ್ಲ, ನೀವು ಇಷ್ಟೊಂದು ಓಪನ್ ಅಪ್ ಆಗಿ ನೀವು ಈ ಥರ ಹೇಳುವಾಗ ನಾವು ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಬೆಸ್ಟ್ ಅನಿಸುತ್ತೆ. ಸುಮ್ಮನೆ ನಾವು ಕಷ್ಟಪಡೋದು, ಎಲ್ಲೋ ಒಂದು ಕಡೆ ಒಂದು ರೀತಿಲಿ ನನ್ನ ಮನಸ್ಸಲ್ಲಿ ಛಲವಾಗಿ ಇಟ್ಕೊಳೋಂಥದ್ದು, ನಾನು ಮುಂದೆ ಬರ್ತೀನಿ ಅಂತ ಆಸೆ ಆಕಾಂಕ್ಷೆಗಳಲ್ಲಿ ಬದುಕುವಂಥದ್ದು ಸುಮ್ಮನೆ ವೇಸ್ಟ್ ಅಲ್ವಾ? ಗ್ರಹಗತಿಗಳೇ ಡಿಸೈಡ್ ಮಾಡುತ್ತೆ, ಗ್ರಹಗತಿಗಳೇ ಜೀವನ ಇದು ಮಾಡುತ್ತೆ ಅಂತಂದರೆ ಮಾಡಿದ್ದುಣ್ಣೋ ಮಹಾರಾಯ ಅಂದ್ಕೊಂಡು ನೆಮ್ಮದಿಯಾಗಿರ್ಬೋದು. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಬಾಮ ಅಂದ್ಕೊಂಡು ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಜೀವನ ಸಾಗಿಸ್ಬಿಟ್ರೆ ಸಾಕು ಅನಿಸ್ಬಿಡುತ್ತೆ. ಹಾಗಾದ್ರೆ ಹುಮ್ಮಸ್ಸು ಇರೋನಿಗೆ, ಹುಮ್ಮಸ್ಸು ಇದ್ದು ನಾನು ಏನೇ ಮಾಡಿದ್ರು ಗೆಲ್ತೀನಿ ಅನ್ನೋ ಸಹಸ್ರಾರು ಮಂದಿಯವ್ರಿಗೆ ಈ ಗ್ರಹಗತಿಗಳು ಭಯನೇ ಇರಲ್ವಲ್ಲ, ಅದಕ್ಕೇನು ಹೇಳ್ತೀರಾ? ಅಂಥವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ನಾನು ಎಲ್ಲೋ ಒಂದು ಕಡೆ ಲೈಫಲ್ಲಿ ಡೌನ್ಫಾಲ್ ಆಗಿರ್ತೀರ. ಆ ಡೌನ್ಫಾಲ್ ಆಗೋ ತನಕ ನೀವು ಯಾವ ವಿಚಾರನೂ ನಂಬಿರೋದಿಲ್ಲ. ದೇವರಾಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಇದು ಯಾವುದ್ರ ಮೇಲೂ ನಿಮಗೆ ಸಿಂಗಲ್ ಥಾಟ್ ಕೂಡ ಬಂದಿರಲ್ಲ. ಯಾವಾಗ ಡೌನ್ಫಾಲ್ ಆಗ್ತಿರೋ ಲೈಫಲ್ಲಿ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿರ್ತಾರೆ, ರಿಚ್ ಪೀಪಲ್ ಇರ್ತಾರೆ, ಒಳ್ಳೆ ಎಜುಕೇಟೆಡ್ ಇರ್ತಾರೆ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಲೈಟಾಗಿ ಒಂದು ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ. ಆವಾಗ ಯಪ್ಪ ದೇವರೇ ಕಾಪಾಡಪ್ಪ ಅಂತ ಒಂದು ಲೈನ್ ಬರುತ್ತೆ ಅವ್ರ ಬಾಯಲ್ಲಿ. ಆವಾಗ ಜ್ಯೋತಿಷಿಗಳ ಹತ್ರ ಬಂದೇ ಬರ್ತಾರೆ, ಆವಾಗ ಪರಿಹಾರನೇ ಕೇಳ್ತಾರೆ. ಸೊ ನಿಮ್ಮ ಪ್ರಕಾರ ಪ್ರತಿಯೊಬ್ಬ ಸಕ್ಸಸ್ ಆಗಿರೋನು ಜ್ಯೋತಿಷ ಹತ್ರ ಹೋಗಿ ಏನೋ ಒಂದು ಪರಿಹಾರ ಮಾಡ್ಕೊಂಡು ಸಕ್ಸಸ್ ಆಗಿದ್ದಾನೆ ಅಂತ ಹೇಳ್ತಿದ್ದೀರಾ? ಇಲ್ಲ, ಆ ರೀತಿ ಹೇಳ್ತಾ ಇಲ್ಲ. ಯಾರು ಇದನ್ನು ನಂಬ್ತಾರೆ ತುಂಬ ಹೆಚ್ಚಾಗಿ, ಓಕೆನಾ, ಅವರಿಗೆ ಪರಿಹಾರ ಹೆಂಗೆ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟು ನಾನು ಪರಿಹಾರ ಕೊಟ್ಟಿದ್ದಕ್ಕೆ ಅವ್ನು ಸಕ್ಸಸ್ ಆಗಿದ್ದು ಅಥವಾ ಅವ್ನ ಜಾತಕದಲ್ಲಿ ಇರೋದಕ್ಕೆ ಹಿಂಗೆ ಸಕ್ಸಸ್ ಆಗಿರೋ ಅನ್ನೋದು ಮೊದಲನೇದಾಗಿ ಶುದ್ಧ ಸುಳ್ಳು. ಇದನ್ನು ಕೂಡ ಓಪನ್ ಆಗಿ ಹೇಳ್ತೀನಿ. ಜಾತಕ ಏನಕ್ಕೆ ಬೇಕು? ಈಗ ನೀವು ಕೇಳಿದ್ರಿ, ಹಂಗಾರೆ ಜಾತಕ ಗ್ರಹಗಳಿಂದನೇ ಎಲ್ಲ ಸಕ್ಸಸ್ ಆಗೋದಾ? ನಾವು ಗ್ರಹಗಳು ಹೆಂಗಿದೆ ಹಂಗೆ ಮೂವ್ ಆಗ್ಬೋದಲ್ವಾ, ಏನಕ್ಕೆ ಪರಿಶ್ರಮ ಅಂತೆಲ್ಲ ಕೇಳಿದ್ರಿ. ಜಾತಕನೇ ಫೈನಲ್ ಅಲ್ಲ. ಜಾತಕ ಫಸ್ಟ್ ಆಫ್ ಆಲ್ ನಮ್ಮ ಜನರು ಏನು ಥಿಂಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಸ್ವಲ್ಪ ಹಿಂದಿನ ಜನ್ರೇಷನ್ನು ಜಾತಕದಲ್ಲಿ ಹೆಂಗಿದೆ ಹಾಗೆ ಆಗ್ಬಿಡುತ್ತೆ, ಅದನ್ನು ಬಿಟ್ಟು ಬೇರೆ ಏನೂ ಆಗಲ್ಲ ಅನ್ನೋದು ಹಿಂದಿನ ಜನ್ರೇಷನ್ ಕಾನ್ಸೆಪ್ಟು. ಈಗಿನ ಈ ಜಿನ್ಜಿ ಕಾನ್ಸೆಪ್ಟ್ ನೋಡೋದಾದರೆ, ಯಾವ ಜಾತಕನಲ್ಲಿ ಯಾವ ಧೈರ್ಯ ಇಲ್ಲ, ನಾವು ಮಾಡಿದ್ದೆ ಆಟ, ಈ ರೀತಿ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದರಲ್ಲಿ ಯಾವ್ದು ಸತ್ಯ ಅಂತ ನಮಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಜ್ಯೋತಿಷ್ಯ ಅಂತ ಹೇಳಿದ್ರೆ ಫಸ್ಟ್ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಕನ್ನಡಿ ಇದ್ದಂಗೆ ಅಥವಾ ಒಂದು ಗೂಗಲ್ ಮ್ಯಾಪ್ ಇದ್ದಂಗೆ. ಅದು ನಮಗೆ ದಾರಿ ತೋರಿಸ್ತಾ ಇರುತ್ತೆ ಯಾವಾಗಲೂ, ಓಕೆನಾ. ಈಗ ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಡೈಲಿ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ ಮನೆಯಿಂದ,
ಒಂದು ದಾರಿಲಿ ಮಾತ್ರ ಹೋಗ್ತಾ ಇರ್ತೀರಾ. ಆ ದಾರಿ ನಿಮಗೆ ತುಂಬ ಹತ್ತಿರ ಆಗಿರುತ್ತೆ, ಬೇಗ ರೀಚ್ ಆಗ್ತೀರಾ, ರೋಡು ಚೆನ್ನಾಗಿರುತ್ತೆ, ಆರಾಮ ಹೋಗ್ತಾ ಇರ್ತೀರ. ಬಟ್ ನಾಳೆ ಅಲ್ಲಿ ಯಾವುದೋ ಒಂದು ನಾಯಿ ಬರುತ್ತೆ, ಹುಚ್ಚು ನಾಯಿ, ನಿಮಗೆ ಅಡ್ಡ ಆಗುತ್ತೆ. ಆ ನಾಯಿ ನಿಮ್ಮನ್ನು ನೋಡಿದ್ರೆ ಬೊಗ್ಲಕ್ಕೆ ಸ್ಟಾರ್ಟ್ ಮಾಡುತ್ತೆ, ಏನೋ ಒಂದು ಮಾಡುತ್ತೆ. ಅದನ್ನು ನಾವು ದೋಷ ಅಂತ ಹೇಳ್ತೀವಿ. ಅವಾಗ ನೀವು ನಂಬಿಕೆ ಇರೋರು ಏನು ಮಾಡ್ತೀರಾ, ನಮ್ಮ ಹತ್ರ ಬರ್ತೀರಾ, ಗುರುಗಳ ಹಿಂಗೆ ನನಗೊಂದು ನಾಯಿ ಅಡ್ಡ ಬರ್ತಾ ಇದೆ, ಏನು ಮಾಡಬೇಕು ಅಂತ. ನಾನು ಒಳ್ಳೆ ಜ್ಯೋತಿಷಿ ಆಗಿರೋನು ಏನು ಹೇಳಬೇಕು, ನೋಡಪ್ಪ ನಿನಗೆ 2 ದಾರಿ ಇದೆ, ನಿನಗೆ 2 ಪರಿಹಾರ ಹೇಳ್ತೀನಿ, ಯಾವ್ದು ಪರಿಹಾರ ಚೂಸ್ ಮಾಡ್ಕೊತೀಯ ನಿನಗೆ ಬಿಟ್ಟಿದ್ದು. ಒಂದು, ನಿನ್ನ ಕೆಲ್ಸಕ್ಕೆ ಹೋಗೋದಕ್ಕೆ ಇನ್ನೊಂದು ದಾರಿ ಇದೆ, ಅದನ್ನು ನಾನು ತೋರಿಸ್ತೀನಿ. ಇಲ್ಲ ಇನ್ನೊಂದು, ಆಗಿದ್ದಾಗಲಿ ನೀನು ಅದೇ ರೋಡಲ್ಲಿ ಹೋಗೋ, ನಿನಗೊಂದು ಪೂಜೆ ಮಾಡ್ತೀನಿ, ನಾಳೆಯಿಂದ ಆ ನಾಯಿ ನೀನು ಸವಾಸಕ್ಕೆ ಬರಲ್ಲ. ಯಾವ್ದು ಚೂಸ್ ಮಾಡ್ತೀರಾ ನೀವು? ಬೆಟರ್ ಇನ್ನೊಂದು ದಾರಿ ಇದೆಯಲ್ಲ ಅಲ್ವಾ? ಅದೇ ಪರಿಹಾರ. ಮೋಸ ಹೋಗೋರು ಎಲ್ಲಿ ಮೋಸ ಹೋಗ್ತಾರೆ, ಈ ನಾಯಿ ನನಗೆ ಸವಾಸಕ್ಕೆ ಬರಬಾರ್ದು ಅಂತ ದುಡ್ಡು ಖರ್ಚು ಮಾಡಿ ಅಲ್ಲಿ ಕಳ್ಕೊತಾರೆ. ಅಂದರೆ ಈ ಮಾತಿನ ಅರ್ಥ ಇವ್ರು ಹೇಳಿದ್ದು ನಾಯಿಗಳಿಗಲ್ಲ. ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ರೋಡಲ್ಲಿ ಅಡ್ಡ ಬರೋದು ನಾಯಿಗಳಿಗಲ್ಲ ಅಂತ, ಯಾರೋ ಬರ್ತಾರೆ ಹೋಗ್ತಾರೆ, ಹುಷಾರಾಗಿರಿ ಅಂತ ಹೇಳ್ತಿದ್ದೀರಾ. ಇನ್ನೊಂದು ದಾರಿ ಚೂಸ್ ಮಾಡೋದೇ ಪರಿಹಾರ. ದೇವ್ರ ಪೂಜೆ ಬೇಕು. ಯಾವುದಕ್ಕೆ ಬೇಕು? ನೀವು ಒಂದು ಮನೆ ಕಟ್ಟಿಸ್ತೀರಾ, ಅಥವಾ ಒಂದು ಮದುವೆ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಳಿಗೆ ನಾಮಕರಣ ಮಾಡ್ತಾ ಇದ್ದೀರಾ, ಒಂದಷ್ಟು ಜನದ ಆಶೀರ್ವಾದ ಬೇಕು, ಅವ್ರನ್ನ ಕರೀರಿ, ಒಂದು ಒಳ್ಳೆ ದೇವ್ರ ಹೆಸರಲ್ಲಿ ಊಟಕ್ಕೆ ಹಾಕ್ಸಿ, ಅದಕ್ಕೆ ದೇವ್ರ ಪೂಜೆ ಬೇಕು. ನಮ್ಮ ಮನಸ್ಸಿನ ಸಮಾಧಾನಕ್ಕೆ ದೇವ್ರ ಪೂಜೆ ಬೇಕು. ದೇವ್ರ ಪೂಜೆ ಮಾಡಿದ ತಕ್ಷಣವೇ ಪರಿಹಾರ ಆಗ್ಬಿಡ್ತದೆ. ನನ್ನ ದೋಷ ಪರಿಹಾರ ಆಗ್ಬಿಡ್ತು, ನಾನು ಚೆನ್ನಾಗಿರ್ತೀನಿ. ನಿನ್ನೆ ಮೊನ್ನೆ ಏನೋ ಕೆಟ್ಟ ಕೆಲಸ ಮಾಡಿರ್ತೀರಾ, ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀರಾ, ಅಪ್ಪ ದೋಷ ಪರಿಹಾರ ಆಯ್ತಪ್ಪ, ನಾಳೆಯಿಂದ ಇನ್ನೊಂದು ಲೆಕ್ಕ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ. ಹೆಂಗೆ ಅದು ವರ್ಕ್ ಆಗಲ್ವಾ? ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಒಂದು ದೋಷ ಪರಿಹಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಪೂಜೆ ದೋಷ ಪರಿಹಾರ ಮಾಡ್ತಕ್ಕಂಥ ಪುರೋಹಿತ, ನಾನು ಹೆಂಗಿದ್ದೀನಿ, ನಾನು ಹೆಂಗೆ ನಡ್ಕೊತೀನಿ, ನಾನು ಏನೇನು ಕರ್ಮಗಳು ಮಾಡಿದ್ದೀನಿ, ಅದೂ ಕೂಡ ಲೆಕ್ಕ ಆಗುತ್ತೆ. ಆ ಲೆಕ್ಕ ತೊಗೊಂಡ್ರೆ 99.99% ಯಾರೂ ಕರೆಕ್ಟಾಗಿರ್ತಾರೆ ಅಲ್ವಾ? ನಾನು ಹೇಳ್ತಾ ಇದ್ದೀನಲ್ಲ, ನೀವು ದೋಷ ಪರಿಹಾರ ಮಾಡೋದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಎಲ್ಲೋ 1% ಚಾನ್ಸಸ್ ಸಕ್ಸಸ್ ಆಗೋದು, 1% ನಿಮ್ಮ ಕರ್ಮ ಚೆನ್ನಾಗಿದ್ದು, ನಿಮ್ಮ ಒಳ್ಳೆತನ ಜಾಸ್ತಿ ಇದ್ದರೆ ಕೆಟ್ಟತನಕ್ಕಿಂತ, ಅವಾಗೆಲ್ಲೋ ಒಂಚೂರು ಹೆಲ್ಪ್ ಆಗುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಿಕಾಸ್ ಬೇರೆಯವ್ರ ಜಾತಕ ಕೇಳೋದಕ್ಕೆ, ಅಂದರೆ ಬೇರೆ ರಾಶಿ ಹೇಗಿದೆ ಅನ್ನೋದನ್ನು ಕಾಯ್ತಾ ಇದ್ದಾರೆ ಪ್ರಶ್ನೆ ಮಾಡೋದಕ್ಕೆ ಅವರೆಲ್ಲರೂ. ಸೊ ದೋಷ ಪರಿಹಾರ ಆಗುತ್ತೆ ಅಂತ ಪೂಜೆಗಳನ್ನ ಪುನಸ್ಕಾರಗಳನ್ನ ಎಷ್ಟೆಷ್ಟೋ ಸಾವಿರಗಳನ್ನ ಕೊಟ್ಟು ಪೂಜೆಗಳನ್ನ ಮಾಡಿಸ್ಕೊಳ್ತೀವಿ. ನೀವು ನೋಡಿದ್ರೆ ಇಲ್ಲಿ ಆ ಪೂಜೆ ಮಾಡೋದ್ರಿಂದ 1% ಅಂತ ಹೇಳ್ತೀರಾ. ಬಟ್ ಆ 1% ಜೀವನ ಇಡೀನ ಚೇಂಜ್ ಮಾಡುತ್ತೆ ಅನ್ನೋದು ಸತ್ಯ ಅಲ್ವಾ? ಅದರ ಜೊತೆಗೆ ನಮ್ಮ ಪರಿಶ್ರಮವು ಬೇಕೇ ಬೇಕು. ನಾನು ಹೇಳದ್ನಲ್ಲ, ಇನ್ನೊಂದು ದಾರಿಲಿ ಬಿಟ್ಟಿದ್ದೀರಾ, ಆ ದಾರಿಲೂ ಸಹ ನಿಮಗೆ ಸಕ್ಸಸ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಅದೂ ಬೇಕು, ಪೂಜೆ ಪುನಸ್ಕಾರಗಳು ಬೇಕು. ಬಟ್ ನಿಮ್ಮ ಪ್ರಕಾರ 2ನೇ ದಾರಿ ಆಧ್ಯಾತ್ಮಿಕದ ಅಥವಾ ಆತ್ಮಶಕ್ತಿದ? ಸರ್, ಜಾತಕವನ್ನು ಮೀರಿ ಬದುಕೋದು. ಅದನ್ನೇ ನಾನು ಕೇಳ್ತಾ ಇರೋದು. ಜಾತಕವನ್ನು ಮೀರಿ ಬದುಕೋದೇ ಆದರೆ ಆ 2ನೇ ದಾರಿ ಆಧ್ಯಾತ್ಮದದ್ದ ಅಥವಾ ಆತ್ಮಶಕ್ತಿದ? ಆತ್ಮಶಕ್ತಿದು. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅನ್ನೋ ಒಂದು ಮಾತಿದೆ. ಅದನ್ನು ಇವ್ರು ಹೇಳ್ತಾ ಇರೋಂಥದ್ದು. ಮಾತಿನ ವಿಚಾರದಲ್ಲಿ ಎಚ್ಚರಿಕೆ ಆಗಿರಬೇಕು ಅಂತ ಹೇಳಿದೆ. ಸೊ ವಾಕ್ ಸ್ಥಾನದಲ್ಲಿ ಕೇತು ಕೂತಿದ್ದಾನೆ. ಕೇತುಗೆ ಅಧಿದೇವತೆ ಬಂದು ಗಣಪತಿ ಇರ್ತಾನೆ. ಸೊ ನೀವು ಗಣಪತಿ ಆರಾಧನೆಯನ್ನು ಆದರೂ ಮಾಡ್ಬೋದು, ಅಥವಾ ಪ್ರತಿ ಸಂಕಷ್ಟಿ ದಿನ ಗಣೇಶನ ದೇವಸ್ಥಾನಕ್ಕೆ ಪ್ರಸಾದವನ್ನು ಕೊಡುವಂಥದ್ದು, ಈ ರೀತಿ ಬೇಕಾದರೆ ನೀವು ಮಾಡ್ಬೋದು. ಮುಂದಿನ ರಾಶಿಯ ಭವಿಷ್ಯ ಹೇಗಿದೆ? ಮುಂದಿನ ರಾಶಿ ಸಿಂಹರಾಶಿ. ಸೊ ಸಿಂಹರಾಶಿ ಅಧಿಪತಿ ಬಂದು ರವಿ. 2026ಕ್ಕೆ ರವಿಯ ದಿನದಲ್ಲೇ ಇರೋದರಿಂದ ಸಿಂಹರಾಶಿಯವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೊತೀರಾ. ಬಟ್ ನಿಮಗೆ ಗುರುಬಲ ಇರೋದಿಲ್ಲ, ಖರ್ಚು ಜಾಸ್ತಿ ಆಗಿರುತ್ತೆ ಒಳ್ಳೆಯ ಕೆಲಸಗಳಿಗೆ. 12ನೇ ಮನೆಗೆ ಗುರು ಉಚ್ಚ ರಾಶಿಗೆ ಬರ್ತಾನೆ. ಗುರು ಅಂತ ಹೇಳಿದ್ರು ಶುಭಗ್ರಹ, ಸೋಷಿಯಲ್ ಸರ್ವಿಸ್. 12ನೇ ಮನೆ ಅಂದರೆ ವ್ಯಯಸ್ಥಾನ, ಖರ್ಚಿನ ಸ್ಥಾನ. ಒಳ್ಳೆಯ ಕೆಲಸಕ್ಕೆ ಖರ್ಚು ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅವ್ನು ಕೇಳೋದನ್ನ ಕೊಟ್ಬಿಡಪ್ಪ, ಅವ್ನಿಗೊಂದು 10,000, ಕೊಟ್ಬಿಡ ಇವ್ನಿಗೊಂದು 10,000, ಪಾಪ ಕಷ್ಟದಲ್ಲಿದ್ದಾನೆ, ಈ ಥರ ನಿಮಗೆ ಇಲ್ಲಾಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅಧಿಪತ್ಯ 2026ರಲ್ಲಿ ನಿಮ್ಮದಾಗಿರೋದ್ರಿಂದ ನೀವೇನಾದರೂ ಈ ಥರ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಈಗೋ ಆ್ಯಟಿಟ್ಯೂಡನ್ನು ಬಿಟ್ಟಿದ್ದೇ ಆದರೆ 100% ಸಕ್ಸಸ್ ಬಂದು ಸಿಂಹರಾಶಿಯವ್ರದ್ದಾಗಿರುತ್ತೆ. ಬಟ್ ಸಿಂಹರಾಶಿಯಲ್ಲೇ ಕೇತು ಸ್ಥಿತನಾಗಿರೋದ್ರಿಂದ ಸ್ವಲ್ಪ ವೈರಾಗ್ಯತನ, ಯಾರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ, ನಿಮ್ಮೇಲೆ ನಿಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು ಕಷ್ಟ ಆಗಿರುತ್ತೆ ನಿಮಗೆ. ಕೊಳಕಾಗಿ ಕಾಣಿಸ್ಕೊತಾ ಇರ್ತೀರಾ, ಹಾಕಿದ ಬಟ್ಟೆನೇ ಯಾವಾಗಲೂ ಆಗ್ತಾ ಇರೋದು, ಸ್ನಾನ ಮಾಡದೇ ಇರೋದು. ಅಂದರೆ ಇಷ್ಟು ವರ್ಷಗಳಿಲ್ಲದೆ ಸಿಂಹರಾಶಿಯವ್ರಿಗೆ ಇವಾಗ ಈ ವರ್ಷ ಹಿಂಗಿರ್ತಾರೆ ಅಂತ? ಹೌದು. ಸಿಂಹರಾಶಿಯವರಿಗೆ ಸಪ್ತಮ ಸ್ಥಾನ 7ನೇ ರಾಶಿಯಲ್ಲಿ ರಾಹು ಬಂದು ಕೂತ್ಕೊಳ್ತಾನೆ. 7ನೇ ರಾಶಿ ಅಂದರೆ ಹೇಳಿದೆ ನಾನು, ಹೆಂಡತಿಯ ಕಳತೃ ಸ್ಥಾನ. ಹೆಂಡತಿಗೆ ಗಂಡನ ಸ್ಥಾನ ಆಗಿರ್ತದೆ, ಗಂಡನಿಗೆ ಹೆಂಡತಿಯ ಸ್ಥಾನ ಆಗಿರ್ತದೆ. ಅಲ್ಲಿ ರಾಹು ಬಂದು ಕೂತ್ಕೊಂಡ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್, ಲವ್ ಮಾಡ್ತಾ ಇರೋರಾದರೂ ಆಗಿರ್ಬೋದು, ಆಲ್ರೆಡಿ ಮದುವೆ ಆಗಿರೋರಾದರೂ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್
ಬೇರೆಯವರ ಮಾತನ್ನು ಕೇಳಿ ನಿಮ್ಮ ಮೇಲೆ ಜಗಳ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಸಡನ್ ರಿಯಾಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ರಾಹುವಿನಿಂದ ಬರ್ತಕ್ಕಂಥ ಫಲಗಳು. ಇನ್ನು 8ನೇ ಮನೆಯಲ್ಲಿ ಶನಿ ಬರ್ತಾನೆ. ಇದು ಒಂದು ಡ್ಯಾಮೇಜ್ ಆಗುತ್ತೆ ನಿಮಗೆ ಸಿಂಹರಾಶಿಯವರಿಗೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ರಾಶಿ ಅಧಿಪತಿ ರವಿ. ರವಿಗೆ ಡೆಡ್ ಆಪೋಸಿಟ್ ಅಂತ ಹೇಳಿದ್ರೆ ಕರ್ಮಕಾರಕ ಧರ್ಮಕಾರಕ ಶನಿ ಅಷ್ಟಮ ಸ್ಥಾನದಲ್ಲಿ 8ನೇ ಸ್ಥಾನದಲ್ಲಿ ಕೂತ್ಕೊಂತಾನೆ. ಅದನ್ನ ಅಷ್ಟಮ ಶನಿ ಕಾಟ ಅಂತ ಹೇಳ್ತೀವಿ. ಶನಿ ಕಾಟದಲ್ಲಿ 4 ಥರ ಬರುತ್ತೆ. ಅಷ್ಟಮ ಶನಿ ಕಾಟ, ಪಂಚಮ ಶನಿ ಕಾಟ, ಅರ್ಧಾಷ್ಟಮ ಶನಿ ಕಾಟ, ಶನಿ 7.5 ಅಂತ ಹೇಳ್ಬಿಟ್ಟು. ಸಿಂಹರಾಶಿಯವರಿಗೆ ಆಲ್ರೆಡಿ ಅಷ್ಟಮ ಶನಿ ಕಾಟ ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. ವಿಶೇಷವಾಗಿ ಹೆಲ್ತ್ ಎಫೆಕ್ಟ್ಸ್ ಆಗುತ್ತೆ, ಅದರಲ್ಲೂ ಕೂಡ ವಯಸ್ಸಾಗಿರೋರಿಗೆ. ಯಾಕೆ ವಯಸ್ಸಾಗಿರೋರಿಗೆ? 8ನೇ ಮನೆ ಆಯುಷ್ಯ ಸ್ಥಾನ. ಶನಿ ಬಂದು ವಯಸ್ಕರ ಗ್ರಹ, ಒಂದೇ ರಾಶಿಯಲ್ಲಿ 2.5 ವರ್ಷ ಇರ್ತಾನೆ ಅಂತ ಹೇಳಿದೆ. ಶನಿ ಬಂದು ಒಬ್ಬ ಕುಂಟ, ಅಂಗವಿಕಲ. ಸೊ ಸಿಂಹರಾಶಿಯವರು ಯಾರ್ಯಾರು ವಯಸ್ಸಾಗಿರೋ ಇರ್ತಾರೆ ಅವರಿಗೆ ಕಾಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಮೂಳೆ ನೋವಾಗಿರ್ಬೋದು, ಬಿದ್ದು ಮೂಳೆ ಮುರ್ಕೊಳ್ಳೋದಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಇದೆಲ್ಲ ಜಾಸ್ತಿ ಕಾಣುತ್ತೆ. ಈ ರೀತಿ ಅಷ್ಟಮ ಶನಿ ವಯಸ್ಸಾಗಿರೋರಿಗೆ ಹೌದು ಅನಾರೋಗ್ಯ ಸಮಸ್ಯೆ ಕಾಡುತ್ತೆ. ಹೌದು. ಯೂಶಲಿ ಹೇಳ್ಬೇಕು ಅಂತಂದ್ರೆ ವಯಸ್ಸಾಗಿರೋರಿಗೆ ಜಾಸ್ತಿ ಇಲ್ಲ ಒಂದು ಕಡೆ ಒಂದು ರೀತಿಯಲ್ಲಿ ಅನಾರೋಗ್ಯಗಳು ಬರುವಂಥ ಸಾಧ್ಯತೆಗಳು ಇರುತ್ತಲ್ಲ. ಬಿಕಾಸ್ ಏಜ್ ಆಗ್ತಾ ಇದ್ದಂಗೆ ತನ್ನ ಬಾಡಿ ಕೂಡ ಚೇಂಜ್ ಆಗಿರುತ್ತೆ, ಅದ್ರ ಜೊತೆಗೆ ಹಾರ್ಮೋನ್ಸ್ ಚೇಂಜ್ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ವಯಸ್ಸಾದವ್ರಿಗೆ ಅನಾರೋಗ್ಯಕ್ಕೆ ಪೀಡಿತರಾಗೋದು ಸರ್ವೇ ಸಾಮಾನ್ಯ ವಿಚಾರ. ಅಂಥದ್ರಲ್ಲಿ ಇಲ್ಲಿ ಶನಿ ಇರೋದ್ರಿಂದನೇ ಹಿಂಗಾಗುತ್ತೆ ಅಂತ ಹೇಳ್ತಾರಲ್ಲ, ಅದು ಹೇಗೆ ಸಾಧ್ಯ? ವಿಶೇಷವಾಗಿ ಕಾಲಿಗೆ ಸಂಬಂಧಪಟ್ಟಂತೆ, ಮೂಳೆಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಚಿಕ್ಕ ವಯಸ್ಸಲ್ಲೇ ಕಾಲು ನೋವು ಬರಲ್ಲ? ಸೊ ಚಿಕ್ಕ ಮಕ್ಕಳಿಗೆ ಯಾಕೆ ಬರಲ್ಲ ಕಾಲು ನೋವು ಅಂತ ಹೇಳ್ತಾ ಇದ್ರಿ. ಚಿಕ್ಕ ಮಕ್ಳಿಗೂ ಬರಲ್ಲ, ಆಮೇಲೆ ವಯಸ್ಸಾದವ್ರಿಗೂ ಕೂಡ ಕೆಲವೊಬ್ರಿಗೆ ಕಾಲು ನೋವು ಬರಲ್ಲ. ಓಕೆನಾ? ಇಲ್ಲಿ ಕಾರಣ ಇಷ್ಟೇ, ಶನಿ ಬಂದು ಒಬ್ಬ ಅಂಗವಿಕಲ. ಇವತ್ತೇ ನಾನು ಆ್ಯಕ್ಚುಲಿ ಕೇಳ್ತಾ ಇರೋಂಥದ್ದು. ಯೂಶಲಿ ಇದನ್ನು ನಾನು ಕೇಳ್ಪಟ್ಟಿರಲಿಲ್ಲ. ಇಷ್ಟು ಜನ ಜ್ಯೋತಿಷದಲ್ಲಿ ಶನಿ ಗ್ರಹ ಅಥವಾ ಶನಿ ಒಬ್ಬ ಅಂಗವಿಕಲ ಅಂತ ನೀವೇನ ಹೇಳ್ತಾ ಇರೋದು. ಅಂದರೆ ಈ ಕಾರಣದಿಂದ ಇವ್ರಿಗೆ ವಯಸ್ಸಾಗಿರೋರಿಗೆ ಇವಾಗ ಪ್ರಾಬ್ಲಮ್ ಆಗುತ್ತೆ ಅಂತನಾ? ಯಾಕೆಂದರೆ ಶನಿ ಕೂಡ ವಯಸ್ಕರ ಗ್ರಹ, ವಯಸ್ಸಾಗಿರ್ತಕ್ಕಂಥ ಗ್ರಹ. ಸೊ ವಯಸ್ಸಾದವ್ರಿಗೆ ಶನಿ ಪರಿಣಾಮ ಬಿದ್ದಾಗ ಅಂಗವಿಕಲತೆ ಕಾಣಿಸುತ್ತೆ. ಅಥವಾ ಶನಿ ಅಂಡರಲ್ಲಿ ಕೆಲವರು ಬಾರ್ನ್ ಆಗಿರೋರು ಅಂಗವಿಕಲರಾಗಿ ಹುಟ್ಬಿಡ್ತಾರೆ, ಎಂಡೋಸಲ್ಫನ್ ಆಗಿ. ಈ ಮೂಮೆಂಟಲ್ಲಿ 2026ರಲ್ಲಿ ಇದರಲ್ಲ ಶನಿ ಚೆನ್ನಾಗಿದ್ದಾನೆ ಈಗ. ಕೆಲವೊಂದು ಜಾತಕದಲ್ಲಿ ಶನಿ ನೀಚಾಗಿ ದುರ್ಬಲನಾಗಿ ಹುಟ್ಟಿದಾಗ ಕೆಲವು ಮಕ್ಕಳು ಎಂಡೋಸಲ್ಫನ್ ಆಗಿ ಅಥವಾ ವಾಯು ಸಂಬಂಧ, ಗಾಳಿ ಸಂಬಂಧ ಕಾಯಿಲೆ ಜಾಸ್ತಿ ಇರುತ್ತೆ ಅವ್ರಿಗೆ. ಹಿಂಗೆ. ಓಕೆ. ಇನ್ನು ಸಿಂಹರಾಶಿಗೆ ಆಲ್ರೆಡಿ ನೀವು ಹೇಳಿದ್ರಿ ವಯಸ್ಸಾಗಿರೋರಿಗೆ ಕಾಲಿನ ಪ್ರಾಬ್ಲಮ್ ಬರುತ್ತೆ ಅಂತ. ಇದಕ್ಕೆ ಪರಿಹಾರ? ಅಂಗವಿಕಲರಿಗೆ, ಅನಾಥ ಮಕ್ಕಳಿಗೆ ಅನ್ನ ಕೊಡೋದು, ಬಟ್ಟೆ ಕೊಡೋದು, ಇದನ್ನಾದರೂ ಮಾಡ್ಬೋದು. ಹೆಚ್ಚಾಗಿ ನಿಮಗೆ ರವಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅತಿಯಾದಂಥ ಕಾನ್ಫಿಡೆನ್ಸ್ ಕೂಡ ನಿಮ್ಮನ್ನು ಕುಗ್ಗಿಸ್ಬೋದು. ಅದಷ್ಟು ಒಳ್ಳೆಯದಲ್ಲ. ಆತ್ಮಸ್ಥೈರ್ಯ ಇರಬೇಕು, ಅತಿಯಾಗಿ ಇಟ್ಕೋಬೇಡಿ. ಇದು ಒಂದು ಸಹ ಸಿಂಪಲ್ ಪರಿಹಾರ. ಇನ್ನು ಅಷ್ಟಮ ಶನಿ ಇರೋದ್ರಿಂದ ಆಲ್ರೆಡಿ ಪರಿಹಾರವನ್ನು ಹೇಳಿದ್ದೀನಿ. ಗಂಡ ಹೆಂಡತಿ ಸಮಸ್ಯೆ ಆಗ್ಬೋದು ಅಂತ ಹೇಳಿದೆ, ಅಥವಾ ಲವರ್ಸ್ ಆಗಿರ್ಬೋದು, ಸ್ವಲ್ಪ ಕ್ಲಾಶಸ್ ಆಗುತ್ತೆ ಅಂತ ಹೇಳಿದೆ. ಅದು ಕೂಡ ರಾಹುವಿನಿಂದನೇ ಸ್ಟಾರ್ಟ್ ಆಗುತ್ತೆ. ನೀವು ಅಷ್ಟೇ ಹೇಳಿಕೆ ಮಾತುಗಳನ್ನು ಕೇಳದೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಇದಿಷ್ಟು ಪರಿಹಾರ ಮಾಡಿಕೊಂಡ್ರೆ ಸಾಕು. ಓಕೆ. ಇನ್ನು ಮುಂದಿನ ರಾಶಿಗೆ ಹೋಗೋದಾದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಭವಿಷ್ಯ ಮತ್ತು ಅದಕ್ಕೆ ಪರಿಹಾರ ಅದು ಹೇಗಿದೆ ಅಂತ. ಕನ್ಯಾ ರಾಶಿಯು ಕೂಡ ಮತ್ತೆ ಅಧಿಪತಿ ಬಂದು ಬುಧನೇ ಬರ್ತಾನೆ. ಸೊ ಇಲ್ಲಿ ಮತ್ತೆ ಬುಧ, ಮಿಥುನ ರಾಶಿಯ ಅಧಿಪತಿಯೇ ಕನ್ಯಾ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥ ಬುಧನಿಂದ ಒಳ್ಳೆಯವ್ರ ಜೊತೆ ಇದ್ರೆ ಒಳ್ಳೆಯವರು, ಕೆಟ್ಟವ್ರ ಜೊತೆ ಇದ್ರೆ ಕೆಟ್ಟವರು. ಇದೇ ಕನ್ಯಾ ರಾಶಿಯವ್ರಿಗೆ ಅಪ್ಲೈ ಆಗುತ್ತೆ. ಆದರೆ ಕನ್ಯಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಗುರು ಬರ್ತಾ ಇರೋದ್ರಿಂದ, ಲಾಭಸ್ಥಾನ ಅಂತ ಹೇಳಿದ್ರೆ ನೀವು ಯಾವ್ದ್ರಲ್ಲಾರು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬರುವಂಥದ್ದು, ಅಥವಾ ಕೆಲಸದ ಸ್ಥಾನದಲ್ಲಿ ನೀವೇನಾದರೂ ಒಂದು ಹೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಒಂದು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಕಾರ್ಯಸ್ಥಾನದಿಂದ ಲಾಭಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ ಕನ್ಯಾ ರಾಶಿಗೆ. ಓಕೆನಾ? ಅದರಲ್ಲೂ ಕೂಡ ಉಚ್ಚ ರಾಶಿಯಲ್ಲಿ ಬರ್ತಾ ಇರೋದ್ರಿಂದ ಕೆಲಸದ ವಿಚಾರದಲ್ಲಿ ನೀವು 100% ಪ್ರಮೋಷನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಿಸ್ನೆಸ್ ವಿಚಾರದಲ್ಲಿ, ಯಾಕೆಂದರೆ 4ನೇ ಮನೆಯನ್ನು ಬಿಸ್ನೆಸ್ ಅಂತ ಹೇಳ್ತೀವಿ. ಕನ್ಯಾ ರಾಶಿಗೆ 4ನೇ ಮನೆ ಅಧಿಪತಿ ಬಂದು ಗುರುನೇ ಲಾಭದಲ್ಲಿರೋದ್ರಿಂದ ಬಿಸ್ನೆಸ್ಸಲ್ಲಿ 100% ಕೈ ಹಿಡಿಯುತ್ತೆ. ಮೇ ತಿಂಗಳ ನಂತರ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇನ್ನು ಕನ್ಯಾ ರಾಶಿಗೆ 6ನೇ ಮನೆಯಲ್ಲಿ ರಾಹು ಬಂದು ಕೂರ್ತಾನೆ. 6ನೇ ಮನೆ ಅಂತ ಹೇಳಿದ್ರೆ ಶತ್ರು ಸ್ಥಾನ. ರಾಹು ಅಂತ ಹೇಳಿದ್ರೆ ಬಹಿರಂಗ ಶತ್ರುಗಳು, ನಿಮ್ಮ ಮುಂದೆನೇ ಹೊಡೆದಾಡೋರು. ಶತ್ರುಗಳಲ್ಲೂ ಎಷ್ಟೋ ಥರ ಶತ್ರುಗಳು ಇರ್ತಾರೆ, ಅಂತರಂಗ ಶತ್ರು, ಬಹಿರಂಗ ಶತ್ರು ಅಂತ ಹೇಳ್ಬಿಟ್ಟು. ಕನ್ಯಾ ರಾಶಿಗೆ ಕಾಣಿಸ್ತಕ್ಕಂಥದ್ದು ಬಹಿರಂಗ ಶತ್ರುಗಳು, ಡೈರೆಕ್ಟಾಗಿ ನಿಮ್ಮ ಮುಂದೆನೇ ಕಾಣಿಸ್ತಾ ಇರ್ತಾರೆ ಶತ್ರುಗಳು. ಅವರೆಲ್ಲ ನಾಶ ಆಗ್ತಕ್ಕಂಥ ಸಮಯ ಇದಾಗಿರುತ್ತೆ. ಓಕೆ. ಓಕೆನಾ? ಅದರಲ್ಲೂ ಕೂಡ ಗುರುಬಲ ಇರೋದ್ರಿಂದ 6ನೇ ಮನೆ ರಾಹು ಅಂತ ಹೇಳಿದ್ರೆ ಚಾಂಡಾಳ ಅಂತ ಹೇಳಿದೆ ಅಲ್ವಾ. ರಾಹು ಬಂದು ಕೂತ್ಕೊಂಡ ಅಂತ ಹೇಳಿದ್ರೆ ನಿಮ್ಮ ಮುಂದೆ ಯಾರು ನಿಲ್ಲುವಂಥ ಧೈರ್ಯವನ್ನ ಮಾಡೋದಿಲ್ಲ ಕನ್ಯಾ ರಾಶಿಯವರಿಗೆ. ಅಂದರೆ ಎಲ್ಲೋ ಒಂದು ಕಡೆ ಕನ್ಯಾ ರಾಶಿಗೆ ಈ ವರ್ಷ ಸಕ್ಕತ್ತಾಗಿದೆ ಅಂತ. ಚೆನ್ನಾಗಿದೆ. ಬಟ್ 7ನೇ ಮನೆಯಿಂದ ಶನಿ ನೋಡ್ತಾ ಇದ್ದಾನೆ ಮತ್ತೆ. ಅಯ್ಯೋ ದೇವ. ಶನಿಯನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಶನಿಯ ಕಾಟ ಇಲ್ಲ, ಬಟ್ ಶನಿಯ ದೃಷ್ಟಿ ಇದೆ. ನಿಮ್ಮ ಪಾರ್ಟ್ನರ್
ಅಥವಾ ನಿಮ್ಮ ಹೆಂಡತಿ, ನಿಮ್ಮ ಲವರ್ ನಿಮ್ಮಿಂದ ತುಂಬ ನಿಯತ್ತನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಎಷ್ಟೇ ನಿಯತ್ತಾಗಿದ್ರೂ ಕೂಡ ಇನ್ನೂ ನನಗೇನೋ ಬೇಕು ಅನ್ನೋ ಕೇಳೋ ಥರ ಇರುತ್ತೆ. ಏಕೆಂದರೆ ಶನಿ ಅಂದರೆ ತುಂಬ ನಿಯತ್ತಿನ ಗ್ರಹ. ಎಸ್ಪೆಷಲಿ ಲವ್ ಮಾಡ್ತಾ ಇರೋವಂಥವ್ರು ಅಥವಾ ಮದುವೆ ಆಗಿರೋವಂಥವ್ರಿಗೆ. ನೀವು ಎಷ್ಟೇ ಒಬಿಡಿಯಂಟ್ ಆಗಿದ್ರೂ ಕೂಡ ನಿಮ್ಮ ಪಾರ್ಟ್ನರ್ಗೆ ಅದು ಸಾಕಾಗಲ್ಲ. ಇನ್ನೂ ಏನೋ ನಿಯತ್ತು ಬೇಕು ನನಗೆ ಅನ್ನೋ ಥರ. ಈ ರೀತಿಯ ಫಲವನ್ನು ಶನಿ ಕೊಡ್ತಾನೆ. ಒಟ್ಟಲ್ಲಿ ಮದುವೆ ಆಗಿರೋ ಪಾಪ ಗಂಡಸು ಎಷ್ಟೋ ಜನ ಹೇಳ್ಕೊಳಕ್ಕೂ ಆಗಲ್ಲ, ಆ ರೀತಿ ಪ್ರಾಬ್ಲಮ್ಗಳಂತೂ ಇದ್ದೇ ಇರುತ್ತೆ. ಹೌದು. ಆ್ಯಂಡ್ ಎಸ್ಪೆಷಲಿ ಹೆಂಡ್ತಿದ್ದೀರಂತಂದ್ರೆ ಸುಮಾರು ಜನಕ್ಕೆ ದೇವರುಗಳೇ, ಆದರೆ ಹೆಂಡ್ತಿದ್ದೀರಂತಂದರೆ ದೇವ್ರ ಹತ್ರ ಹೋದ್ರೂ ನೆನಪು ಹಾಕೊಳ್ಳೋಂಥ ಎಷ್ಟೋ ಜನ ಹೆಂಡ್ತಿರ್ತಾರೆ. ಇನ್ನು ಕನ್ಯಾ ರಾಶಿಯವರಿಗೆ 12ನೇ ಮನೆ ಕೇತು ಬರ್ತಾನೆ. ಅದು ಎಲ್ಲೋ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಫ್ರೆಂಡ್ ಸರ್ಕಲ್ಗಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ಗಾಗಿರ್ಬೋದು, ಯಾರೋ ಇನ್ನೊಬ್ಬ ವ್ಯಕ್ತಿಗೆ ಖರ್ಚು ಮಾಡುವಂಥದ್ದು, ಬೇಡದೇ ಇರೋ ವಿಷಯಗಳಿಗೆ ಖರ್ಚು ಮಾಡುವಂಥದ್ದು. ನೀವು ಖರ್ಚು ಮಾಡ್ಕೊಳ್ಳಲ್ಲ, ನಿಮಗೆ ಏನೋ ಬೇಡದೇ ಇರೋ ವಿಷಯಗಳಿಗೆ, ಸಂಬಂಧ ಇಲ್ಲದೇ ಇರೋ ವಿಚಾರಕ್ಕೆ ಖರ್ಚು ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಇದೊಂದು ಡಿಫೆಕ್ಟ್ ಕನ್ಯಾ ರಾಶಿಯವರಿಗೆ ಕಾಣ್ತದೆ. ಕನ್ಯಾ ರಾಶಿಯವರಿಗೆ ಪರಿಹಾರ ಬಂದು ಕೇತು ಒಬ್ಬನೇ ಡಿಫೆಕ್ಟ್ ಆಗಿರೋದ್ರಿಂದ ಸಹವಾಸ ದೋಷ ಬಿಟ್ಬಿಡಿ ಅಷ್ಟೇ. ಅದು ಒಂದೇ ಸಿಂಪಲ್ ಪರಿಹಾರ. ಒಂದು ಮಾತೇ ಇದೆಯಲ್ಲ, ಸವಾಸಿಂದ ಸನ್ಯಾಸಿನೂ ಕೆಟ್ಟ ಅಂತ. 90% ಆಫ್ ದ ಪ್ರಾಬ್ಲಮ್ಸ್ ವಿತ್ ಸವಾಸ ಓನ್ಲಿ. ಸವಾಸ ಚೆನ್ನಾಗಿದ್ರೆ ಸಂಘಗಳು ಚೆನ್ನಾಗಿರುತ್ತೆ, ಸಂಘಗಳು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಾವು ಆಗುವಂಥ ವೇ ಸೂಪರ್ ಆಗಿರುತ್ತೆ. ಇನ್ನು ಸವಾಸ ಸರಿಯಿಲ್ಲ ಅಂತಂದರೆ ಅದೇನೋ ಹೇಳ್ತಾರಲ್ಲ, ನೀವು ಹೆಂಗೇ ಇದ್ದರೂ ಒಂದು ರೀತಿಲಿ ಬೇರೆ ದಾರಿನೇ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಸುಮಾರು ಉದಾಹರಣೆಗಳು ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಜಸ್ಟ್ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದೀವಿ. ಇನ್ನು ತುಲಾರಾಶಿಗೆ ಹೋಗ್ತಾ ಇದ್ದೀವಿ. ತುಲಾರಾಶಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದರೆ ತುಲಾರಾಶಿಯವರು ಪ್ರತಿ ವರ್ಷ ಎಲ್ಲೋ ಒಂದು ರೀತಿಲಿ ಸಿಕ್ಕಾಪಟ್ಟೆ ಸಾಧನೆ ಮಾಡ್ತಾ ಇರ್ತಾರೆ. ತುಲಾರಾಶಿ ಅಂತಂದರೆ ಶಕ್ತಿ, ತುಲಾರಾಶಿ ಅಂತಂದರೆ ಗ್ರೇಟ್. ಯಾಕಂದರೆ ನಂದು ತುಲಾರಾಶಿ ಆಗಿರೋದ್ರಿಂದ ಈ ವಿಚಾರನ ಕೇಳೋಕ್ಕೆ ನಾನು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ. ಗುರುಗಳೇ, ತುಲಾರಾಶಿಯ ಭವಿಷ್ಯ ಹೇಗಿದೆ? ತುಲಾರಾಶಿಯ ಚಿಹ್ನೆ ಒಂದು ತಕ್ಕಡಿ ನೋಡಿರ್ತೀರ. ಈ ಕಡೆ ಕಷ್ಟನೂ ಹಂಗೆ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆ ಸುಖನೂ ಹಂಗೆ ಬ್ಯಾಲೆನ್ಸ್ ಮಾಡಬೇಕು. ಆ ಥರ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಒಟ್ಟು ಏನೇ ಬಂದರೂ ಬ್ಯಾಲೆನ್ಸಾಗಿ ಹೋಗಬೇಕು. ಇಟ್ ಮೇ ಬಿ ನೆಗೆಟಿವ್, ಇಟ್ ಮೇ ಬಿ ಪಾಸಿಟಿವ್. ಅವ್ರ ಮೈಂಡ್ ಸೆಟ್ ಒಂದೇ ಇರುತ್ತೆ, ಬ್ಯಾಲೆನ್ಸಾಗಿ ಹೋಗಬೇಕು. ಒಂಚೂರು ತೂಕ ಜಾಸ್ತಿ ಆದರೂ ಸಹ ಯಾಕೆ ತುಂಬ ಜಾಸ್ತಿ ಆಯಿತು ಅಂದ್ರೆ ತುಂಬ ತಲೆ ಕೆಡ್ಸ್ಕೊತಾರೆ. ಈ ಕಡೆ ಒಂಚೂರು ತೂಕ ಕಮ್ಮಿ ಆಯಿತು ಅಂದರೂ ಕೂಡ ಯಾಕೆ ತೂಕ ಕಮ್ಮಿ ಆಗೋಯ್ತಲ್ಲ, ಈ ಥರ ತುಂಬ ಯೋಚನೆ ಮಾಡೋದು ಜಾಸ್ತಿ ತುಲಾರಾಶಿಯವರು. ಫಸ್ಟ್ ಆಫ್ ಆಲ್ ಇನ್ನು 2026 ವರ್ಷ ಭವಿಷ್ಯಕ್ಕೆ ಬರೋದಾದರೆ ತುಲಾರಾಶಿಯವರಿಗೆ ಮೇ ತಿಂಗಳ ತನಕ ಗುರುಬಲ ಇರ್ತದೆ. ಮೇ ತಿಂಗಳ ನಂತರ 10ನೇ ಮನೆಗೆ ಗುರು ಟ್ರಾನ್ಸಿಸ್ಟ್ ಆಗ್ತಾನೆ. ಇಷ್ಟು ದಿನ ಭಾಗ್ಯಸ್ಥಾನದಲ್ಲಿ ಗುರು ಇದ್ದ ತುಲಾರಾಶಿಯವರಿಗೆ ಒಂದು ಲಕ್ ಅನ್ನೋದೊಂಥರ ವರ್ಕ್ ಆಗ್ತಾ ಇತ್ತು. ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅನ್ಎಕ್ಸ್ಪೆಕ್ಟೆಡ್ಲಿ ಲಾಸ್ಟ್ ಮೂಮೆಂಟ್ವರೆಗೂ ಆಗಲ್ಲ ಅಂತ ಅಂದ್ಕೊಂಡಿದ್ರು ಸಹ ಲಾಸ್ಟ್ ಮೂಮೆಂಟಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಈಗ ಮೇ ತಿಂಗಳಿಂದ ಮುಂದಕ್ಕೆ 10ನೇ ಮನೆಗೆ ಟ್ರಾನ್ಸಿಸ್ಟ್ ಆಗೋದ್ರಿಂದ ಕಾರ್ಯಸ್ಥಾನ ಉಚ್ಚ ರಾಶಿಗೆ ಬರ್ತಾನೆ. ಬಟ್ ಗುರುಬಲ ಇರೋದಿಲ್ಲ, ಆದರೆ ಉಚ್ಚ ರಾಶಿಯಲ್ಲಿ ಗುರು ಬರೋದ್ರಿಂದ ಒಂದು ರೀತಿ ಕಾಣದ ಕೈಗಳಿಂದ ಹೆಲ್ಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗುವಂಥದ್ದು. ಇನ್ನು ಕೇತುವಿಂದ ನೋಡೋದಾದರೆ ಕೇತು ಬಂದು ಇವರಿಗೆ ಲಾಭಸ್ಥಾನದಲ್ಲಿ ಇರ್ತಾನೆ. ಕೇತು ಅಂತ ಹೇಳಿದ್ರೆ ವೈರಾಗ್ಯ ಅಂತ ಹೇಳಿದೆ. ಲಾಭಸ್ಥಾನದಲ್ಲಿ ಕೇತು ಬಂದು ಕೂರೋದು, ಅದರಲ್ಲೂ ಕೂಡ ರವಿಯ ಕ್ಷೇತ್ರದಲ್ಲಿ. ರವಿ ಅಂತ ಹೇಳಿದ್ರೆ ಪಿತೃಕಾರಕ, ಕೇತು ಅಂತ ಹೇಳಿದ್ರೆ ಪಿತಾಮಹ, ತಂದೆಂದಿರ ತಲೆಮಾರು, ತಾತ ಮುತ್ತಾತ ಇವರನ್ನ ಕೇತು ಸೂಚಿಸ್ತಾನೆ. ಓಕೆನಾ? ಇವರ ಕಡೆಯಿಂದ ಲಾಭ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂದರೆ ದೊಡ್ಡವ್ರ ಕಡೆ ತಾತಂದಿರ ಆಸ್ತಿ ಬರುವಂಥದ್ದಾಗಿರ್ಬೋದು, ಆಸ್ತಿ ಪಾಲಾಗುವಂಥದ್ದಾಗಿರ್ಬೋದು, ಒಟ್ಟಾರೆ ಹಿರಿಯ ಜೀವಗಳಿಂದ ನಿಮ್ಮ ತಾತ ಮುತ್ತಾತ ಅವ್ರ ತಾತ ಇವ್ರ ಕಡೆಯಿಂದ ಏನಾದರೂ ಲಾಭ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಏನಾದರೂ ಮಾತು ಕೊಟ್ಟಿರ್ತಾರೆ ಏನಾದ್ರು ವಿಚಾರದಲ್ಲಿ, ಈ ಥರ ವಿಚಾರಗಳು. ಆ್ಯಂಡ್ ಲಾಭಸ್ಥಾನದಲ್ಲಿ ಲಾಭ ಅಂತ ಹೇಳಿದ್ರೆ ಬರ್ತಕ್ಕಂಥ ದುಡ್ಡು, ಯಾವುದೇ ಲಾಭದ ವಿಚಾರ ಆಗಿರ್ಬೋದು, ದುಡ್ಡೇ ಆಗಿರ್ಬೋದು, ಪ್ರೀತಿನೇ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಅದ್ರ ಮೇಲೆ ತುಂಬ ವೈರಾಗ್ಯ ಇರುತ್ತೆ. ಲಾಭ ದುಡ್ಡು ಬರ್ತಾ ಇತ್ತು ಅಂದರೆ ಕೆಲವೊಬ್ರು ಲಾಭ ದುಡ್ಡು ಬರ್ತಾ ಇದೆ, ಆಹಾ ಲಾಭ ಆಯ್ತು ನನಗೆ ಅಂತ ಖುಷಿಯಲ್ಲಿರ್ತಾರೆ. ಬಟ್ ತುಲಾರಾಶಿಯವರು ಬರೋ ದುಡ್ಡನ್ನು ಸಹ ವೈರಾಗ್ಯತನದಲ್ಲೇ ನೋಡ್ತಾ ಇರ್ತಾರೆ. ಲಾಭನ ಸರಿ ಬಿಡು ಬಂದು ಬರುತ್ತೆ, ಅದ್ರ ಪಾಡಗದು ಬರುತ್ತೆ. ಈ ಥರ ಒಂದು ವೈರಾಗ್ಯ ಮನಸ್ಥಿತಿ ಲಾಭ ಆಗ್ತಕ್ಕಂಥ ವಿಚಾರದಲ್ಲೂ ಅವ್ರಿಗಿರುತ್ತೆ. ಇನ್ನು ರಾಹು ಬಂದು ಪಂಚಮ ಸ್ಥಾನದಲ್ಲಿ ಕೂತ್ಕೊಂತಾನೆ. 5ನೇ ಸ್ಥಾನ ಅಂತ ಹೇಳಿದ್ರೆ ಪುತ್ರ ಸ್ಥಾನ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ರ್ಯಾಶ್ ಆಗುವಂಥದ್ದು, ಸ್ವಲ್ಪ ಕೋಪ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಪುತ್ರ ಸ್ಥಾನದಲ್ಲಿ ರಾಹು ಒಂದು ಕೂರ್ತಾ ಇರೋದು ಅಷ್ಟು ಒಳ್ಳೆಯದಲ್ಲ. ಮಕ್ಕಳು ಸ್ವಲ್ಪ ರ್ಯಾಶ್ ಆಗಿ ಬಿಹೇವ್ ಮಾಡುವಂಥದ್ದಾಗಿರ್ಬೋದು, ಪೇರೆಂಟ್ಸ್ ಜೊತೆ ಆಗಿರ್ಬೋದು, ಅಥವಾ ಪೇರೆಂಟ್ಸೇ ಮಕ್ಕಳ ಮೇಲೆ ರ್ಯಾಶ್ ಆಗಿ ರಿಯಾಕ್ಟ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಫಲಗಳನ್ನು ರಾಹು ಸೂಚಿಸ್ತಾನೆ. ಇನ್ನು 6ನೇ ಮನೆಗೆ ಬಂದರೆ ಶನಿ ಕೂತಿದ್ದಾನೆ. 6ನೇ ಮನೆಯನ್ನು ನಾವು ಶತ್ರು ಕ್ಷೇತ್ರ ಅಂತ ಹೇಳಿದೆ, ಮತ್ತೆ ಸಾಲದ ಮನೆ ಅಂತ ಹೇಳ್ತೀವಿ, ಮತ್ತೆ ಸೀಕ್ರೆಟ್ಸ್ ಅಂತ ಹೇಳ್ತೀವಿ. ಶನಿ ಕೂತಿದ್ದಾನೆ ಅಂತ ಹೇಳಿದೆ. 6ನೇ ಮನೆಯಲ್ಲಿ ವಿಶೇಷವಾಗಿ ಏನಾದರೂ ಒಂದು ವಿಚಾರ ಹೇಳಿದ್ರೆ ಎಲ್ಲಿ ಡ್ಯಾಮೇಜ್ ಆಗುತ್ತಪ್ಪ ಒಂದು ಕಮ್ಯುನಿಟಿಗಾಗಿರ್ಬೋದು, ಒಂದು ಪರ್ಸನ್ಗಾಗಿರ್ಬೋದು ಅಂತ ಹೇಳ್ಬಿಟ್ಟು ನೀವು ಸೀಕ್ರೆಟ್ಸನ್ನು ಯಾರಿಗೂ ಗೊತ್ತಾಗದಿರೋ ಆ ಸತ್ಯವನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ. ಈ ರೀತಿ ಶನಿಯಿಂದ ತುಲಾರಾಶಿಯವರಿಗೆ
ಫಲಗಳು ಉಂಟಾಗ್ತದೆ. ಒಟ್ಟಾರೆ ನಿಮಗೆ ಸ್ವಲ್ಪ ನೆಗೆಟಿವಿಟಿ ಅಂತ ಹೇಳಿದ್ರೆ ಇಲ್ಲಿ ರಾಹು ಪುತ್ರ ಸ್ಥಾನದಲ್ಲಿ ಇರೋದ್ರಿಂದ ಪರಿಹಾರ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಹಸು ಮತ್ತು ಕರು ಎರಡಕ್ಕೂ ಸಹ ಅಕ್ಕಿ ಬೆಲ್ಲ ತಿನ್ನಿಸ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಓಕೆ, ಇದು ಸಿಂಪಲ್ ಪರಿಹಾರ ತುಲಾರಾಶಿಯವರಿಗೆ. ಒಟ್ಟಿನಲ್ಲಿ ತುಲಾರಾಶಿಯವರು ಬೇರೆ ಯಾರಾದರೂ ನೋಡ್ತಿದ್ರೆ ಈ ಕಾರ್ಯಕ್ರಮನ, ದಯವಿಟ್ಟು ಹಸು ಮತ್ತು ಕರುವಿಗೆ ಬೆಲ್ಲ ತಿನ್ನಿಸೋದ್ರಿಂದ ಈ ರೀತಿಯ ಅವಘಡಗಳು, ತೊಂದರೆಗಳು ಕಡಿಮೆ ಆಗುತ್ತೆ. ಮೇವರೆಗೂ ಗುರುಸ್ಥಾನವರಿಂದ ಕೆಲಸ ಚೆನ್ನಾಗಿ ಮಾಡ್ಕೊಳ್ಳಿ, ಮೇಲಿ ಲೈಫ್ ಸೆಟಲ್ ಮಾಡ್ಕೊಂಬಿಡಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಇಂಟ್ರೆಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ನನ್ನ ರಾಶಿ ಕೂಡ ಆಗಿತ್ತು, ಹಾಗಾಗಿ. ಆ್ಯಂಡ್ ಈಗ ಗುರುಗಳೇ, ಇನ್ನು ಮುಂದಿನ ರಾಶಿ ನೋಡೋದಾದರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿಗೆ ಸೈನ್ ಬಂದು ಸ್ಕಾರ್ಪಿಯನ್, ಚೇಳು. ತುಂಬ ಡೀಪ್ ರಾಶಿ ಅಂತ ಹೇಳ್ತೀವಿ ಇದನ್ನು. ಹೆಂಗೆ ಅಂತ ಹೇಳಿದ್ರೆ ಒಂದು ವಿಚಾರ ಕೆದಕ್ತಾ ಹೋದರೆ ನೀವು ನಿಮಗೆ ಆ ಹಿಂಟ್ ಸಿಕ್ತು ಅಂತ ಹೇಳಿದ್ರೆ ಫೈನಲ್ ಒಂದು ಶೋಡೌನ್ ಕೊಡೋ ತನಕ ಬಿಡಲ್ಲ ಈ ರಾಶಿಯವರು. ಅಟ್ ಎನಿ ಕಾಸ್ಟ್ ನೆಗೆಟಿವ್ ಆಗಿ ಹೋಗಲಿ ಪಾಸಿಟಿವ್ ಆಗಿ ಹೋಗಲಿ ಅವ್ರಿಗೆ ಆನ್ಸರ್ ಬೇಕು ಆ ವಿಚಾರವಾಗಿ. ಈ ಥರ ಹುಡ್ಕೋವಂಥದ್ದು ವೃಶ್ಚಿಕ ರಾಶಿಯವ್ರ ಕೆಲಸ ಆಗಿರುತ್ತೆ. ಲಕ್ ಏನಂತ ಹೇಳಿದ್ರೆ ವೃಶ್ಚಿಕ ರಾಶಿಯವ್ರಿಗೆ 5th ಹೌಸಲ್ಲಿ ಶನಿ ಬಂದು ಕೂರ್ತಾ ಇದ್ದಾನೆ ವರ್ಷ ಭವಿಷ್ಯದಲ್ಲಿ 2026ರಲ್ಲಿ. ಇದನ್ನು ಪಂಚಮ ಶನಿ ಕಾಟ ಅಂತಲೂ ಹೇಳ್ತೀವಿ. ಅಟ್ ದ ಸೇಮ್ ವೇ 5ನೇ ಸ್ಥಾನವನ್ನು ಎಜುಕೇಷನ್ ಸ್ಥಾನ ಅಂತಲೂ ಹೇಳ್ತೀವಿ. ಅಲ್ಲಿ ಶನಿ ಬಂದು ಕೂರ್ತಾ ಇರೋದು ಒಳ್ಳೇದೇನೆ. ಯಾರಿಗೆ ತುಂಬ ಲಾಂಗ್ ರನ್ನಲ್ಲಿ ಎಜುಕೇಷನ್ ಮಾಡ್ತಾ ಇರ್ತಾರೆ ಗೊತ್ತಾ, ಉದಾಹರಣೆಗೆ PhD 5 ವರ್ಷ ಬೇಕು, ಬೇರೆ ಯಾವ್ದಾದ್ರು ದೊಡ್ಡ ಕೋರ್ಸ್ ಮಾಡ್ತಾ ಇರ್ತಾರೆ, ಡಾಕ್ಟ್ರೇಟ್ ಆಗಿರ್ಬೋದು, MBBS ಆಗಿರ್ಬೋದು, ಈ ರೀತಿ ಲಾಂಗ್ ಕೋರ್ಸ್ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಶನಿ ಹೆಲ್ಪ್ಫುಲ್. ಬಟ್ ಪಂಚಮ ಶನಿ ಕಾಟ ಇರೋದ್ರಿಂದ ಎಜುಕೇಷನ್ ವಿಚಾರದಲ್ಲಿ ಅದೇ ಸಮಯದಲ್ಲಿ ಮರ್ತೋಗೋವಂಥದ್ದಾಗಿರ್ಬೋದು ಅಥವಾ ಸ್ಟಡಿ ಸ್ಲೋ ಆಗೋವಂಥದ್ದಾಗಿರ್ಬೋದು, ಈ ಥರ ಆಗುತ್ತೆ. ಬಟ್ ಶನಿ ಕೂತಿರೋದ್ರಿಂದ ನಿಮಗೆ ಪಿಕಪ್ ಆಗೋದಕ್ಕೆ ತುಂಬ ಟೈಮ್ ಸಿಗುತ್ತೆ. ಇನ್ನೊಂದು ಮೇ ತಿಂಗಳಿಂದ ಗುರುಬಲ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಗುರುವಿನ 5ನೇ ದೃಷ್ಟಿ ವೃಶ್ಚಿಕ ರಾಶಿಯವರಿಗೆ ಬೀಳ್ತಾ ಇದೆ. 9ನೇ ಸ್ಥಾನ ಭಾಗ್ಯ ಸ್ಥಾನಕ್ಕೆ ಗುರು ಬಂದು ಕೂರ್ತಾ ಇದ್ದಾನೆ. ಗುರು ಬಂದು ಇಲ್ಲಿ ಇವರಿಗೆ ಪಂಚಮಾಧಿಪತಿ ಮತ್ತು ದ್ವಿತೀಯಾಧಿಪತಿ. ದ್ವಿತೀಯ ಅಂತ ಹೇಳಿ 2 ಅಂತ ಹೇಳಿದ್ರೆ ಧನಸ್ಥಾನ. ಧನಸ್ಥಾನಾಧಿಪತಿ ಹೋಗಿ 9ನೇ ಮನೆಯಲ್ಲಿ ಉಚ್ಚ ರಾಶಿಯಲ್ಲಿ ಕೂತಿರೋದ್ರು ವೃಶ್ಚಿಕ ರಾಶಿಯವರಿಂದ ಅವರ ತಂದೆಗೆ ಹೆಲ್ಪ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಇನ್ನು ಪಂಚಮ ಸ್ಥಾನ ಪುತ್ರ ಸ್ಥಾನ. ವೃಶ್ಚಿಕ ರಾಶಿಯವ್ರಿಗೆ ಯಾರಾದರೂ ಗಂಡು ಮಕ್ಕಳಿದ್ರೆ ನಿಮ್ಮ ಗಂಡು ಮಕ್ಕಳಿಂದ ನಿಮಗೆ ಒಳ್ಳೇದಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಟ್ಟಾರೆ ಗುರು ತುಂಬ ಚೆನ್ನಾಗಿದ್ದಾನೆ. ಇನ್ನು ವೃಶ್ಚಿಕ ರಾಶಿಯವರಿಗೆ 10ನೇ ಮನೆಯಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಕೆಲಸದ ವಿಚಾರದಲ್ಲಿ ಆಲಸ್ಯತನ ತೋರಿಸ್ತೀರ. ನಾಳೆ ಮಾಡಿದ್ರಾಯ್ತು, ನಾಡ್ದು ಮಾಡಿದ್ರಾಯ್ತು, ಈ ಥರ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ನೋಡಬೇಕಾಗ್ತದೆ ವೃಶ್ಚಿಕ ರಾಶಿಯವರು. ಒಟ್ಟಾರೆ ನಿಮಗೆ ಇಲ್ಲಿ ಎಫೆಕ್ಟ್ ಅಂತ ಹೇಳಿದ್ರೆ ಪಂಚಮ ಶನಿ ಕಾಟ ಒಂದೇ. ಇನ್ನು ರಾಹು ಬಗ್ಗೆ ಹೇಳೋದು ಮರೆತೆ, 4ನೇ ಮನೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ರಾಹು ಬಂದು ಕೂರ್ತಾ ಇದ್ದಾನೆ. 4ನೇ ಮನೆಯನ್ನು ಬಿಸ್ನೆಸ್ ಅಂತ ಹೇಳ್ತೀವಿ, ಕುಟುಂಬ ಅಂತ ಹೇಳ್ತೀವಿ. ವಿಶೇಷವಾಗಿ ನಾನು ಬಿಸ್ನೆಸ್ ಅನ್ನ ತಗೊತೀನಿ. ಯಾಕೆ ಅಂತ ಹೇಳಿದ್ರೆ ರಾಹು ಬಂದು ಕೂತಿರೋದು ಶನಿಯ ಮನೆಯಲ್ಲಿ, ಕುಂಭರಾಶಿಯಲ್ಲಿ. ಶನಿಯನ್ನು ಏನು ಹೇಳ್ತೀವಿ, ಕರ್ಮಕಾರಕ ಅಂತ ಹೇಳ್ತೀವಿ. ಕರ್ಮ ಅಂತ ಹೇಳಿದ್ರೆ ಕೆಲಸ, ಬಿಸ್ನೆಸ್ ಒಂದು ಕೆಲಸನೇ ಅಲ್ವಾ. 4ನೇ ಮನೆ ಬಿಸ್ನೆಸ್ ಅನ್ನ ಸೂಚನೆ ಮಾಡೋದ್ರಿಂದ ರಾಹು ಇರೋದ್ರಿಂದ ಅಲ್ಲಿ ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಬ್ಬರೇ ಮಾಡಿದ್ರೆ ತುಂಬ ಒಳ್ಳೆಯದು. ಗೊತ್ತಿಲ್ಲದಿರೋರನ್ನ ಜೊತೆಗೆ ಹಾಕ್ಕೊಂಡು ಅಥವಾ ಬೇರೆ ಯಾರನ್ನೋ ಪಾರ್ಟ್ನರ್ ಹಾಕ್ಕೊಂಡು ಮಾಡೋದಾದರೆ ಕೆಡುತ್ತೆ ಕೆಲಸ ನಿಮ್ಮದು. ಇದು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಒಟ್ಟಾರೆ ನಿಮಗೆ ಪಂಚಮ ಶನಿ ಕಾಟ ಇರೋದ್ರಿಂದ ಗೊತ್ತಾಯ್ತಲ್ಲ, ಮಕ್ಕಳಿಗೆ, ಓದ್ತಾ ಇರೋ ಮಕ್ಕಳಿಗೆ ಬುಕ್ಸ್ ಕೊಡಿಸೋದು, ಪೆನ್ಗಳು ಕೊಡಿಸೋದು, ಅವರಿಗೆ ಎಜುಕೇಷನ್ಗೆ ಏನು ಬೇಕು ಅದನ್ನು ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವಂಥದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ 2026 ವೃಶ್ಚಿಕ ರಾಶಿಯವರಿಗೆ. ಓಕೆ, ನೈಸ್. ಸೊ ವೃಶ್ಚಿಕ ರಾಶಿ ಒಂದು ರೀತಿಲಿ ಎಲ್ಲೋ ಒಂದು ಕಡೆ ಗುರುಸ್ಥಾನ ಚೆನ್ನಾಗಿರೋದ್ರಿಂದ ಒಂದು ಸ್ವಲ್ಪ ಬೇಗ ಧನಲಾಭಗಳಾಗೋ ಸಾಧ್ಯತೆ. ಹೌದು. ಇನ್ನು ಮುಂದಿನ ರಾಶಿ ಒಂದು ಧನಸ್ಸು ರಾಶಿ. ಧನಸ್ಸು ರಾಶಿಯವ್ರು ಹೆಂಗೆ ಅಂತ ಹೇಳಿದ್ರೆ, ಧನಸ್ಸು ರಾಶಿಗೆ ಅಧಿಪತಿ ಬಂದೇ ಗುರು. ಇನ್ನೊಬ್ಬರಿಗೆ ಟೀಚ್ ಮಾಡೋರಾಗಿರ್ತಾರೆ, ಬಟ್ ಅವರೇ ಕಷ್ಟದಲ್ಲಿ ತಗ್ಲಾಕೊಂಡಿರ್ತಾರೆ. ಅವ್ರದ್ದು ಎಷ್ಟೇ ಕಷ್ಟ ಇದ್ರೂ ಸಹ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ಅವ್ರದ್ದಾಗಿರುತ್ತೆ. ಓಕೆನಾ. ಮೀನರಾಶಿಗೂ ಇದೇ ಫಲ ಬರುತ್ತೆ, ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಧನಸ್ಸು ರಾಶಿಯವರಿಗೆ 2026 ಮೇ ತಿಂಗಳ ತನಕ ಗುರುಬಲ ಇರ್ತದೆ. 26 ಮೇಯಿಂದ ಮುಂದಕ್ಕೆ ಗುರು ಬಂದು 8ನೇ ರಾಶಿಗೆ ಹೋಗಿ ಕೂತ್ಕೊತಾನೆ. 8ನೇ ರಾಶಿಲಿ ಉಚ್ಚ ರಾಶಿಲಿ ಹೋಗಿ ಕೂತ್ಕೊತಾನೆ. ಬಟ್ ಅದು ಫಲ ಇಲ್ಲ. ಎಲ್ಲೋ ಒಂದು ಕಡೆ ಬರುವಂಥ ಅಮೌಂಟ್ ಸ್ಟಕ್ ಆಗ್ಬೋದು. ಗುರು ಅಂತ ಹೇಳಿದ್ರೆ ಪಾಪ್ಯುಲಾರಿಟಿ ಅಂತ ಹೇಳ್ತೀವಿ, ಸೋಷಲ್ ಸರ್ವಿಸ್ ಅಂತ ಹೇಳ್ತೀವಿ. ಸೋಷಲಿ ಗ್ರೋತ್ ಆಗ್ತೀರಾ, ಫಿನಾನ್ಷಿಯಲಿ ಗ್ರೋತ್ ಆಗಲ್ಲ ಅಷ್ಟು. ಈ ರೀತಿ ಗುರುವಿನ ಫಲಗಳಿರುತ್ತೆ. ಮತ್ತು 9ನೇ ರಾಶಿಲಿ ಕೇತು ಬಂದು ಕೂತ್ಕೊತಾನೆ ಧನಸ್ಸು ರಾಶಿಯವರಿಗೆ. ಓಕೆ. 9ನೇ ಮನೆ ಮತ್ತು ಪಿತೃಸ್ಥಾನ ಅಂತ ಹೇಳಿದೆ, ಅದರ ಅಧಿಪತಿ ಕೂಡ ರವಿಯಾಗಿರ್ತಾನೆ. ಅಲ್ಲಿ ಕೇತು ಕೂತಿರೋದು ಪಿತಾಮಹವನ್ನು ಸೂಚಿಸ್ತದೆ. ಸೊ ತಂದೆಯಂದಿರ ವಿಚಾರದಲ್ಲಿ ಮತ್ತು ಮಕ್ಕಳ ವಿಚಾರದಲ್ಲಿ ಕೇತು ಒಂದು ಪಾಪಗ್ರಹ ಆಗಿರೋದ್ರಿಂದ ತಂದೆ ಮಕ್ಕಳ ವಿಚಾರದಲ್ಲಿ ಏನಾದರೂ ವೈಮನಸ್ಸು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು 3ನೇ ಮನೆಯಲ್ಲಿ ರಾಹುವನ್ನು ಕೂತ್ಕೊತಾನೆ. ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗ್ತೀರಾ. ಆಗಿದ್ದಾಗಲಿ ನೋಡೇ ಬಿಡೋಣ ಏನಾಗುತ್ತೆ, ನಾನು ಒಂದು ಕೈ ನೋಡೇ ಬಿಡ್ತೀನಿ,
ರಾಹು ಅಂತ ಹೇಳಿದ್ರೆ ಈ ರೀತಿ ಪ್ರವೋಕ್ ಮಾಡುವಂಥ ರಾಹು ಆಗಿರ್ತಾನೆ. ಮೂರನೇ ಮನೆ ಅಂತ ಹೇಳಿದ್ರೆ ಥರ್ಡ್ ಹೌಸ್ ಅಂತ ಹೇಳಿದ್ರೆ ನಿಮ್ಮ ಧೈರ್ಯ, ನಿಮ್ಮ ಸಾಹಸ, ನಿಮ್ಮ ಎನರ್ಜಿ ಹೆಂಗಿದೆ ಅಂತ ತೋರಿಸುತ್ತೆ. ಅಲ್ಲಿ ರಾಹು ಬಂದು ಕೂತ್ಕೊಂಡ ಅಂತ ಹೇಳಿದ್ರೆ ಹಿಂದೆ ಮುಂದೆ ಯಾರಿದ್ದಾರೆ ಏನೂ ನೋಡಲ್ಲ, ಹಾಗೆ ಬಾಯಿಗೆ ಬಂದಿದೆ ಮಾತಾಡೋದಾಗಿರ್ಬೋದು. ಒಟ್ಟಾರೆ ರಿಯಾಲಿಟಿ ಹೇಳ್ತೀರಾ, ಬಟ್ ಜನರಿಂದ ಬ್ಲೇಮಿಂಗ್ ತೊಗೊತೀರಾ. ಓಕೆ. ಈ ರೀತಿಯ ಫಲಗಳನ್ನು ರಾಹು ಕೊಡ್ತಾನೆ. ಇನ್ನು ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂತ ನಡೀತಾ ಇದೆ. ಅಷ್ಟಮ ಅಂದರೆ 8, ಅರ್ಧಾಷ್ಟಮ ಅಂದರೆ 4. 4ನೇ ಮನೆಯಲ್ಲಿ ಶನಿ ಕೂತಿರೋದ್ರಿಂದ ಅದು ಅರ್ಧಾಷ್ಟಮ ಶನಿ ಆಗ್ತದೆ. ಕುಟುಂಬದ ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರು ಇದ್ದೇ ಇರ್ತದೆ. ಇದು ಅರ್ಧಾಷ್ಟಮ ಶನಿ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ. ಅಷ್ಟಮ ಶನಿ ಥರ ಮತ್ತು ಶನಿ 7.5 ಥರ ಪಂಚಮ ಶನಿ ಥರ ಅರ್ಧಾಷ್ಟಮ ಶನಿ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ. ಎಜುಕೇಷನ್ ಮಾಡ್ತಾ ಇರೋರಿಗೆ, ಹೈಯರ್ ಎಜುಕೇಷನ್ ಆಫ್ಟರ್ 10th PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಈ ಲೆವೆಲ್ ಎಜುಕೇಷನ್ ಮಾಡ್ತಾ ಇರೋರಿಗೆ ಎಜುಕೇಷನ್ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗೋದಂಥದ್ದಾಗಿರ್ಬೋದು, ಅಥವಾ ನಿಮಗೆ ಎಜುಕೇಷನ್ ಮಧ್ಯಕ್ಕೆ ನಿಲ್ಲಿಸಬೇಕು ಅನ್ನೋದಂಥದ್ದಾಗಿರ್ಬೋದು. ಈ ರೀತಿ ಫಲಗಳನ್ನು ತೋರಿಸ್ತದೆ ಶನಿ. ಒಟ್ಟಾರೆ ನಿಮಗೆ ಇಲ್ಲಿ ಸ್ವಲ್ಪ ತೊಂದರೆಯನ್ನು ಕೊಡ್ತಕ್ಕಂಥ ಗ್ರಹ ಅಂತ ಹೇಳಿದ್ರೆ ಮತ್ತೆ ರಾಹುನೇ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕ್ಯಾರೆಕ್ಟರಿಂದನೇ ನೀವು ಬ್ಲೇಮಿಂಗ್ ತೊಗೊಳ್ಳೋದು ತುಂಬ ಜಾಸ್ತಿ ಇರುತ್ತೆ. ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಾಧ್ಯ ಆದಷ್ಟು ಯಾವುದಾದ್ರೂ ಕ್ಷುದ್ರ ದೇವತೆನ ಆರಾಧನೆ ಮಾಡಬೇಡಿ. ಎಷ್ಟೊಂದು ಜನ ಈಗ ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಣ್ಣಮ್ಮ ಆಗಿರ್ಬೋದು, ಮಾರಮ್ಮ ಆಗಿರ್ಬೋದು, ಪ್ರತ್ಯಂಗಿರಾಗಿರ್ಬೋದು, ಇದನ್ನು ಕ್ಷುದ್ರ ದೇವತೆಗಳು ಅಂತ ಹೇಳ್ತೀವಿ. ರಾಹುಗೆ ಅಧಿದೇವತೆ ಬಂದು ದೇವಿ. ಎಷ್ಟೊಂದು ಜನ ಗಂಡು ಮಕ್ಕಳು ನಾನು ನೋಡಿದ್ದೀನಿ ಈ ಥರ ದೇವಸ್ಥಾನಕ್ಕೆ, ಬಂಡೆ ಮಹಾಂಕಾಳಿ ಆಗಿರ್ಬೋದು, ಇದನ್ನೆಲ್ಲ ಕ್ಷುದ್ರ ದೇವತೆಗಳು ಅಂತ ಹೇಳ್ತೀವಿ. ಅದು ನಿಮಗೆ ಇನ್ನೂ ರಾಹುವಿನ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಶಾಂತ ಅಂದರೆ ಒಳ್ಳೆ ರೀತಿ ಇಲ್ಲ ಅಥವಾ ಬೇರೆ ಥರ ಪರಿಣಾಮನ ಇದು? ಒಳ್ಳೆ ರೀತಿಯಲ್ಲಿ ಅಂತ ಹೇಳಿದ್ರೆ, ಈಗ ಹೇಳೋದಲ್ಲ, ಮಾತಿಗೆ ಬಾಯಿಗೆ ಏನು ಬರುತ್ತೆ ರಾ ಹಂಗೆ ಹೇಳ್ಬಿಡೋದು. ಅಂದರೆ ಇವ್ರ ಕೋಪ ತಾಪಗಳು ಜಾಸ್ತಿ ಆಗುತ್ತೆ ಅಂತ ನಿಮ್ಮ ಪ್ರಕಾರ? ಈಗ ನಾನು ಏನೋ ಒಂದು ಕನ್ವೆ ಮಾಡ್ಬೇಕು ಅಂದ್ಕೊಂಡಿರ್ತೀನಿ, ಅದನ್ನು ಒಳ್ಳೆ ರೀತಿಯಲ್ಲೂ ಕನ್ವೆ ಮಾಡ್ಬೋದು, ಶಾಂತ ರೀತಿಯಲ್ಲೂ ಕನ್ವೆ ಮಾಡ್ಬೋದು, ರ್ಯಾಶ್ ಆಗಿನೂ ಕನ್ವೆ ಮಾಡ್ಬೋದು. ಅದು ಯಾವ ರೀತಿಲಿ ಕನ್ವೆ ಮಾಡ್ತೀನಿ ಅನ್ನೋ ಯೋಚನೆ ಕೂಡ ಇರೋದಿಲ್ಲ. ಡೈರೆಕ್ಟ್ ಹಂಗೆ ಹೇಳ್ತಾ ಇರೋದು. ಮುಂದೆ ಯಾರಿದ್ದಾರೆ ಏನು ನೋಡಲ್ಲ. ಕಾರಣ ಕ್ಷುದ್ರ ದೇವತೆಗಳನ್ನು ಅವರು ಪೂಜೆ ಮಾಡಿದಷ್ಟು ಇದು ಜಾಸ್ತಿ ಆಗುತ್ತೆ. ಹೌದು, ರಾಹುವಿಗೆ ಅಧಿದೇವತೆ ಬಂದು ದೇವಿ, ಅದರಲ್ಲೂ ಕೂಡ ಕ್ಷುದ್ರ ದೇವತೆಗಳು. ಕ್ಷುದ್ರ ದೇವತೆ ಅಂದರೆ ಪ್ರತ್ಯಂಗಿರ ದೇವಿ ಆಗಿರ್ಬೋದು, ಚಾಮುಂಡಿ ಚಂಡಿಕಾ ದೇವಿ ಆಗಿರ್ಬೋದು, ಮಹಾಂಕಾಳಿ ಆಗಿರ್ಬೋದು. ಇದರ ಅನುಗ್ರಹ ಜಾಸ್ತಿ ಆದಷ್ಟು ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗ್ತಾ ಹೋಗ್ತೀರಾ. ಆದಷ್ಟು ಒಳ್ಳೇದಲ್ಲ. ಶಾಂತ ಸ್ವರೂಪವಾಗಿರ್ತಕ್ಕಂಥ ದೇವಿಗಳು, ಉದಾಹರಣೆಗೆ ಲಕ್ಷ್ಮಿ ಆಗಿರ್ಬೋದು, ಶಾರದೆ, ಸರಸ್ವತಿ ಅಥವಾ ಬನಶಂಕರಿ ದೇವಿ ನಾನು ಪರ್ಸ್ನಲಾಗಿ ನಂಬುವಂಥದ್ದು. ಯಾಕೆಂದರೆ ನಾನು ಬನಶಂಕರಿ ದೇವಿ ಆರಾಧನೆ ಮಾಡ್ತೀನಿ. ನನ್ನ ದೇವಸ್ಥಾನದಲ್ಲಿ ಬನಶಂಕರಿ ದೇವಿನೂ ಕೂಡ ಇದೆ. ನಾನು ನಂಬಿರೋದದು, ನನಗೆ ಒಳ್ಳೇದಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಆರಾಧ್ಯ ದೈವ, ನನ್ನ ಪ್ರಾಣ ದೇವತೆ ಬನಶಂಕರಿ. ಈ ರೀತಿ ಪರಿಹಾರ ಮಾಡಿಕೊಂಡ್ರೆ ಸಾಕು ಧನಸ್ಸು ರಾಶಿಯವರು. ವೆರಿ ನೈಸ್, ವೆರಿ ನೈಸ್. ಇನ್ನು ಮಿಕ್ಕಿರುವಂಥ ಇನ್ನು 2 ರಾಶಿಗಳು. ಇನ್ನು ಬರ್ತಕ್ಕಂಥ ರಾಶಿ ಬಂದು ಮಕರ ರಾಶಿ. ಮಕರ ರಾಶಿಯವ್ರಿಗಂತೂ ಚೆನ್ನಾಗಿದೆ, ನಿಧಾನವಾಗಿ ಡೆವಲಪ್ ಆಗ್ತಾ ಇದ್ದಾರೆ ಇತ್ತೀಚೆಗೆ. ಯಾಕೆ ಅಂತ ಹೇಳಿದ್ರೆ ಈ ವರ್ಷ ಕಳೆದ ವರ್ಷ 2025 ಜನವರಿಯಲ್ಲಿ ಅವರಿಗೆ ಶನಿ 7.5 ಬಿಡುಗಡೆ ಆಗಿದೆ. ಒಂದು ರೀತಿ ಎಲ್ಲ ರೀತಿ ಕಷ್ಟಗಳನ್ನು ನೋಡಿರ್ತಾರೆ. ಎಲ್ಲ ಬಂದು ನನಗೇ ಸುತ್ಕೊಂತಲ್ಲಪ್ಪ ಅನ್ನೋಷ್ಟು ಟೆನ್ಷನ್ ಆಗಿ ಜೀವನದಲ್ಲಿ ಮುಳುಗೇ ಹೋದೆ ಅನ್ನೋ ಸ್ಟೇಜಲ್ಲಿ ಇರ್ತಾರೆ. ಬಟ್ ಶನಿ 7.5 ಬಿಡುಗಡೆ ಆಗಿದೆ, ಒಂದು ಒಳ್ಳೆ ವಿಚಾರ. ಅದರ ಜೊತೆಗೆ 2026ಕ್ಕೆ ಮಕರ ರಾಶಿಯವರಿಗೆ ಗುರುಬಲ ಕೂಡ ಬರ್ತಾ ಇದೆ. ಅದು ಕೂಡ 7th ಹೌಸಲ್ಲಿ ಉಚ್ಚ ರಾಶಿಯಲ್ಲಿ ಇರೋದ್ರಿಂದ ಮಕರ ರಾಶಿಯವ್ರಿಗೂ ಕೂಡ ಕಂಕಣ ಬಲ ಯಾರ್ಯಾರಿಗೆ ಕೂಡಿ ಬಂದಿಲ್ಲ ಈ ವರ್ಷ 100% ಕೂಡಿ ಬರೋ ಚಾನ್ಸಸ್ ಇದೆ ಮಕರ ರಾಶಿಯವ್ರಿಗೆ. ಇದನ್ನು ನಾನು ಯಾವ ರೀತಿ ಇನ್ನೂ ಡೈರೆಕ್ಟಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಮಕರ ರಾಶಿಯವರು ಲವ್ ಮ್ಯಾರೇಜ್ ಆಗೋದಕ್ಕಿಂತ ಅರೇಂಜ್ ಮ್ಯಾರೇಜ್ ಆದರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅಲ್ಲ, ಕತೆ ಮುಗೀತು. ಯಾರೆಲ್ಲ ಲವ್ ಮಾಡ್ತಿದ್ದಾರೆ ಮಕರ ರಾಶಿಯವರು, ಅರೇಂಜ್ ಮ್ಯಾರೇಜ್ ಆದರೆ ಖಂಡಿತವಾಗ್ಲೂ ಸಕ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಸ್ಟ್ ಬಿ ಕೇರ್ಫುಲ್. ಆ್ಯಂಡ್ ನಿಮ್ಮ ಪ್ರಕಾರ ನಾನೊಂದು ಪ್ರಶ್ನೆ ಇದರಲ್ಲಿ ಕೇಳಲೇಬೇಕು, ಯಾಕೆ ಅರೇಂಜ್ ಮ್ಯಾರೇಜ್ ಆದರೆ ಮಾತ್ರ ಸಕ್ಸಸ್ ಜಾಸ್ತಿ ಇರುತ್ತೆ? ಈಗ ಲವ್ ಮ್ಯಾರೇಜಿಗೆ ಕೆಲವೊಂದು ಗ್ರಹಗಳನ್ನು ನೋಡ್ತೀವಿ ನಾವು, ಪಾಪ ಗ್ರಹಗಳನ್ನು ನಾವು ಲೆಕ್ಕಕ್ಕೆ ತೊಗೊತೀವಿ. ಅರೇಂಜ್ ಮ್ಯಾರೇಜ್ಗೆ ಶುಭ ಗ್ರಹಗಳನ್ನು ಲೆಕ್ಕಕ್ಕೆ ತೊಗೊತೀವಿ. ಓಕೆನಾ? 7th ಹೌಸ್ ಬಂದು ಕಟಕ ರಾಶಿ ಆಗಿದೆ. ಇಲ್ಲಿ 7th ಹೌಸನ್ನು ಅಧಿಪತಿ ಬಂದು ಚಂದ್ರ ಆಗಿದ್ದಾನೆ. ಚಂದ್ರ 2 ದಿನಕ್ಕೊಂದ್ಸಲ ಜಾಗ ಚೇಂಜ್ ಮಾಡ್ತಾನೆ, 2.5 ದಿನಕ್ಕೊಂದ್ಸಲ. ಓಕೆನಾ? ಚಂದ್ರನನ್ನ ಮನಸ್ಸು ಕಾರಕ ಅಂತ ಹೇಳ್ತೀವಿ. ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋನು ಚಂದ್ರ ಆಗಿರ್ತಾನೆ. ಸೊ ಇಲ್ಲಿ ಮಕರ ರಾಶಿಯವರಿಗೆ 7th ಹೌಸ್ ಅಧಿಪತಿ ಚಂದ್ರ ಆಗಿರೋದ್ರಿಂದ 7th ಹೌಸ್ ಅಂತ ಹೇಳಿದ್ರೆ ಇವರ ಪಾರ್ಟ್ನರ್, ಇವರ ಹೆಂಡತಿ, ಇವರ ಲವರ್, ಇವ್ರ ಫ್ರೆಂಡ್ ಇದೆಲ್ಲ ಆಗಿರ್ತಾರೆ. ಈ ವಿಚಾರದಲ್ಲಿ ಮನಸ್ಸು ಜಾಸ್ತಿ ಸೆಳಿತಾ ಹೋಗುತ್ತೆ. ಚಂದ್ರ ಎಲ್ಲಾದ್ರೂ ಪಾಪಗ್ರಹಗಳ ಸ್ಥಿತಿಯಲ್ಲಿ ಏನಾದರೂ ಸೇರಿಕೊಂಡ್ರೆ ಆ ಟೈಮಲ್ಲಿ ಇವರಿಗೆ ಪಾರ್ಟ್ನರ್ಗಳ ಜೊತೆ ಲವ್ ವಿಚಾರದಲ್ಲಿ ಕ್ಲಾಶಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 7th ಹೌಸಲ್ಲಿ ಗುರು ತುಂಬ ಶುಭನಾಗಿರೋದ್ರಿಂದ ಬೇರೆಯವರ ಸಹಾಯದಿಂದ ಮುಂದುವರೆದ್ರೆ, ಮೀನ್ಸ್ ಅರೇಂಜ್ ಮ್ಯಾರೇಜ್ ಆದರೆ ಒಳ್ಳೆ ಮುನ್ಸೂಚನೆ. ಗುರು ಅಂತ ಹೇಳಿದ್ರೆ ಗುರು ಹಿರಿಯರು, ದೊಡ್ಡವರು ಅಂತ. ದೊಡ್ಡವರ ಮುಖೇನ ನೀವು ಎಲ್ಲರ ಗುರು ಹಿರಿಯರ ಸನ್ನಿಧಿಯಲ್ಲಿ ದೇವರ ಅನುಗ್ರಹದಲ್ಲಿ ಮದುವೆ ಆದರೆ ಗುರು ತುಂಬ ಚೆನ್ನಾಗಿದ್ದಾನೆ, ಅರೇಂಜ್ ಮ್ಯಾರೇಜ್ ಅವರಿಗೆ ಒಳ್ಳೆಯದು ಅಂತ. ಹಂಗಂತ ಲವ್ ಮ್ಯಾರೇಜ್ ಅವರಿಗೆ ಕೆಟ್ಟದು ಅಂತಲ್ಲ. ಲವ್ ಮಾಡ್ತಾ ಇದ್ರೆ
ಟೈಮ್ ತಗೋಬೇಕಾಗುತ್ತೆ. ಬರೋ ವರ್ಷ ಮುಂದಿನ ವರ್ಷ ಮದುವೆ ಆಗಬೇಡಿ ಅಂತ ನೀವು ಹೇಳ್ತಿದ್ದೀರಾ. ಹೌದು. 2026ರಲ್ಲಿ ಮಕರ ರಾಶಿಯವ್ರಿಗಂತೂ ಮದುವೆ ವಿಚಾರದಲ್ಲಿ, ಎಸ್ಪೆಷಲಿ ಅರೇಂಜ್ ಮ್ಯಾರೇಜ್ ವಿಚಾರದಲ್ಲಿ ಒಳ್ಳೆಯ ಫಲಗಳಂತೂ ಇದೆ. ಇನ್ನು 8th ಹೌಸ್ಗೆ ಕೇತುವನ್ನು ಕೂರ್ತಾನೆ, ಮೋಕ್ಷಕಾರಕ ಅಂತ ಹೇಳ್ತೀವಿ. ಇದನ್ನು ನಾನು ಸ್ವಲ್ಪ ನೆಗೆಟಿವ್ ಆಗಿ ಹೇಳಬೇಕಾಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಮಕರ ರಾಶಿಯವರು 8ನೇ ಸ್ಥಾನ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ. ವಯಸ್ಸಾಗಿರ್ತಕ್ಕಂಥವ್ರು, ಅದರಲ್ಲೂ ಕೂಡ ಯಾವುದಾದ್ರೂ ಕಾಯಿಲೆ ಕಸಾನೆಗಳಿಂದ ಬಳಲ್ತಾ ಇರೋರು, ಯಾವಾಗಪ್ಪ ನನಗೆ ಸಾವು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇದು ಮಕರ ರಾಶಿಯವ್ರಿಗೆ ಎಲ್ಲರಿಗೂ ಅಪ್ಲೈ ಆಗಲ್ಲ. ಒನ್ಸ್ ಅಗೇನ್ ಇದು ಜಾತಕವನ್ನು ಸಹ ಪರಿಶೀಲನೆ ಮಾಡಬೇಕಾಗತ್ತೆ. ಬಟ್ ಈ ವರ್ಷದಲ್ಲಿ 2026ನೇ ವರ್ಷದಲ್ಲಿ ಡೆತ್ ರೇಟು ಮಕರ ರಾಶಿಯವ್ರದ್ದು ಜಾಸ್ತಿ ಆಗಿರುತ್ತೆ. ಓಕೆ. ಇದರಿಂದ ಸ್ವಲ್ಪ ಜನ ಭಯ ಪಡ್ಬೋದು, ಬಟ್ ಮಕರ ರಾಶಿಯವ್ರಿಗೆ ಎಲ್ಲರಿಗೂ ಎಫೆಕ್ಟ್ ಇರಲ್ಲ. ಡೆತ್ ರೇಟ್ ಜಾಸ್ತಿ ಮಕರ ರಾಶಿಯವ್ರದ್ದಾಗಿರುತ್ತೆ. ಜಾತಕನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ. ಇನ್ನು ಮಕರ ರಾಶಿಯವರಿಗೆ 2nd ಹೌಸಲ್ಲಿ ರಾಹು ಬಂದು ಕೂತಿದ್ದಾನೆ. 2nd ಹೌಸಲ್ಲಿ ರಾಹು ಅಂತ ಹೇಳಿದ್ರೆ ಆನ್ಲೈನ್ ಬೆಟ್ಟಿಂಗ್ ಆಡೋರು, ಆಮೇಲೆ ಟ್ರೇಡಿಂಗ್ ಮಾಡೋರು, ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋರು, ಇದೆಲ್ಲ ಬೇಗ ಮಾಡ್ತೀರಾ. ಬಟ್ 3rd ಹೌಸಲ್ಲಿ ಶನಿ ಇರೋದ್ರಿಂದ, ನಿಮ್ಮ ರಾಶ್ಯಾಧಿಪತಿ ಶನಿ 3ನೇ ಮನೇಲಿ ಕೂತಿರೋದ್ರಿಂದ ಅದನ್ನು ನೀವು ತೋರಿಸ್ಕೊಂಡ್ರಿ ಜಗತ್ತಿಗೆ ಅಂತ ಹೇಳಿದ್ರೆ ಅಷ್ಟೇ ಬೇಗ ಫ್ಲಾಪ್ ಆಗ್ತೀರಾ. ಈ ರೀತಿ ರಾಹುವಿನ ಎಫೆಕ್ಟ್ಸು ಮಕರ ರಾಶಿಯವರಿಗೆ ಕಾಣ್ತದೆ. ಇನ್ನು ಶನಿ ಒಂದು 3ನೇ ಮನೇಲಿದ್ದಾನೆ. ಶನಿಯಿಂದ ಯಾವುದೇ ಸಮಸ್ಯೆ ಇಲ್ಲ. ಬಟ್ 3ನೇ ಮನೇಲಿ ಶನಿ ಇರೋದು ಎಲ್ಲೋ ಒಂದು ಸ್ವಲ್ಪ ಮುನ್ನುಗ್ಗಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹೆದರ್ತೀರಾ. ತುಂಬ ನಿಯತ್ತಾಗಿ ಮುಂದುವರಿಬೇಕು ಅಂತ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊತೀರಾ. ಅದು ಒಳ್ಳೆಯ ವಿಚಾರನೇ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಇನ್ನೂ ಅಸಮಾಧಾನ, ಇನ್ನೂ ನನ್ನ ಲೈಫಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ, ಈ ಥರ ಒಂದು ಅಸಮಾಧಾನ ಇದ್ದೇ ಇರುತ್ತೆ ಶನಿಯಿಂದ. ಈ ರೀತಿ ಫಲಗಳನ್ನು ನೀವು ನೋಡಬೇಕಾಗತ್ತೆ. ಇಲ್ಲಿ ಒಟ್ಟಾರೆ ನಿಮಗೆ ಸ್ವಲ್ಪ ಎಫೆಕ್ಟ್ ಆಗಿ ಕಾಣ್ತಾ ಇರೋದು ಗುರು ಚೆನ್ನಾಗಿದ್ದಾನೆ. ರಾಹು ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳಿದೆ, ಯಾವಾಗ ನೀವು ತೋರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರ ಅವಾಗ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಬೇಕು, ನಿಮ್ಗೆ ಹಣ ಎಷ್ಟೇ ಬರಲಿ ಏನೇ ಮಾಡಲಿ ಒಂದು ಪಾಲು ಅಂತ ದೇವರಿಗೋ ಬಡವರಿಗೋ ಎತ್ತಿಡಬೇಕು. ಅದನ್ನವ್ರಿಗೆ ದಾನ ಕೊಟ್ಬಿಡ್ಬೇಕು. ನೀವು ಕೊಟ್ಟಿದ್ದು ಗೊತ್ತಾಗಬಾರ್ದು, ಯಾರಿಗೆ ಅದನ್ನು ಹೇಳ್ಕೊಳ್ಳಬಾರ್ದು. ಈ ರೀತಿ ಮಾಡಿದ್ರೆ ಹಣದ ವಿಚಾರದಲ್ಲಿ ನಿಮಗಷ್ಟು ಸಮಸ್ಯೆ ಬರೋದಿಲ್ಲ. ವೆರಿ ನೈಸ್, ವೆಲ್ ಸೆಡ್. ಒಟ್ಟಿನಲ್ಲಿ ನೀವು ಹೇಳುವಂಥ ಈ ಒಂದು ಲಾಸ್ಟ್ ಅಂದರೆ ಈ ರಾಶಿಗೆ ಏನು ಹೇಳಿದ್ರಿ, ಮಕರ ರಾಶಿಯವ್ರಿಗೆ ನಾವು ಬಂದಿರೋ ಒಂದಷ್ಟು ಪಾಲುಗಳನ್ನು ದೇವರಿಗೋಸ್ಕರ ಎತ್ತಿಡಿ ಅನ್ನೋದು. ಆಸ್ ಎ ಹ್ಯೂಮನ್ ಬೀಯಿಂಗ್ ನಾನು ಯೋಚನೆ ಮಾಡೋದು ಏನಂತಂದರೆ, ಇದು ಯಾವುದೇ ರಾಶಿಯವರು ಮಾಡಿದ್ರು ಮೇ ಬಿ ಅವ್ರಿಗಿರೋಂಥ ಕಷ್ಟ ಸುಖಗಳಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕಷ್ಟಗಳು ದೂರ ಆಗುತ್ತೆ ಅಂತ ನನಗನ್ಸುತ್ತೆ. ಒಂದಷ್ಟು ಪರ್ಸೆಂಟೇಜ್ ಆಫ್ ದ ಅಮೌಂಟ್ನ ದೇವ್ರ ಸೇವೆಗೆ, ಬಡವ್ರ ಸೇವೆಗೆ ಅಂತ ಇಟ್ಟಾಗ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇಟ್ ಈಸ್ ಅಂದರೆ ಮಕರ ರಾಶಿಯವ್ರಿಗೆ ಅಂತ ಏನಿಲ್ವಲ್ಲ ಅಂತ ಹೇಳ್ತಾರೆ. ಮಕರ ರಾಶಿಯವರಿಗೆ ಅಂತಲ್ಲ, ಬಟ್ ಈ ಟೈಮ್ 2026 ವರ್ಷ ಭವಿಷ್ಯವನ್ನು ನಾನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ ಮಕರ ರಾಶಿಯವರು ಇದನ್ನು ಜಾಸ್ತಿ ಮಟ್ಟದಲ್ಲಿ ಮಾಡಬೇಕು ಅಂತ. ನಾನು ಪರ್ಸ್ನಲಿ ನಾನು ತುಂಬ ಹೆಲ್ಪ್ ಮಾಡ್ತೀನಿ. ನಾನು ದೇವ್ರ ಉಂಡಿಗೆ ಆಗೋದಕ್ಕಿಂತ ಜಾಸ್ತಿ ರೋಡ್ ಸೈಡ್ ಅಂಗವಿಕಲರಿಗೆ, ಬಡ ಮಕ್ಕಳಿಗೆ ಈ ರೀತಿ ಕೂಡ ಜಾಸ್ತಿ ಮಾಡ್ತೀನಿ ನಾನು. ಯಾಕೆ ದೇವ್ರೇನಾದರೂ ಅಪ್ಪಿತಪ್ಪಿ ನಾವು ದುಡಿದಿದ್ದನ್ನು ನಾವೇ ಎಂಜಾಯ್ ಮಾಡಿಬಿಟ್ರೆ ದೇವ್ರಿಗೆ ಏನಾದರೂ ಕೋಪ ಬರುತ್ತಾ ಅಥವಾ ಬೇಡ ಅಂತನಾ? ಹಂಗಲ್ಲ ಸರ್. ಈಗ ಈ ದೇವಸ್ಥಾನದ ವಿಚಾರದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ನಾನೊಬ್ಬ ಪುರೋಹಿತ ಆಗಿ, ಒಬ್ಬ ಜ್ಯೋತಿಷಿಯಾಗಿ ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಆಗಿ ಟರ್ನ್ ಆಗ್ತಾ ಇದೆ ದೇವಸ್ಥಾನ. ಎಂಥ ಸತ್ಯದ ಮಾತನ್ನ ಹಿಂಗೆ ಹೇಳಿದ್ರಿ ನೀವು, ಗ್ರೇಟ್. ಹೌದು ಹೌದು, ಕೆಲವೊಂದು ಕಡೆ ನಾನು ನೋಡಿದ್ದೀನಿ, ತಟ್ಟೆಗೆ ಹಾಕೋ ಕಾಸು ಕೂಡ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಅದು ದೇವಸ್ಥಾನ ಕೂಡ ನಡೆಯೋದ್ರಿಂದ ಎಲ್ಲೋ ಒಂದು ಕಡೆ ದುಡ್ಡು ಕೊಡೋರಿಗೆ ಅಥವಾ ದುಡ್ಡು ಬಟ್ ಎಲ್ಲ ದೇವಸ್ಥಾನದಲ್ಲೂ ಹಂಗಿಲ್ಲ. ಈಗ ನಾನು ಪೂಜೆ ಮಾಡೋ ದೇವಸ್ಥಾನದಲ್ಲಿ ಹಂಗಿಲ್ವೇ ಇಲ್ಲ. ಹುಂಡಿ ದುಡ್ಡನ್ನು ದೇವಸ್ಥಾನದ ವಿಚಾರಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಆ ಥರ ಎಲ್ಲಿ ಮಿಸ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ದೇವಸ್ಥಾನದಲ್ಲಿ ಒಂದು ಕಮಿಟಿ ಅಂತ ಮಾಡ್ಕೊಂಡಿರ್ತಾರೆ. 4-5 ಜಾತಿಯ ಮನುಷ್ಯರು ಅಲ್ಲಿ ಕಮಿಟಿ ಮೆಂಬರ್ಗಳಾಗಿರ್ತಾರೆ. ನಾನು ಯಾವ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ನಿರ್ದಿಷ್ಟವಾಗಿ, ಬಟ್ 4-5 ಕ್ಯಾಸ್ಟವ್ರು ಇರ್ತಾರೆ. ಅಲ್ಲಲ್ಲಿ ಅವ್ರ ಮಧ್ಯೆನೇ ಸ್ಟಾರ್ಟ್ ಆಗುತ್ತೆ ಮನಸ್ತಾಪಗಳು. ಇದು ಒಂದು. ಆಮೇಲೆ ಮುಜರಾಯಿ ಇಲಾಖೆ ದೇವಸ್ಥಾನಗಳು. ಈ ಮುಜರಾಯಿ ಇಲಾಖೆ ಅಂದರೆ ಗೌರ್ಮೆಂಟ್ ಅಂಡರ್ ಇರ್ತಕ್ಕಂಥ ದೇವಸ್ಥಾನಗಳು ಹುಂಡಿ ದುಡ್ಡು ಯಾವುದೇ ಕಾರಣಕ್ಕೂ ದೇವಸ್ಥಾನ ವಿಚಾರಕ್ಕೆ ಖರ್ಚಾಗೋದು ತುಂಬ ಕಡಿಮೆ. ಇನ್ನು ಪರ್ಸ್ನಲ್ ದೇವಸ್ಥಾನಗಳಿದ್ದಾವೆ. ಪರ್ಸ್ನಲ್ ದೇವಸ್ಥಾನ ಅಂದರೆ ಸಣ್ಣ ಪುಟ್ಟ ಅವರೇ ಕಟ್ಸ್ಕೊಂಡಿರ್ತಾರೆ, ಅವರೇ ಎಲ್ಲ. ಈಗಿನ ಸೋಕಾಲ್ಡ್ ಅವರವರೇ ದೇವರು ಅಂದ್ಕೊಂಡ್ಬಿಟ್ಟಿರ್ತಾರೆ ಕೆಲವೊಂದು ಗುರೂಜಿಗಳು. ಆ ಥರ ದೇವಸ್ಥಾನದಲ್ಲಿ ಏನಾಗುತ್ತೆ, ಅವರಿಗೆ ಚಪ್ಪಲಿ ಮಾರೋದ್ರಿಂದ ಹಿಡಿದು ದೇವ್ರ ಅಭಿಷೇಕ ತನಕ ಹಿಡಿದು ಎಲ್ಲ ದುಡ್ಡು ಟ್ರಸ್ಟ್ ಅಂತ ಫಾರ್ಮ್ ಮಾಡ್ಕೊಂಡಿರ್ತಾರೆ. ಅದು ಯಾವ ಬಡವ್ರಿಗೂ ಹೋಗಲ್ಲ. ದೇವಸ್ಥಾನ ಒಂದು ಕಡೆ ಇಂಪ್ರೂವ್ ಮಾಡ್ತಾರೆ, ಒಂದು ಕಡೆ ಅವರು ಸಹ ಅವ್ರ ಫ್ಯಾಮಿಲಿ ತಳ್ಕೊತಾ ಇರ್ತಾರೆ. ಒಂದು ಫೇಮಸ್ ದೇವಸ್ಥಾನ ಇದೆ, ನನ್ನ ಹೆಸರು ಹೇಳಲ್ಲ, ಇದು ಯಾರು ಅಫೆಂಡ್ ಆದರೂ ಪರವಾಗಿಲ್ಲ. ಒಂದು ಹಬ್ಬ ಬರುತ್ತೆ. ಆ ಹಬ್ಬದಲ್ಲಿ ಹೆಂಗೆ ಅಂತಂದರೆ, ಮುಂದೆ ಹಿಂಗೆ ಹಾಕ್ತಾ ಇರ್ತಾರೆ,
ಹಿಂದೆ ಒಂದು ಡೋರ್ ಇದೆ, ಆ ಹಿಂದೆ ಒಂದು ಟಾಟಾ ಎಸಿನೋ ಒಂದು ಹಪ್ಪೆ ಗಾಡಿನ ನಿಲ್ಲಿಸಿರ್ತಾರೆ, ಚೀಲದಲ್ಲಿ ತುಂಬ ಗಾಡಿ ಹಾಕೊಂಡು ಪುರೋಹಿತರ ಮನೆಗೆ ಹೋಗ್ತಾ ಇರುತ್ತೆ ದುಡ್ಡು. ಹೌದು, ಅವ್ರ ಮಕ್ಕಳೆಲ್ಲ ಬ್ಯಾಂಕಾಕಲ್ಲಿ ಫಾರಿನಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ. ನನಗೆ ಒಂದು ವಿಚಾರ ಅರ್ಥ ಆಗದೇ ಇರೋದು ಏನಪ್ಪ ಅಂತಂದರೆ, ತುಂಬ ಜನ ಕಷ್ಟಪಡೋರು ದೇವ್ರುಗಳನ್ನ ನಂಬಿ ಈ ಥರ ಮಾಡಿದಾಗ ಅಂದರೆ ಅವ್ರ ದುಡ್ಡುಗಳೆಲ್ಲ ಎಲ್ಲೋ ಒಂದು ಕಡೆ ರೀತಿಲಿ ಬೇರೆಯವ್ರಿಗೆ ಬಳಕೆ ಆಗ್ತಾಯಿದೆ. ಯಾವುದೋ ಹರಕೆ ರೂಪದಲ್ಲಿ, ಇನ್ಯಾವುದೋ ರೂಪದಲ್ಲಿ ಭಗವಂತನ ಸೇವೆ ಹೆಂಗೆ ತಲುಪುತ್ತೆ ಅನ್ನೋದೇ ಒಂದು ಸ್ವಲ್ಪ ಡೌಟ್ ಆಗಿಬಿಟ್ಟಿದೆ. ಯಾಕಂದರೆ ಅಷ್ಟು ಬಿಸ್ನೆಸ್ಸಾಗಿ ಕನ್ವರ್ಟ್ ಆಗ್ತಿದೆ ಅಂತ ನೀವು ಹೇಳ್ತಿದ್ದೀರ. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಇಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ಕಡೆಯಿಂದಲೇ ಇಷ್ಟ ಹಾಕಿರ್ತಾರೆ, ಅಭಿಷೇಕಕ್ಕಿಷ್ಟು, ಸ್ನಾನಕ್ಕಿಷ್ಟು, ತೀರ್ಥಕ್ಕಿಷ್ಟು, ಪ್ರಸಾದಕ್ಕಿಷ್ಟು ಅಂತ. ಇನ್ನು ಪರಿಹಾರ ಏನೋ ನಿನ್ನ ಜಾತಕದಲ್ಲಿ ಏನೋ ಒಬ್ಬ ಚಂದ್ರ ದೋಷ ಆಗ್ಬಿಟ್ಟವನೀಗ, ನೀನು ಚಂದ್ರ ಪಾರಾಯಣ ಮಾಡಿಸು 20,000 ಖರ್ಚಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಆ 20,000ದಲ್ಲಿ ಎಷ್ಟು ಖರ್ಚಾಯಿತು, ಯಾರ ದುಡ್ಡಿಗೆ ಎಷ್ಟು ಹೋಯ್ತು, ಯಾರ ಜೇಬಿಗೆ ಎಷ್ಟು ಹೋಯ್ತು ಯಾರಿಗೂ ಗೊತ್ತಾಗಲ್ಲ. ನೀವು ನನ್ನ ಹತ್ರ ಪರಿಹಾರ ಮಾಡಿಸ್ತಾ ಇದ್ದೀರಾ, ನಾನು 20,000 ಇಸ್ಕೊತೀನಿ ಅಂತಂದರೆ ನೀವು ಬ್ಲೈಂಡಾಗಿ 20,000 ಕೊಡ್ತೀರಾ ಅಷ್ಟೇ. ಆ 20,000ದಲ್ಲಿ ಖರ್ಚು ಎಷ್ಟು, ವೆಚ್ಚ ಎಷ್ಟು ಏನೋ ಗೊತ್ತಾಗಲ್ಲ, ಎಲ್ಲಿಗೆ ಹೋಗುತ್ತೆ, ಯಾರು ಚೀಟಿ ಹಾಕ್ತಾರೆ, ಅದೇನೋ ಲೆಕ್ಕಪತ್ರ ಏನಿರಲ್ಲ, ನೀವು ಕೇಳೋಕ್ಕೂ ಆಗಲ್ಲ. ನಾಳೆ ದಿನ ಇಷ್ಟು ದುಡ್ಡು ಎಲ್ಲಿಂದ ಬಂತಪ್ಪ ಅಂತ ಯಾರಾದರೂ ಒಂದು ಕೇಳಿದ್ರೆ ಭಕ್ತರು ಕೊಟ್ಟಿದ್ದು ಸರ್ ಅಂದ್ಬಿಡ್ತೀನಿ ನಾನು ದೇವಸ್ಥಾನದವನು. ಹೆಂಗೆ ಲೆಕ್ಕ ಕೊಡ್ತೀರಾ? ಎಲ್ಲ ಭಕ್ತರು 5,000 ಕೊಟ್ಟೋ 10,000 ಕೊಟ್ಟ ಅಂತ ಚೀಟಿ ಬರೆದು ಕೊಡೋಕ್ಕಾಗತ್ತಾ? ಲಕ್ಷಾಂತರ ಭಕ್ತರು ಬರ್ತಾರೆ ದೇವಸ್ಥಾನಕ್ಕೆ, ಭಕ್ತರು ಕೊಟ್ಟಿರೋದು. ಸರ್ಕಾರದಲ್ಲಿ ಹಿಂಗೆ ನಡೀತಾ ಇರೋದು. ಸರ್ಕಾರದವರು ಮಠ ಮಂದಿರಗಳನ್ನು ಯಾಕೆ ಅಷ್ಟು ನಡ್ಕೊತಾರೆ ಅಂತ ಹೇಳಿದ್ರೆ, ಇಡಬೇಕಲ್ಲ ಅವ್ರದ್ದು ಕಂತೆ ನೋಟ್ಗಳನ್ನ. ಮಠದಲ್ಲ ದೇವಸ್ಥಾನದಲ್ಲಿ ಇಟ್ಟರೆ ಕೇಳಲ್ಲ, ದೇವಸ್ಥಾನಕ್ಕೆ ರೈಡ್ ಆದರೆ ಮಠಕ್ಕೆ ರೈಡ್ ಆದರೆ ಭಕ್ತರು ಕೊಟ್ಟಿದ್ದು ಅಂತಾರೆ. ಈಗ ನೀವು ಹೇಳ್ತೀರಾ ದೇವಸ್ಥಾನದಲ್ಲಿ ಈ ಥರ ಅರ್ಚನೆಗೆ ಮತ್ತೊಂದು ಮಗದೊಂದು ಇಷ್ಟು ಇಡಬೇಕು ಅಂತ. ಇಷ್ಟು ಇಟ್ಟಿಲ್ಲ ಅಂತಂದರೆ ಅದು ಒಳ್ಳೆ ದೇವಸ್ಥಾನ ಅಂತನಾ? ಬಿಸ್ನೆಸ್ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ನಾನು. ನಮ್ಮ ದೇವಸ್ಥಾನದಲ್ಲಿ ಇವತ್ತು ನಾನು ಪೂಜೆ ಮಾಡೋ ದೇವಸ್ಥಾನ ನಡೆಸೋಕ್ಕಾದ್ರೂ ಬೇಕಲ್ಲ ಖರ್ಚು ವೆಚ್ಚಗಳು? ಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋಬೇಕು ಅಲ್ವಾ. ಈಗ ನನಗೊಬ್ಬ ಪುರೋಹಿತ ಆಗಿ ನನಗೆ ಜೀವನಕ್ಕೆ ನನಗೊಂದು ಗೌರವ ಸಂಭಾವನೆ ಅಂತ ಹೇಳ್ಬಿಟ್ಟು ಏನು ಕೊಡ್ತಾರೆ ಅದಕ್ಕೆ ಓಕೆ. ಈಗ ಒಂದು ಉದಾಹರಣೆಗೆ ನಾನೊಂದು ಅಭಿಷೇಕಕ್ಕೆ ಚಾರ್ಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ನನ್ನ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ಅಭಿಷೇಕದ ಖರ್ಚಾಗಿರ್ಬೋದು, ನನ್ನ ಕೂಲಿ ಎಷ್ಟಿದೆ ಅದನ್ನು ನಾನು ತಗೋಬೇಕು. ಹೀಗೆ ಒಂದು ಕಮಿಟಿ ಅಂತ ಫಾರ್ಮ್ ಆಗುತ್ತೆ ಒಂದು ದೇವಸ್ಥಾನದಲ್ಲಿ. ಒಂದು ಒಳ್ಳೊಳ್ಳೆ ದೇವಸ್ಥಾನಗಳು ಇದ್ದಾವೆ ಕರ್ನಾಟಕದಾದ್ಯಂತ, ತುಂಬ ಒಳ್ಳೆಯ ದೇವಸ್ಥಾನಗಳಿದ್ದಾವೆ. ಒಂದು ಮ್ಯಾನೇಜ್ಮೆಂಟನ್ನು ಇಟ್ಕೊಂಡು ಆ ಥರ ದೇವಸ್ಥಾನಗಳು ಒಳ್ಳೆ ರೀತಿಯಲ್ಲಿ ಇಷ್ಟು ಅಮೌಂಟಪ್ಪ ಅವ್ರಿಗೂ ಒಳ್ಳೇದಾಗಬೇಕು. ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಕಸ ಗುಡಿಸೋನಾಗಿರ್ಬೋದು, ಪೂಜಾರಿ ಆಗಿರ್ಬೋದು, ಆ ದೇವಸ್ಥಾನದ ಮ್ಯಾನೇಜರ್ ಆಗಿರ್ಬೋದು, ಇವ್ರ ಫ್ಯಾಮಿಲಿನೂ ಉದ್ಧಾರ ಆಗಬೇಕು ಅನ್ನೋ ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡು ಚಾರ್ಜ್ ಮಾಡ್ತಾರಲ್ಲ, ಅದು ಬೇರೆ. ನಾನಿಲ್ಲಿ ಹೇಳ್ತಾ ಇರೋದು ಪರ್ಸ್ನಲಾಗಿ ದೇವಸ್ಥಾನಗಳಿದಾವಲ್ಲ, ಆ ದೇವಸ್ಥಾನಕ್ಕೊಬ್ಬ ಗುರೂಜಿ ಇರ್ತಾನೆ. ಅವನು ದೇವರಿಗಿಂತ ಗುರೂಜಿಗೆ ಬೇಡಿಕೆ ಜಾಸ್ತಿ ಇರುತ್ತಲ್ಲಿ. ದೇವ್ರಿಗೆ ತಟ್ಟೆ ಕಾಸು ಹಾಕ್ತಾರೋ ದೇವ್ರಿಗೆ ಉಂಡಿಗೆ ದುಡ್ಡು ಹಾಕ್ತಾರೋ ಗೊತ್ತಿಲ್ಲ, ಗುರೂಜಿ ಹತ್ರ ದುಡ್ಡು ಕೊಟ್ಟು ಕಾಲಿಗೆ ಬೀಳ್ತಾನೆ ಇರ್ತಾರೆ. ಎಲ್ಲೋ ಒಂದು ಕಡೆ ಅವ್ರಲ್ಲಿ ಒಳ್ಳೆ ಶಕ್ತಿ ಇರ್ಬೋದಲ್ವಾ? ಅಲ್ಲ, ಒಳ್ಳೆ ಶಕ್ತಿ ಇರ್ಬೋದಲ್ಲ. ನಿಮ್ಮ ಪ್ರಶ್ನೆ ಏನದಕ್ಕೆ, ಉತ್ತರ ಏನದಕ್ಕೆ? ಒಳ್ಳೆ ಶಕ್ತಿ ಇರೋದಕ್ಕೆ ತಾನೇ ಅವ್ರ ಆಶೀರ್ವಾದ ಮಾಡಿದ್ರೆ. ಈಗ ದೇವರು ಅನ್ನೋದು ಒಂದು ಅಪಾರವಾದ ಶಕ್ತಿ, ದೇವರು ಅನ್ನೋದು ಒಂದು ಅಪಾರವಾಗಿರುವಂಥ ತರ್ಕಕ್ಕೆ ನಿಲುಕದ ವಿಚಾರ. ನಾನು ದೇವ್ರಿಗೆ ಪೂಜೆ ಮಾಡಿದ ತಕ್ಷಣ ದೇವರು ಎಲ್ಲೋ ಒಂದು ಕಡೆ ಹೊರ ಬಂದು ಕೊಡಲ್ಲ, ದೇವ್ರಿಗೆ ಪೂಜೆ ಮಾಡಿದ ತಕ್ಷಣ ತಥಾಸ್ತು ಅಂತ ಎಲ್ಲೂ ಇದಾಗಿಲ್ಲ, ಅಥವಾ ದೇವ್ರಿಗೆ ಪೂಜೆ ಮಾಡಿದ ತಕ್ಷಣ ನನ್ನ ಕಷ್ಟಗಳು ತೀರಿದ್ದು ಅನ್ನೋದು ಇಲ್ಲ. ಆದರೂ ಮನುಷ್ಯ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೇನೆ ಅಂತಂದಾಗ ದೈವ ಸ್ವಭಾವದಿಂದ ಇರೋವಂಥವ್ರನ್ನ ಅಥವಾ ದೇವರ ಹತ್ರ ಸನ್ನಿಧಿಲಿ ಕೆಲಸ ಮಾಡೋವಂಥವ್ರನ್ನ ಅವ್ರನ್ನ ಗುರುಗಳು ಅಂತ ಹೇಳಿ ಸ್ವೀಕರಣೆ ಮಾಡ್ಬೋದು. ನಾಳೆ ದಿನ ನಿಮ್ಮ ದೇವಸ್ಥಾನಕ್ಕೆ ಬರೋರು ನಿಮ್ಮನ್ನು ಕೂಡ ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟು ಮಾಡ್ಬೋದಲ್ಲ, ತಪ್ಪೇನಿದೆ? ಸರ್, ಇದೇನಾಗಿದೆ ಗೊತ್ತಾ, ದೇವ್ರ ಹೊರ ಕೊಟ್ಟರು ಪೂಜಾರಿ ಹೊರ ಕೊಟ್ಟಿಲ್ಲ ಅನ್ನಂಗಾಯ್ತು, ದೇವ್ರ ಹೊರ ಕೊಟ್ಟರು ಸಹ ಪೂಜಾರಿ ಪ್ರಸಾದ ಕೊಟ್ಟಿಲ್ಲ ಅನ್ನಂಗಾಯ್ತು. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಒಂದು ಎಲೆಕ್ಷನ್ ನಡೀತು ಅಥವಾ ಒಂದು IPL ಸ್ಟಾರ್ಟ್ ಆಯಿತು. ಒಬ್ಬ ಜ್ಯೋತಿಷಿ ಹೇಳ್ತಾನೆ ಈ ಸಲ BJPನೇ ಗೆಲ್ಲುತ್ತೆ ಅಂತ, ಇನ್ನೊಬ್ಬ ಜ್ಯೋತಿಷಿ ಹೇಳ್ತಾನೆ ಈ ಸಲ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅಂತ, ಒಬ್ಬ ಜ್ಯೋತಿಷಿ ಹೇಳ್ತಾನೆ ಇಲ್ಲ ಈ ಸಲ RCBನೇ ಕಪ್ ಹೊಡೆಯೋದು ಅಂತ, ಇನ್ನೊಬ್ಬ ಜ್ಯೋತಿಷಿ ಹೇಳ್ತಾನೆ ಇಲ್ಲ ಈ ಸಲ CSKನೇ ಕಪ್ ಹೊಡೆಯೋದು ಅಂತ. ಯಾವ ಬೇಸಿಸ್ ಮೇಲೆ ಹೇಳ್ತಾರೆ ಇದನ್ನು? ಆಯ್ತು, ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಒಬ್ಬ ಬಾರಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾನೆ, ಅವನು ಹೇಳಿದ್ದೆ ಸಲ ಕಾಂಗ್ರೆಸ್ಸೇ ಗೆಲ್ಲೋದು ಅಂತ. ಇನ್ನೊಬ್ಬ ಎಲ್ಲೋ ಕೂತ್ಕೊಂಡು ಏನೋ ಚಟ ಮಾಡ್ತಾ ಇದ್ದ, ಅವನು ಹೇಳಿದ್ದೆ ಸಲ RCBನೇ ಗೆಲ್ಲೋದು ಅಂತ. ಅವ್ರ ಮಾತನ್ನ ಯಾಕೆ ಪರಿಗಣನೆ ತೊಗೊಂಡಿಲ್ಲ, ಜ್ಯೋತಿಷಿಗಳ ಮಾತು ಯಾಕೆ ಪರಿಗಣನೆ ತೊಗೊಂಡ್ರು ಇವರು? ಸ್ಥಾನ, ಪ್ರೊಫೆಷನ್, ಈ ಸ್ಥಾನಕ್ಕಷ್ಟು ಬೆಲೆ ಇದೆ. ಈ ಸ್ಥಾನನ ಮಿಸ್ಯೂಸ್ ಮಾಡ್ಕೊಂಡಿರೋರು ದುಡ್ಡಿನ ಆಸೆಗೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಸೊ ನಾನು ಕೇಳಿದಂಥ ಪ್ರಶ್ನೆ, ಒಂದು ಸ್ಥಾನ ಆ ಗೌರವ ಸಿಕ್ಕಿದ ಮೇಲೆ ಜನಗಳು ಕೈ ಮುಗಿದ್ರಲ್ಲಿ ತಪ್ಪೇನಿದೆ? ನಿಮ್ಮ ಉತ್ತರ ಏನು? ಸರ್, ಜನರಿಗೆ ಕೈ ಮುಗಿಯೋದ್ರಲ್ಲಿ ತಪ್ಪಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ನಾವೇನು ದೇವರಲ್ಲ. ಒಂದು ನನ್ನ ಹತ್ರ ನಿಮಗೇನೋ ಒಂದು ಹೆಲ್ಪ್ ಆಗ್ತಾ ಇದೆ, ನನ್ನಿಂದ ಏನೋ ಯೂಸ್ ಆಗ್ತಾ ಇದೆ ಅಂದರೆ ಅದಕ್ಕೆ ರೆಸ್ಪೆಕ್ಟ್ ಇರಲಿ, ಬಟ್ ನನ್ನ ಮೇಲೆ ಎತ್ಕೊಂಡು ಕುಣಿಸ್ಬಾರ್ದು ಯಾರೂ.
ವೆರಿ ವೆಲ್ ಸೆಟ್ ಸರ್. ನೀವು ಒಪ್ಕೊಳ್ತಾ ಇದ್ದೀರಾ ನಿಜತೆಗಳನ್ನ. ಬಟ್ ವೀಕ್ಷಕರೇ, ಒಂದು ಈ ತರ್ಕಕ್ಕೆ ನಿಲಕದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತಂದರೆ, ಯದ್ಭಾವಂ ತದ್ಭವತಿ ರೂಪಂ ಅಂತ ಒಂದು ಮಾತಿದೆ. ಸೊ ನೀವು ಯಾವ್ದ್ರಲ್ಲಿ ಬೇಕಾದರೂ ಭಗವಂತನ ಕಾಣ್ಬೋದು, ಯಾರಲ್ಲಿ ಬೇಕಾದರೂ ಭಗವಂತನ ಕಾಣ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗಿರುವಂಥದ್ದು ನಂಬಿಕೆ. ಆ ನಂಬಿಕೆ ಇದ್ದರೆ ಸರ್ವವೂ ದೈವಲೀಲೆಯಾಗಿ, ಸರ್ವವೂ ದೈವ ಸ್ವರೂಪವಾಗಿ ನಮಗೆ ಕಾಣುತ್ತೆ ಅಂತ ನಾನು ನಂಬಿದ್ದೀನಿ. ವಿಚಾರಗಳು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ತುಂಬ ನೇರವಾಗಿ ನೀವು ಮಾತಾಡ್ತಾ ಇದ್ದೀರಾ, ಅದಕ್ಕೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಇದು ಯಾರ ಮನಸ್ಸಿಗೆ ನೋವು ಮಾಡೋವಂಥ ವಿಚಾರ ನಮ್ಮ ಶೋಲಿಲ್ಲ, ತಿಳ್ಕೊಳೋ ರೀತಿಯಲ್ಲಿ ಅವ್ರದ್ದು ಹೋಗುತ್ತೆ ಅಷ್ಟೇ. ವಿಚಾರಗಳು ತುಂಬಾ ಚೆನ್ನಾಗಿದೆ. ಇನ್ನು ಕಡೆದಾಗಿ ಮೀನರಾಶಿಗೆ ನಾವು ಬಿಟ್ಟಿದ್ದೀವಿ ಅನ್ಸುತ್ತೆ. ಕುಂಭರಾಶಿ ಒಂದಿದೆ. ಕುಂಭರಾಶಿ ಒಂದಿದೆ. ಸುಮಾರು ಜನ ಕೇಳ್ತಾ ಇರ್ತಾರೆ, ಏನಪ್ಪ ಇದು ನಮ್ಮ ರಾಶಿ ಬಗ್ಗೆ ನಾವು ಕೇಳಬೇಕು ಅಂತ. ಕುಂಭರಾಶಿ ಬಗ್ಗೆ ಹೇಳೋದಾದರೆ ಸರ್? ಕುಂಭರಾಶಿ ರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ. ಓಕೆ. ಸೊ ಹುಚ್ಚಾಟಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ದುಶ್ಚಟಗಳನ್ನು ಕಡಿಮೆ ಮಾಡಬೇಕಾಗ್ತದೆ. ಓಕೆ. ಯಾರಿಗೂ ಪ್ರೇರೇಪಣೆಯಿಂದ ನೀವೇ ಕರ್ಕೊಂಡು ಹೋಗ್ತಾ ಇರ್ಬೋದು, ಬಾರೋ ಹೋಗೋಣ, ಎಲ್ಗೋಗೋಣ, ಇಲ್ಗೋಣ, ಮಜಾ ಮಾಡೋಣ, ಈ ರೀತಿ ಮಾತುಗಳನ್ನು ಸಹ ಆಡ್ತೀರಾ. ನೆಗೆಟಿವಿಟಿ ಜಾಸ್ತಿ ಓಡ್ತಾ ಇರುತ್ತೆ ನಿಮ್ಮಲ್ಲಿ. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರಗಳ ನಿಮ್ಮ ಸುತ್ತಮುತ್ತ ಇರುವಂಥ ಜನರ ಮೇಲೆ ನಂಬಿಕೆನೇ ಇರಲ್ಲ ನಿಮಗೆ. ಅವನ್ನೂ ಡೌಟ್ ಪಡ್ತೀರಾ, ಇನ್ನೊಬ್ಬನೂ ಡೌಟ್ ಪಡ್ತೀರಾ, ನಿಮ್ಮ ಫ್ಯಾಮಿಲಿಯವ್ರನ್ನೇ ಡೌಟ್ ಪಡ್ತೀರಾ, ನಿಮ್ಮ ಕಾಂದಾನೇ ಡೌಟ್ ಪಡ್ತೀರಾ. ಅನುಮಾನ ಆಗಿರುತ್ತೆ ಅಂತ. ಅನುಮಾನ ಪರಿಸ್ಥಿತಿಲಿ ಡೌಟು, ಇವ್ನಿಗೆ ಏನಾದರೂ ಮಾಡಿಬಿಟ್ರೆ ಇವನು ಕೆಟ್ಟವನು, ಒಟ್ಟಾರೆ ಅವನ್ನ ಕೆಣಕಬೇಕು ಅಂತ ಅನಿಸ್ತಾ ಇರುತ್ತೆ. ಅವನಲ್ಲೇನೋ ನೆಗೆಟಿವಿಟಿ ಇದೆ, ಅದನ್ನು ತಿಳ್ಕೊಬೇಕು ಅನಿಸ್ತಾ ಇರುತ್ತೆ. ಇನ್ನು ನೀವು ವಿಚಾರ ಹೇಳ್ತಾ ಇದ್ರೆ ನನಗೊಂದು ಪ್ರಶ್ನೆ ಕಾಡುವಂಥದ್ದು ಸರ್, ಏನಪ್ಪ ಅಂತಂದರೆ, ಇದಕ್ಕೆ ಕುಂಭರಾಶಿಯವ್ರಿಗೆ ಅವ್ರದ್ದೇ ಆದ ನಕ್ಷತ್ರಗಳಿರುತ್ತೆ. ಸೊ ಈ ಥರ ಎಲ್ಲ ನಕ್ಷತ್ರದವ್ರಿಗೂ ಆಗುತ್ತಾ, ಅಥವಾ ಕೆಲವು ನಕ್ಷತ್ರಗಳಿದ್ದರೆ ಮಾತ್ರ ಹಿಂಗಾಗುತ್ತಾ ಈ ಪರಿಸ್ಥಿತಿಗಳು? ಕುಂಭರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಧನಿಷ್ಠ ನಕ್ಷತ್ರದ 2 ಪಾದ, ಶತಭಿಷ, ಪೂರ್ವಭಾದ ನಕ್ಷತ್ರದ 3 ಪಾದ. ಓಕೆನಾ? ಇದು 3 ನಕ್ಷತ್ರಗಳು ಸೇರಿ 9 ಪಾದ ಆಗುತ್ತೆ, ಕುಂಭರಾಶಿ ಆಗುತ್ತೆ. ಈ 3 ನಕ್ಷತ್ರದವರಿಗೆ ಇದೇ ಫಲ ಬರ್ತದೆ. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಲಗ್ನ ಅಂತ ಬರ್ತದೆ. ಲಗ್ನ ರೀತಿಯಾಗೂ ಸಹ ರಾಶಿ ರೀತಿಯಾಗಿರ್ತಕ್ಕಂಥ ಗ್ರಹ ಸ್ಥಿತಿಯೇ ಜನ್ಮಕುಂಡಲಿಯಲ್ಲಿ ಇದ್ದಾಗ ಕುಂಭಲಗ್ನವೇ ಆಗಿ, ಕುಂಭರಾಶಿಯೇ ಆಗಿ, ಗೋಚಾರದಲ್ಲೂ ಕೂಡ ಇದೇ ಫಲಗಳಿರೋದ್ರಿಂದ ಅದು 100% ಎಫೆಕ್ಟ್ ಆಗ್ಬಿಡುತ್ತೆ. ಈ ಥರ ರಾಹು ಎಫೆಕ್ಟ್ಗಳನ್ನ ಕೊಡ್ತಾನೆ ನಿಮಗೆ. ಇನ್ನು 2ನೇ ಮನೆಯಲ್ಲಿ ಶನಿ ಕೂತಿದ್ದಾನೆ. ಶನಿ ಸಾಡೆ ಸಾತಿ ಸೆಕೆಂಡ್ ಸ್ಟೇಜಲ್ಲಿ ಇರ್ತಕ್ಕಂಥದ್ದು ನಿಮಗೆ, ಅಲ್ಲ ಫೈನಲ್ ಸ್ಟೇಜಲ್ಲಿ ಇರ್ತಕ್ಕಂಥದ್ದು. ಇನ್ನು 1.5 ವರ್ಷ ಮಾತ್ರ ಕುಂಭರಾಶಿಯವರಿಗೆ ಶನಿ ಸಾಡೆ ಸಾತಿ ಇರ್ತದೆ, ಬಿಡುಗಡೆ ಆಗುತ್ತೆ. ಎಷ್ಟು ಪೇಷನ್ಸಿಂದ ಇರ್ತೀರಾ ಅಷ್ಟೇ ಒಳ್ಳೆಯದಾಗುತ್ತೆ. ಶನಿ ಸಾಡೆ ಸಾತಿಯಲ್ಲಿ ದುಡುಕ್ಬೇಡಿ. ಎಸ್ಪೆಷಲಿ ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಹಣವನ್ನು ಖರ್ಚು ಕೂಡ ಮಾಡಿರ್ತೀರ, ಇನ್ವೆಸ್ಟು ಮಾಡಿರ್ತೀರ, ಕಳ್ಕೊಂಡಿರ್ತೀರ. ಕುಟುಂಬ ಸ್ಥಾನ ಅಂತ ಹೇಳ್ತೀವಿ 2ನೇ ಮನೆಯನ್ನು. ಕುಟುಂಬ ಸ್ಥಾನದಲ್ಲಿ ತುಂಬ ಬ್ಲೇಮಿಂಗ್ ಬಂದಿರುತ್ತೆ. ನೀವು ಮಾಡದೇ ಇರತಕ್ಕಂಥ ತಪ್ಪುಗಳಿಗೂ ನಿಮ್ಮೇಲೆ ಬ್ಲೇಮಿಂಗ್ ಬಂದಿರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಿ. ಆ ಸತ್ಯ ನಿಮಗೆ ಗೊತ್ತಿದ್ರೆ ಸಾಕು. ನೀವು ಬೇರೆ ಯಾರಿಗೂ ಹೇಳೋದೇ ಬೇಕಾಗಿಲ್ಲ, ಪ್ರೂವ್ ಮಾಡೋದೇ ಬೇಕಾಗಿಲ್ಲ. ಶನಿದೇವ ನೋಡ್ತಾ ಇರ್ತಾನೆ. ಕರ್ಮಕಾರಕ, ಕರ್ಮಫಲದಾತ ಅಂತ ಹೇಳ್ತೀವಿ. ನೀನು ಹೆಂಗಿರ್ತೀರ ಹಂಗೆ ರಿಸಲ್ಟ್ ಕೊಡೋನು ಶನಿ. ಬಟ್ ಡಿಲೇ, ಒಟ್ಟು ರಿಸಲ್ಟ್ ಕೊಟ್ಟೇ ಕೊಡ್ತಾನೆ. ಇದನ್ನು ನಾನು ಪರ್ಸ್ನಲಾಗಿ ನೋಡಿರೋದು. ಶನಿ ಸಾಡೆ ಸಾತಿಯಲ್ಲಿ ನನಗೇನು ಎಫೆಕ್ಟ್ ಆಗಿತ್ತೋ, ಒಬ್ಬ ಜ್ಯೋತಿಷಿಯಾಗಿ ನನಗೇನು ಎಫೆಕ್ಟ್ ಆಗಿದೆ ಅದು ನಿಮ್ಗೆ ಇನ್ನೂ ಹಾರ್ಷಾಗಿ ಹೇಳ್ತಾ ಇದ್ದೀನಿ ನಾನು. ಎಷ್ಟು ಪೇಷನ್ಸಿಂದ ಇರ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ. ಇನ್ನು ಕುಂಭರಾಶಿಯವ್ರಿಗೆ 6ನೇ ಮನೆಯಲ್ಲಿ ಗುರು ಬರ್ತಾನೆ. 6ನೇ ಮನೆ ಅಂತ ಹೇಳಿದ್ರೆ ಸಾಲ ಅಂತಲೂ ಹೇಳ್ತೀವಿ. ಸ್ವಲ್ಪ ಸಾಲದ ಸಮಸ್ಯೆ ಕಾಡುತ್ತೆ ಕುಂಭರಾಶಿಯವರಿಗೆ. ಆದಷ್ಟು ಸಾಲ ಮಾಡೋದನ್ನು ಕಡಿಮೆ ಮಾಡಿ. ಸಾಲ ಅಂತ ಹೇಳಿದ್ರೆ ನೀವು ಬೇರೆಯವರಿಂದ ಈಸ್ಕೊಂಡಿರ್ತಕ್ಕಂಥ ಹಣನೇ ಅಲ್ಲ, EMI ಆಗಿರ್ಬೋದು, ಲೋನ್ಗಳಾಗಿರ್ಬೋದು. ಈ ರೀತಿ ಹಣಕಾಸಿನ ವಿಚಾರದಲ್ಲಿ, ಸಾಲದ ವಿಚಾರದಲ್ಲಿ ಸ್ವಲ್ಪ ತಗಲಾಕೊಂಡಿರ್ತೀರ. ಬರೋ ವರ್ಷ 2026 ಗುರುಬಲ ಇರಲ್ಲ ನಿಮಗೆ. 27ರ ನಂತರ ಗುರುಬಲ ಬರುತ್ತೆ. ಆವಾಗ ಸ್ವಲ್ಪ ಚೇತರಿಕೆ ಕಾಣ್ತೀರಾ. ಇನ್ನು ಕುಂಭರಾಶಿಯವರಿಗೆ 7ನೇ ಮನೆಯಲ್ಲಿ ಕೇತು ಕೂತಿದ್ದಾನೆ. 7ನೇ ಮನೆ ಅಂತ ಹೇಳಿದ್ರೆ ಮತ್ತೆ ಹೇಳಿದೆ, ನಿಮ್ಮ ಲವರ್, ನಿಮ್ಮ ಫ್ರೆಂಡ್, ನಿಮ್ಮ ಪಾರ್ಟ್ನರ್, ನಿಮ್ಮ ಹೆಂಡತಿ ಯಾರೇ ಆಗಿರ್ಬೋದು. ಕೇತು ಅಂತ ಹೇಳಿದ್ರೆ ಡಿಟ್ಯಾಚ್ ಅಂತ, ಬ್ರೇಕಪ್ಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ. ಈ ರೀತಿ ಫಲವನ್ನು ನೋಡಬೇಕಾಗ್ತದೆ. ಒಟ್ಟಾರೆ ನಿಮಗೆ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಶನಿ ಸಾಡೆ ಸಾತಿ ಕೊನೆ ಹಂತದಲ್ಲಿದೆ. ಶನಿದೇವನಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಪರಿಹಾರ ಮಾಡ್ಕೋಬೋದು. ಆದಷ್ಟು ಹನುಮಾನ್ ಚಾಲೀಸ ಹೇಳುವಂಥದ್ದಾಗಿರ್ಬೋದು, ಶಿವನ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಅಭ್ಯಾಸ ಮಾಡ್ಕೊಳ್ಳಿ. ಜಾಸ್ತಿ ಎಫೆಕ್ಟನ್ನು ಕೊಡ್ತಾ ಇರೋದು ಸಂಸಾರದ ವಿಚಾರದಲ್ಲಾಗಿರ್ಬೋದು ಅಥವಾ ರಿಲೇಷನ್ಶಿಪ್ ವಿಚಾರದಲ್ಲಿ ಕೇತು ಎಫೆಕ್ಟನ್ನು ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಕೇತು ಎಫೆಕ್ಟನ್ನು ಕೊಡ್ತಾ ಇರೋದ್ರಿಂದ ನೀವು ಟೈಮ್ ತೊಗೋಬೇಕಾಗುತ್ತೆ. ಕೇತು ಅಂತ ಹೇಳಿದ್ರು ಕೂಡ ಸ್ಲೋ ಮೂವಿಂಗ್ ಗ್ರಹನೇ. ನೀವು ಎಷ್ಟು ಟೈಮ್ ಕೊಟ್ಟು ಎಷ್ಟು ಪೇಷನ್ಸ್ ಆಗಿರ್ತೀರಾ ಅಷ್ಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದೊಳ್ಳೆ ಬಾಂಧವ್ಯವನ್ನು ತೊಗೋಬೋದು. ಸಡನ್ನಾಗಿ ನೀವೇನಾದ್ರು ಡಿಟ್ಯಾಚ್ ಆಗೋ ಪ್ಲ್ಯಾನು ಅಥವಾ ಬಿಟ್ಬಿಡ್ಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರೆ ಅದು ಅಷ್ಟೇ ಬೇಗ ಎಫೆಕ್ಟ್ ಆಗುತ್ತೆ. ಸೊ ಕೇತಿಗೆ ಅಧಿದೇವತೆ ಒಂದು ಗಣಪತಿ ಇರೋದ್ರಿಂದ ನೀವು ಗಣಪತಿಯನ್ನು ಆರಾಧನೆ ಮಾಡಬೇಕಾಗುತ್ತೆ. ಬರೀ ಇಲ್ಲಿ ರಿಲೇಷನ್ಶಿಪ್ ನಾಶ ಅಂತಲ್ಲ. ಕೇತು ಅಂತ ಹೇಳಿದ್ರೆ ಟೋಟಲಿ ಡಿಟ್ಯಾಚ್ ಅಂತ. 7th ಹೌಸ್ ಅಂದರೆ ನಿಮ್ಮ ಆಪೋಸಿಟ್.
ನೀವು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಪಾರ್ಟ್ನರ್ ಕೂಡ ಆಗಿರ್ಬೋದು. ಈ ರೀತಿ ಕೆಲಸದ ವಿಚಾರದಲ್ಲಿ, ಸಂಸಾರದ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಕೇತುವಿಗೆ ಅಧಿದೇವತೆ ಆಗಿರ್ತಕ್ಕಂಥ ಗಣಪತಿಯನ್ನು ನೀವು ಆರಾಧನೆ ಮಾಡಬೇಕಾಗುತ್ತೆ. ಇನ್ನು ಕೊನೆ ರಾಶಿ ಬಂದು ಮೀನರಾಶಿ. ಮೀನರಾಶಿಗೆ ಶನಿ ಸಾಡೆ ಸಾತಿ ಸೆಕೆಂಡ್ ಸ್ಟೇಜಲ್ಲಿದೆ. ಅದರಲ್ಲೂ ಕೂಡ ಜನ್ಮ ಶನಿ ಅಂತ ಹೇಳ್ತೀವಿ. ನಿಮ್ಮ ರಾಶಿಯಲ್ಲೇ ಶನಿ ಕೂತಿರೋದ್ರಿಂದ ಬ್ಲೇಮಿಂಗ್ ಇದ್ದೇ ಇರುತ್ತೆ. ನೀವು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಹ ನಿಮ್ಮದೇ ತಪ್ಪು ಅಂತ ಹೇಳ್ತಾ ಇರ್ತಾರೆ. ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರ. ಕನ್ಫ್ಯೂಷನ್ ಸ್ಟೇಟ್ ಅನ್ನೋದಕ್ಕಿಂತ ಒಂದು 4-5 ಆಲೋಚನೆಗಳು ತಲೆ ಇರ್ತವೆ ನಿಮಗೆ. ಯಾವುದನ್ನು ಫಸ್ಟ್ ಮೂವ್ ಮಾಡಬೇಕು, ಯಾವುದನ್ನು ಸೆಕೆಂಡ್ ಮೂವ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಈ ರೀತಿ ಒಂದು ಕನ್ಫ್ಯೂಷನ್ ಸ್ಟೇಟ್ ಇರುತ್ತೆ. ಇನ್ನು 12th ಹೌಸಲ್ಲಿ ರಾಹು ಬ್ಲೈಂಡಾಗಿ ಖರ್ಚು ಮಾಡುವಂಥದ್ದು, ಗೊತ್ತಿಲ್ಲದೆ ಖರ್ಚು ಮಾಡುವಂಥದ್ದು, ಚಟಗಳಿಗೆ ಖರ್ಚು ಮಾಡುವಂಥದ್ದು, ಬೇಡದೇ ವಿಚಾರಕ್ಕೆ ಖರ್ಚು ಮಾಡುವಂಥದ್ದು, ಇದು ರಾಹುವಿನ ಎಫೆಕ್ಟ್ಸ್ ಆಗಿರುತ್ತೆ. ಬಟ್ ಒಂದು ಲಕ್ ಏನಂತ ಹೇಳಿದ್ರೆ 26ಅಲ್ಲಿ ಮೀನರಾಶಿಯವರಿಗೆ ಗುರುವಿನ 9ನೇ ದೃಷ್ಟಿ ಬರ್ತಾ ಇದೆ. ಅಂದರೆ ಗುರುಬಲ ಬರ್ತಾ ಇದೆ ಅಂತ. 9ನೇ ದೃಷ್ಟಿ ಅಂತ ಹೇಳಿದ್ರೆ ಅದು ಕೂಡ 5ನೇ ಮನೇಲಿದ್ದಾನೆ. ಯಾರಿಗೆ? ಮೀನರಾಶಿಯವರಿಗೆ. ಮೀನರಾಶಿ ಅಧಿಪತಿ ಆಗಿರ್ತಕ್ಕಂಥ ಗುರು 5ನೇ ಮನೇಲಿ ಕೂತಿರೋದು ಒಂದು ಪುತ್ರ ಭಾಗ್ಯವನ್ನು ತೋರಿಸ್ತದೆ. ಮಕ್ಕಳ ಭಾಗ್ಯ, ಮಕ್ಕಳಾಗಿಲ್ಲ ಯಾರಿಗಾದ್ರು ಅಂತ ಹೇಳಿದ್ರೆ ಮಕ್ಕಳಾಗೋ ಭಾಗ್ಯ ಇರ್ತದೆ. ಅದರಲ್ಲೂ ಕೂಡ 5ನೇ ಮನೇಲಿ ಉಚ್ಚ ರಾಶಿಲಿರೋದ್ರಿಂದ ನಿಮ್ಮ ಮಕ್ಕಳಿಂದ ನಿಮ್ಮ ಏಳಿಗೆ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇನ್ನು 5ನೇ ಮನೆ ಎಜುಕೇಷನ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಈ UPSC ಎಕ್ಸಾಮು ಅಥವಾ ಗೌರ್ಮೆಂಟ್ ಎಕ್ಸಾಮ್ ಬರೆಯೋರಂಥರಾಗಿರ್ಬೋದು, ಅಥವಾ ಈ ಆಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವು ಇದ್ದರೆ, ಅಥವಾ ಈ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಆಸಕ್ತಿ ಜಾಸ್ತಿ ಇದ್ದರೆ, ಇದರೆಲ್ಲ ನಿಮಗೆ ಹೆಚ್ಚು ಹೊತ್ತು ಕೊಡ್ತಾ ಹೋದತ್ತು ನಿಮಗೆ ರಿಸಲ್ಟ್ 100% ಸಿಗುತ್ತೆ. ಒಟ್ಟಾರೆ ಹಣಕಾಸಿನ ವಿಚಾರದಲ್ಲಿ ಧನಕಾರಕ ಗುರು ಆಗಿರೋದ್ರಿಂದ, ಆಮೇಲೆ ಕಾರ್ಯಸ್ಥಾನಾಧಿಪತಿ ಗುರು ನಿಮಗೆ 10ನೇ ಮನೆ ಅಧಿಪತಿ ಗುರುವಾಗಿ ಪಂಚಮ ಸ್ಥಾನದಲ್ಲಿ ಕೂತಿರೋದ್ರಿಂದ, ಪಂಚಮ ಅಂತ ಹೇಳಿದ್ರೆ ಎಜುಕೇಷನ್ ಅಂತ ಹೇಳಿದೆ. ನೀವೇನು ಓದಿರ್ತೀರ ಅದನ್ನು ನೀವು ಅಪ್ಲೈ ಮಾಡಿದ್ರೆ ಸಾಕು, 100% ಗುರುವಿಂದ ರಿಸಲ್ಟ್ ಸಿಗುತ್ತೆ. ಇನ್ನು ಪರಿಹಾರಗಳನ್ನು ನೋಡೋದಾದರೆ ರಾಹುವಿನ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇದೆ. ರಾಹು ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಚಟ ಮಾಡ್ತೀರಾ ಅಂತ ಹೇಳಿದೆ. ಯಾರ ಜೊತೆ ಮಾಡ್ತೀರಾ? ಸಹವಾಸ ದೋಷದಿಂದ ಮಾಡ್ತೀರಾ. ಸಹವಾಸ ದೋಷ ಬಿಡಬೇಕು. ನೀವೊಬ್ಬರೇ ಇದ್ದರೆ, ಉದಾಹರಣೆಗೆ ನೀವೇನೋ ಒಂದು ಚಟಕ್ಕೆ ಅಡಿಕ್ಟ್ ಆಗಿರ್ತೀರ, ನೀವು ಒಬ್ಬರೇ ಇದ್ದರೆ ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಇರುತ್ತೆ. ನಿಮ್ಮ ಜೊತೆ ಇನ್ನೊಬ್ಬ ಸೇರಿದ ಅಂದರೆ ಡಬಲ್ ಆಗುತ್ತೆ. ಇದನ್ನು ಕಡಿಮೆ ಮಾಡಬೇಕು. ಇದೊಂದೇ ಪರಿಹಾರ ಅವರಿಗೆ. ಇನ್ನು 6ನೇ ಮನೆಗೆ ಕೇತು ಬಂದು ಕೂರ್ತಾನೆ. 6ನೇ ಮನೆ ಅಂತ ಹೇಳಿದ್ರೆ ಮತ್ತೆ ನಿಗೂಢ ಶತ್ರುಗಳು ಅಂತ ಹೇಳ್ತೀವಿ, ಸೀಕ್ರೆಟ್ಸ್ ಅಂತ ಹೇಳಿದೆ. ಕೇತು ಅಂತ ಹೇಳಿದ್ರೆ ನಿಗೂಢತೆ. ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಆಂತರಿಕ ಶತ್ರುಗಳು ಸ್ವಲ್ಪ ಜನ ಇರ್ತಾರೆ. ಅದು ಯಾರು ಅಂತ ಸೈಲೆಂಟಾಗಿ ತಿಳ್ಕೊಳ್ಳಿ, ಗೊತ್ತಾಗುತ್ತೆ. ಗುರುಬಲ ಬಂತು ಅಂತ ಹೇಳಿದ್ರೆ ನಿಮಗೆ ನಿಜರೂಪ ಗೊತ್ತಾಗ್ತಾ ಹೋಗುತ್ತೆ. ಗೊತ್ತಾದ ಮೇಲೆ ಕೇಳೋಕ್ಕೂ ಹೋಗ್ಬಾರ್ದು, ನೀನು ನನಗೆ ಹಂಗೆ ಮಾಡ್ತಾಯಿದ್ದೆ ಹಿಂಗೆ ಮಾಡ್ತಾಯಿದ್ದೆ ಅಂತ ಏನು ಹೇಳೋಕ್ಕೂ ಹೋಗ್ಬಾರ್ದು. ಅವ್ರನ್ನ ಎಲ್ಲಿಡಬೇಕು ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ಇರಬೇಕಷ್ಟೆ. ವೆರಿ ನೈಸ್. ಇದೊಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ, ಗುರುಬಲ ಇರೋದ್ರಿಂದ ಮೀನರಾಶಿ ಚೆನ್ನಾಗಿದೆ. ಒಟ್ಟಿನಲ್ಲಿ 12 ರಾಶಿಗಳ ಫಲಾಫಲ ಹಾಗೂ ಅದರ ಬಿಗಿ ಬಂದೋಬಸ್ತ್ ಹೇಗೆ ಮಾಡಬೇಕು, ಅದ್ರ ಜೊತೆಗೆ ನೀವು ಯಾವ್ಯಾವ ರೀತಿಯ ದೇವಸ್ಥಾನಗಳಿಗೆ ಹೋಗೋದು ಮತ್ತು ಯಾವ್ಯಾವ ರೀತಿಯ ಪರಿಹಾರಗಳನ್ನ ಮಾಡ್ಕೊಳೋದಂತ ಎಲ್ಲವನ್ನೂ ನೀವು ಹೇಳಿದ್ದೀರಾ. ಇನ್ನು ಶನಿಮಹಾತ್ಮ ಸ್ವಾಮಿ ನೀವು ಕುಂಭರಾಶಿಲಿ ಇನ್ನೊಂದು 1.5 ವರ್ಷ ಮಾತ್ರ ಇರ್ತಾರೆ. ಅದಾದಮೇಲೆ ಮುಂದಿನ ರಾಶಿಗೆ ಪಾಲಾಯನ ಮಾಡಿ. ಕುಂಭರಾಶಿಯವರಿಗೆ ಶನಿ ಸಾಡೆ ಸಾತಿ ಇನ್ನು 1.5 ವರ್ಷ ಮಾತ್ರ. ನಾನು ಇಲ್ಲಿ ಕೇಳಬೇಕಾಗಿರೋ ಪ್ರಶ್ನೆ ಏನಪ್ಪ ಅಂತಂದರೆ, ಶನಿ ಮಹಾತ್ಮ 7 ವರ್ಷ ಇದ್ದಾಗ ಎಷ್ಟು ಕಷ್ಟಗಳನ್ನ ಕೊಟ್ಟಿರ್ತಾರೋ ಅದೇ ರೀತಿ ಹೋಗೋ ಮೂಮೆಂಟಲ್ಲಿ ಅಷ್ಟೇ ಲಕ್ಕನ್ನು ಕೊಟ್ಬಿಡೋಗ್ತಾರಂತೆ. ಹೌದಾ? ಅದು ಜಾತಕ ರೀತಿಯಾಗೂ ಮ್ಯಾಟ್ರ್ ಆಗುತ್ತೆ. ಎಷ್ಟೊಂದು ಜನ ನೀವು ಕೇಳಿರ್ಬೋದು, ಶನಿ ಸಾಡೆ ಸಾತಿಯಲ್ಲೇ ಎಷ್ಟೊಂದು ಜನಕ್ಕೆ ಒಳ್ಳೇದಾಗಿರುತ್ತೆ. ಶನಿ ಸಾಡೆ ಸಾತಿಯಲ್ಲೇ ಕೋಟ್ಯಾಧಿಪತಿಗಳಾಗಿರ್ತಾರೆ. ಶನಿ ಸಾಡೆ ಸಾತಿ ಬಿಡುಗಡೆ ಆಗೋ ಟೈಮಲ್ಲಿ ಕೆಟ್ಟದಾಗಿರುತ್ತೆ. ಹಾಗಾದರೆ ಎಲ್ಲೋ ಒಂದು ಕಡೆ ಸಾಡೆ ಸಾತಿ ನಡೆಯುತ್ತಾ ಇದ್ದಾಗ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ ಚೆನ್ನಾಗೂ ಆಗ್ಬೋದು, ಚೆನ್ನಾಗಿ ಆಗದೆ 100% ಫೈನಲಿ ಮ್ಯಾಟ್ರ್ ಆಗೋದೇ ಜಾತಕ ನಿಮಗೆ. ಇದೇನು ನಾವು ವರ್ಷದ ಭವಿಷ್ಯ, ಗೋಚಾರ ಭವಿಷ್ಯನ ಹೇಳ್ತೀವಿ, ಮ್ಯಾಟರ್ ಆಗುತ್ತೆ. 100% ಅಕ್ಯುರೇಟಾಗಿ ಆಗೋದು ನಿಮ್ಮ ಜಾತಕದಿಂದನೇ. ಇನ್ನು 12 ರಾಶಿಗಳ ಪ್ರತಿಫಲ ಹೇಳ್ತಾ ನೀವೊಂದು ಮಾತನ್ನು ಹೇಳ್ತೀರಾ, ದೇವಸ್ಥಾನ ಹಿಂಗಾಗೋಗಿದೆ ಹಾಗೂ ದೇವಸ್ಥಾನದಲ್ಲಿ ಮಾಡೋವಂಥ ಕೆಲಸಗಾರರು ಅಥವಾ ಪುರೋಹಿತರುಗಳು ಈ ಥರ ಆಗಿದ್ದಾರೆ, ಎಲ್ಲವೂ ಬಿಸ್ನೆಸ್ ಆಗಿದೆ ಅಂತ. ಸೊ ಇಷ್ಟೋ ತನಕ ನೀವು ಜ್ಯೋತಿಷ್ಯದ ಬಗ್ಗೆ ಹೇಳಿದ್ದೀರಾ. ಹಾಗಾದರೆ ನಿಮ್ಮ ಪ್ರಕಾರ ಜ್ಯೋತಿಷ್ಯ ಅಂತಂದರೆ ಏನು ನಾನು ಕೇಳೋದಾದರೆ? ಜ್ಯೋತಿಷ್ಯ ಅಂತ ಹೇಳಿದ್ರೆ ನಾನು ಪರ್ಸ್ನಲ್ಲಾಗಿ ನಾನು ಓದಿರೋದ್ರಲ್ಲಿ ನಮಗೆ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು, ಅಥವಾ ಒಂದು ಕನ್ನಡಿ ಅಂತ ಹೇಳ್ಬೋದು, ಒಂದು ಗೂಗಲ್ ಮ್ಯಾಪ್ ಅಂತ ಹೇಳ್ಬೋದು. ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಬೀಳ್ತೀವಿ ಇವಾಗ. ಒಬ್ಬ ಮನುಷ್ಯನಿಂದನೂ ಕೇಳೋದಕ್ಕೂ ಬೇಕು, ಏನಪ್ಪ ಮಾಡೋದು. ಇನ್ನೊಬ್ಬ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೂ ಬೇಕು. ಅದೇ ರೀತಿಯಲ್ಲಿ ನಮಗೇನಾದರೂ ಆಧಾರನೂ ಇರಬೇಕು ಅಲ್ವಾ? ಈ ಜ್ಯೋತಿಷ್ಯ ಅನ್ನೋದು ಸ್ಟ್ಯಾಟಿಸ್ಟಿಕ್ಸ್ ಆಲ್ರೆಡಿ ಬರೆದು ಇಟ್ಟಿರೋದು. ಇದನ್ನು ಬಿಟ್ಟು ಹೊರಗಡೆ ಹೊಸ ಟಾಪಿಕ್ ಏನಿಲ್ಲ ನಿಮಗೆ. ಈಗಿನ ಜನ್ರೇಷನ್ ಹೆಂಗಾಗಿದೆ ಅಂತ ಹೇಳಿದ್ರೆ ಹೆದರಿಸಿ ದುಡ್ಡು ಮಾಡೋದು ಜಾಸ್ತಿ ಆಗಿದೆ. ಹೆದರಿಸಿ ದುಡ್ಡು ಮಾಡಿ ಅಂತ ಜ್ಯೋತಿಷ್ಯದಲ್ಲಿ ಎಲ್ಲೂ ಹೇಳಿಲ್ಲ.
ಅಥವಾ ಜನರಿಗೆ ಹಿಂಗಾಗುತ್ತೆ. ಒಬ್ಬ ಜ್ಯೋತಿಷಿ ಅಂದ್ರೆ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಜ್ಯೋತಿಷಿ ಹೆಂಗಿರ್ಬೇಕು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಶೋಕಿ ಮಾಡ್ತೀನೋ, ನಾನು ಜಿಮ್ಗೆ ಹೋಗ್ತೀನೋ, ನಾನು ನೇರವಾಗಿ ಮಾತಾಡ್ತೀನೋ ಅದು ಸೆಕೆಂಡ್ರಿ. ಒಬ್ಬ ಜ್ಯೋತಿಷಿ ಆದವನು ನೀವು ನನ್ನ ಹತ್ರ ಸಮಸ್ಯೆನ ಕೇಳ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನಿಮಗೆ ಹೇಳ್ದೇನೆ ಆ ಸಮಸ್ಯೆನ ನಿಮಗೆ ಅರ್ಥ ಮಾಡಿಸಿ ನಿಮ್ಮಿಂದನೇ ಉತ್ತರ ತಗ್ಸೋಂಥ ಜ್ಯೋತಿಷಿ. ಈಗ ನನ್ನಲ್ಲಿ ಒಂದು ಸಮಸ್ಯೆ ಇತ್ತು ಅಂತಂದರೆ ನಾನು ನಿಮ್ಮ ಹತ್ರ ಬಂತು ಅಂತಂದಾಗ ನನ್ನಲ್ಲಿರುವಂಥ ಸಮಸ್ಯೆನ ನಿಮಗೆ ಹೇಳ್ದೇನೆ ಅಥವಾ ಹೇಳಿಬಿಟ್ಟು ನನ್ನಿಂದನೇ ಉತ್ತರ ತೆಗೆಸೋ ಅನ್ಬೇಕಾ? ನಾನು ಹೇಳ್ತಾ ಇರೋದೇನು ಗೊತ್ತಾ, ಈಗ ನೀವು ನನ್ನ ಹತ್ರ ಬಂದು ಸುಮ್ಮನೆ ಕೂತ್ಕೊಂತೀರಾ, ಹಾಂ, ನಿಮ್ದೇನೋ ಒಂದು ಸಮಸ್ಯೆ ನನಗೆ ಗೊತ್ತಾಗ್ತಾ ಇದೆ. ಕೆಲವೊಬ್ರು ದುಡ್ಡು ಮಾಡೋ ಮೈಂಡ್ ಸೆಟ್ ಇರೋ ಜ್ಯೋತಿಷಗಳು ಹೆಂಗೆ ಹೇಳ್ತಾರೆ ಗೊತ್ತಾ, ನೀನು ಹಿಂಗೆ ಮಾಡಿಸ್ಲಿಲ್ಲ ಅಂದರೆ ಹಿಂಗೆ ಆಗ್ಬಿಡುತ್ತೆ ನಿನಗೆ, ಇದನ್ನು ಮಾಡಿಸು. ಸರ್ ಯಾರೋ ಜ್ಯೋತಿಷಿ ಬಿಡಿ, ಯಾರೊಬ್ಬ ನಾರ್ಮಲ್ ಪೀಪಲ್ ರೋಡಲ್ಲಿ ಹೋಗೋ ಹುಡುಗ ಯಾರೋ ಒಬ್ಬ ವ್ಯಕ್ತಿ ಬೈದ್ರೆ ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಯಾಕಂಗಂದ ಅಂತ ತುಂಬ ತಲೆಗೆ ಹಾಕೊಂಡ್ಬಿಡ್ತೀವಿ. ಮನೇಲಿ ಅಪ್ಪ ಅಮ್ಮ ಅಂದ್ರೇ ಯಾಕಂಗಂದ್ರು, ಏನಕ್ಕೆ ನಾನೇನು ತಪ್ಪು ಮಾಡಿದ್ದೀನ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಹಿಂಗೆ ತುಂಬ ಹೈಪ್ ಕ್ರಿಯೇಟ್ ಮಾಡಿ ನಾವು ದೇವಸ್ಥಾನದಲ್ಲಿ ಕೂತಿರೋ ನಾವು ಹೇಳ್ದಂಗೆ ಆಗುತ್ತೆ ಅನ್ನೋ ಜ್ಯೋತಿಷಿಗಳು ಹೇಳಿದ್ರೆ ಜನ ಎದುರದಲ್ಲೇ ಇರ್ತಾರಾ? ಖಂಡಿತವಾಗ್ಲೂ ಎದುರ್ತಾರೆ. ಈ ರೀತಿ ಹೇಳೋರು ಏನು ಮಾಡ್ತಾರೆ, ಆಬ್ವಿಯಸ್ಲಿ ಮನುಷ್ಯನಿಗೆ ಹೆದರಿಸ್ತಾರೆ. ಇನ್ನೊಂದು ಇಲ್ಲಿ ಏನಕ್ಕಿಷ್ಟು ಜ್ಯೋತಿಷ್ಯ ಇಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ವಶೀಕರಣ ತುಂಬ ಓಡಾಡ್ತಾ ಇದೆ. ವಶೀಕರಣ ವಿದ್ಯೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ. ಫಸ್ಟ್ ಆಫ್ ಆಲ್ ವಶೀಕರಣ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಫೆನ್ಸ್, ಮಾಡಂಗಿಲ್ಲ. ಅಲ್ಲ, ಮಾಡ್ಬೋದಾ ನಿಮ್ಮ ಪ್ರಕಾರ ಅದು? ಸಬ್ಜೆಕ್ಟ್ ನಿಜ, ಬಟ್ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಫೆನ್ಸ್ ಆಗಿದೆ, ಮಾಡಿಸೋಂಗೂ ಶಿಕ್ಷೆ ಇದೆ, ಮಾಡೋನ್ಗೂ ಶಿಕ್ಷೆ ಇದೆ. ಓಕೆನಾ? ಒಬ್ಬ ಬರ್ತಾ ನನ್ನ ಹತ್ರ ಒಂದು ಹುಡುಗಿನ ಇಷ್ಟಪಟ್ಬಿಟ್ಟಿದ್ದೀನಿ ಗುರುಗಳೇ, ಹುಡುಗಿ ಒಪ್ತಾ ಇಲ್ಲ, ನೀವು ನನಗೆ ಆ ಹುಡುಗಿನ ವಶೀಕರಣ ಮಾಡಿಕೊಡ್ಬೇಕು ಅಂತ ನನ್ನ ಹತ್ರ ಬರ್ತಾನೆ. ಅವ್ನ ವೀಕ್ನೆಸ್ ಗೊತ್ತಾಯಿತು. ನಾನು ಇವಾಗ ಹೇಳ್ತೀನಿ, ನೋಡಪ್ಪ ವಶೀಕರಣ ಮಾಡ್ತೀನಿ, ಹುಡುಗಿ ಫೋಟೋ ಬೇಕು, ಬಟ್ಟೆ ಬೇಕು, ಎಲ್ಲ ಕೊಡು, ನನಗೆ 50,000 ದುಡ್ಡಾಗುತ್ತೆ, 50,000 ಕೊಡು, 15 ದಿನದಲ್ಲಿ ನಿನಗೆ ವಾಪಸ್ ಬರೋಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಅವ್ನು 50,000 ಹಾಕ್ತಾನೆ. ನಾನು ಹಾಕಿಸ್ಕೊಂಡು ಏನೋ ಸಣ್ಣ ಪುಟ್ಟ ಜಾದು ಗೀದು ಮೋಡಿ ಮಾಡಿಬಿಟ್ಟು ಅವನಿಗೆ ತಲೆಗೆ ತುಂಬಿಟ್ಟು ಇಷ್ಟು ದಿನದಲ್ಲಿ ವಾಪಸ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ. ಇಲ್ಲಿ ಯಾರು ಗೆದ್ದರು, ಯಾರು ಸೋತರು? ಜ್ಯೋತಿಷಿ ದುಡ್ಡು ಇಸ್ಕೊಂಡು ಅವ್ನು ಗೆದ್ದ. ಅವನಿಗೆ ದುಡ್ಡು ಬಂತು 50,000 ರೂಪಾಯಿ. ಅವ್ನು ಎಷ್ಟು ಖರ್ಚು ಮಾಡೋದನ್ನೋ ಬಿಟ್ಟನೋ ಅದ್ರಲ್ಲಿ ಅರ್ಧನಾರು ಸಿಗುತ್ತೆ. ಅವ್ನು ಮೋಸ ಹೋದ, ಅವ್ನ ಕೈಲಿ ನೆಕ್ಸ್ಟ್ ಏನೂ ಮಾಡೋಕ್ಕೂ ಆಗಲ್ಲ. ಅವ್ನು ಕಂಪ್ಲೇಂಟ್ ಕೊಡ್ಬೋದು ತಾನೆ, ಅಥವಾ ಅವ್ನು ಕೇಳ್ಬೋದು ತಾನೆ ಎಲ್ಲಿ ವರ್ಕ್ ಆಗಿಲ್ಲ ಅಂತ, ಬಟ್ ಕೇಳಲ್ಲ. ಯಾಕೆ? ಅವನಿಗೆ ಭಯ ಇರುತ್ತೆ, ಇಲ್ಲಿ ಇವನಿಗೆ ಏನೋ ಮಾಡ್ಬಿಡ್ತಾನೋ ಅಂತ. ಅದೆಲ್ಲ ಪಾಯಿಂಟು. ಇಲ್ಲಿ ವಶೀಕರಣ ಮಾಡ್ಕೊಂಡಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ವಶೀಕರಣ ಮಾಡಿರೋದೇ ತಪ್ಪು. ನಾನು ಮಾಡೋನಿರಲಿ, ಅವ್ನು ಮಾಡಿಸಿರೋನ್ ಪ್ರಪಂಚ ಗೊತ್ತಾದರೆ ಅವ್ನ ಬೆಲೆ ಏನಾಗುತ್ತೆ? ಕರೆಕ್ಟ್. ಇದು ಜ್ಯೋತಿಷ್ಯ ಬಂಡವಾಳ, ಅದೇ ಒಂದು ವೀಕ್ನೆಸ್ಸು, ಮಾಡ್ಸೋಕೆ ಬಂದಿರೋ ಒಂದು ವೀಕ್ನೆಸ್ಸು. ನನಗೆ ಗೊತ್ತು, ಅವ್ನು ಹೊರಗಡೆ ಹೇಳಲ್ಲ ಈ ವಿಚಾರ. ಬಟ್ ನಿಮ್ಮ ಪ್ರಕಾರ ವಶೀಕರಣ ಆಗುತ್ತೆ? ಈ ಜನ್ರೇಷನಲ್ಲಿ ಆಗಲ್ಲ. 90ರಲ್ಲಿ 100ರಲ್ಲಿ 98 ಭಾಗ 99 ಭಾಗ ಆಗಲ್ಲ. ಏನು ಕಾರಣ ಈ ಜನ್ರೇಷನ್ ಯಾಕೆ ಆಗಲ್ಲ? ಸರಿ, ವಿದ್ಯೆಗಳೆಲ್ಲ ಒಂದು ಚೂರು ಪಿನ್ ಪಾಯಿಂಟು ಲೂಪ್ ಹೋಲ್ಸ್ ಇಲ್ಲದಲೇ ಮಾಡಬೇಕು. ನೀವೊಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೇನು ಕೆಮಿಕಲ್ ಹಾಕ್ಬೇಕು, ಅವಾಗಲೇ ತಾನೇ ರಿಯಾಕ್ಷನ್ ಆಗೋದು. ಕರೆಕ್ಟ್. ಸಣ್ಣ ಪುಟ್ಟ ವಿಚಾರಗಳು ಮರೆತರೆ ಆಗುತ್ತಾ? ಏನೋ ಸಣ್ಣ ಪುಟ್ಟ ಏನೋ ಹಾಕಬೇಕಾಗಿರುತ್ತೆ, ಅದ್ರ ಹಾಕ್ದಲ್ಲಿದ್ರೆ ರಿಯಾಕ್ಷನ್ ಆಗುತ್ತಾ? ಆಗಲ್ಲ. ಹಾಗೆ ಈ ವಶೀಕರಣ ವಿದ್ಯೆಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ತುಂಬ ನಡೀತಾ ಇತ್ತು. ಜನ್ರೇಷನ್ಗೆ ಬರ್ತಾ ಜನ್ರೇಷನ್ ಗ್ಯಾಪ್ ಆದಂಗೆ ಆ ವಿದ್ಯೆಯ ವಿಚಾರಗಳು ಕಡಿಮೆ ಆಗ್ತಾ ಬರುತ್ತೆ. ಈಗ ನಿಮ್ಮ ಗುರುಗಳು ಅವರಷ್ಟು ನೀವು ಕಲ್ತಿದ್ದೀರಾ? ಈಗ ನೀವು ಒಬ್ಬಂಗೆ ಟೀಚ್ ಮಾಡ್ತೀರಾ, ನೀವಷ್ಟು ಅವ್ನು ಕಲಿಯೋಕ್ಕಾಗತ್ತಾ? ಮೇ ಬಿ ಮೇ ನಾಟ್ ಬಿ. ಅದನ್ನೇ ಹೇಳ್ತಾ ಇರೋದು. 1% ಯಾರು ಅಂತ ಹೇಳಿದ್ರೆ ನಿಮಗಿಂತ ಜಾಸ್ತಿ ಕಲ್ತಿರೋರು, 99% ಯಾರು ಅಂತ ಹೇಳಿದ್ರೆ ನಿಮಗಿಂತ ಕಡಿಮೆ ಕಲ್ತಿರೋರು. ಎಲ್ಲೋ ಒಂದು ವಿಚಾರ ಕುಂದುಕೊರತೆ ಆಗಿರುತ್ತಾ? ಮತ್ತು ಅದು ಹೆಂಗೆ ವರ್ಕ್ ಆಗುತ್ತೆ? ಒಟ್ಟಿನಲ್ಲಿ ಆಗುತ್ತೆ. ಅದರಲ್ಲಿ 90% ಆಫ್ ಸಕ್ಸಸ್ ರೇಷಿಯೋ ಕಡಿಮೆ, 10% ಆಫ್ ಸಕ್ಸಸ್ ರೇಷಿಯೋ ಇದೆ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ನ್ಯಾಯಬದ್ಧವಾಗಿ ಬದುಕಿ, ನ್ಯಾಯವಾಗಿರಿ, ಹಾಗೂ ಸಿಂಪಲ್ ವೇ ಅಂತಂದರೆ ನೀವು ಮಾಡುವಂಥ ಕರ್ಮನ ನಂಬಿ ಅಂತ ಹೇಳಿದಂಥವ್ರು ಫಿಟ್ ಗುರೂಜಿ. ಅವ್ರನ್ನ ನೋಡ್ತಾ ಇದ್ದಾರೆ, ಅವ್ರು ಎಷ್ಟು ಫಿಟ್ ಆಗಿದ್ದಾರೆ. ಜ್ಯೋತಿಷರು ಯಾಕೆ ಹಿಂಗೆ ಇರಬೇಕು ಅಂದರೆ, ಪುರೋಹಿತರು ಯಾಕೆ ಹೀಗೆ ಇರಬೇಕು, ಯಾಕೆ ಈ ರೀತಿ ಇರಬಾರ್ದು ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಅಂತಂದರೆ ಅದು ನಮ್ಮ ದರ್ಶನ್ ಅವರು. ಸೊ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಪಾಡ್ಕಾಸ್ಟ್ಗೆ ಇನ್ನೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಕರೆದು ಮಾತಾಡೋಣ ಅನ್ನೋ ಒಂದು ಇಚ್ಛೆ ನನಗಿದೆ. ಸೊ ಅದು ಒಳ್ಳೆಯದಾಗಲಿ ಅಂತ ಕೇಳ್ತಾ ಭಗವಂತನಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ನೀವು ಹೇಳೋ ಪ್ರಕಾರ, ನಾವು ಹೇಳೋ ಪ್ರಕಾರ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಹೊಸ ವರ್ಷ ತರಲಿ ಹರುಷ. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ 2025 ಬೈ 2026ಗೆ ವೆಲ್ಕಮ್ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ವಿಶಿಂಗ್ ಯು ಆಲ್ ದ ಬೆಸ್ಟ್. ನಿಮ್ಮ ಈ ಒಂದು ಜರ್ನಿಗೆ ಒಳ್ಳೆಯದಾಗಲಿ, ನಿಮ್ಮ ಫಿಟ್ನೆಸ್ ಇನ್ನಷ್ಟು ಚೆನ್ನಾಗಿರಲಿ, ಹಾಗೂ ಹೊಸದಾಗಿ ಬೇರೆ ಮದುವೆ ಆಗಿದ್ದೀರಾ, ಹ್ಯಾಪಿ ಮ್ಯಾರಿಡ್ ಲೈಫ್. ಆ ಭಗವಂತ ಸದಾ ಖುಷಿಯಾಗಿ ನಿಮ್ಮನ್ನು ಇಟ್ಟಿರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಒಟ್ಟಲ್ಲಿ ಇದಾಗಿತ್ತು ಪಾಡ್ಕಾಸ್ಟ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹೇಗನ್ನಿಸ್ತು? ನೇರ ದಿಟ್ಟ ಮಾತುಕತೆಗಳನ್ನು ನಮ್ಮ ಫಿಟ್ ಗುರುಜಿ ಹತ್ರ ನಾವು ಮಾತಾಡಿದ್ದೀವಿ. ದರ್ಶನ್ ಅವರು ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಪಾಡ್ಕಾಸ್ಟ್ನಲ್ಲಿ ನಿಮಗೆ ಮನಸ್ಸಲ್ಲಿ ಕಾಡುವಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಈ ಪ್ರಶ್ನೆಗಳಲ್ಲಿ ಉತ್ತರಗಳನ್ನು ಕೊಟ್ಟಿರೋದು ಯಾರ ಮನಸ್ಸಿಗೂ ನೋವು ಆಗದೇ ಇರಲಿ, ಹಾಗೂ ವೈಯಕ್ತಿಕವಾಗಿ ಏನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ವರಾಯು ಸ್ಟುಡಿಯೋಸ್ನ ಆಸ್ಟ್ರಾಲಜಿಕಲ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ, ಎರಾಫ್ಲಿಕ್ಸ್ ಇಲ್ಲೇ ನೋಡ್ತಾ ಇದ್ದೀರಾ, ಇವ್ರದ್ದು ಒಂದು ಬ್ಯೂಟಿಫುಲ್ ಆಗಿರುವಂಥ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಎಂಡ್ ಟು ಎಂಡ್ ಸರ್ವಿಸ್ನ ಕೊಡ್ತಾರೆ. ಸೊ ಎರಾ ಪ್ರೊಡಕ್ಷನ್ಸ್ ಅಥವಾ ಎರಾ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ವೆಡ್ಡಿಂಗ್ ಎರಾ ಅಂತಲೇ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ದಯಮಾಡಿ ಹೋಗಿ ನಿಮ್ಮ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಒನ್ ಆಫ್ ದಿ ಬೆಸ್ಟ್ ಈವೆಂಟ್ ಕಂಪ್ನಿ ಇನ್ ಬೆಂಗಳೂರು. ಖಂಡಿತವಾಗ್ಲೂ ನೀವೆಲ್ಲರೂ ಇಷ್ಟಪಟ್ಟೇ ಪಡ್ತೀರಾ. ಹಾಗೂ ನಾನು ಕೂಡ ಸುಮಾರು ಈವೆಂಟ್ಗಳನ್ನ ಇವ್ರ ಹತ್ರ ಮಾಡಿದ್ದೀನಿ. ಸೊ ಹಾಗಾಗಿ ಇವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ಬ್ಯೂಟಿಫುಲ್ ಪಾಡ್ಕಾಸ್ಟ್ಗೆ ಇವರ ಒಂದು ಸ್ಟುಡಿಯೋದಲ್ಲಿ ನಾವಿವತ್ತು ಮಾಡಿರುವಂಥದ್ದು. ಸೊ ಎನಿ ಈವೆಂಟ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ವೆಡ್ಡಿಂಗ್ಸ್ ಬೈ ಎರಾಫ್ಲಿಕ್ಸ್ ಟೀಮ್ ಅಂತ ಹೇಳ್ತಾ, ಸಂತು ಆ್ಯಂಡ್ ಟೀಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಮತ್ತೊಮ್ಮೆ ನಿಮಗೆ ತುಂಬು ಹೃದಯದ ಪ್ರೀತಿಯ ಮಮತೆಯ ಆತ್ಮೀಯ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಅಲಾಟ್. ನಿಮಗೂ ಅಷ್ಟೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಸ್ ಮೀ. ಟಡ ಬಾಯ್. ಟೇಕ್ ಕೇರ್. ನಮಸ್ಕಾರ.